ನಾನು ಅನುಪಮ ಅವರಿಗೆ ಬಿಟ್ಕೊಡ್ತೀನಿ. ಅನುಪಮ ಅವರೇ, ನೀವು ವೇದಿಕೆಯನ್ನ ನಿರೂಪಣೆಗಾಗಿ ನಿಮಗಾಗಿ ಬಿಟ್ಕೊಡಲಾಗಿದೆ. ಧನ್ಯವಾದಗಳು ಲಕ್ಷ್ಮಿ ಮೇಡಮ್ ಅವರೇ. ಧನ್ಯವಾದಗಳು ಲಕ್ಷ್ಮಿ ಮೇಡಮ್ ಅವರೇ. ಧನ್ಯವಾದ. ಅಂತರ್ಜಾಲದ ಮೂಲಕ ಎಲ್ರಿಗೂ ನಮಸ್ಕಾರ. ಅಂತರ್ಜಾಲದ ಮೂಲಕ ನಡೆಯುತ್ತಿರುವ ನಮ್ಮ ಸಮರ್ಪಣೆಯ ಹುಟ್ಟುಹಬ್ಬದ ವಾರ್ಷಿಕೋತ್ಸವ ಕಾರ್ಯಕ್ರಮದ 2ನೇ ದಿನಕ್ಕೆ ಎಲ್ಲಾ ಗಣ್ಯರಿಗೂ, ಹಿರಿಯ ಕಿರಿಯ ಸಾಹಿತಿಗಳಿಗೂ ಹಾಗೂ ಬಳಗದ ಎಲ್ಲಾ ಸದಸ್ಯರಿಗೂ ಹೃತ್ಪೂರ್ವಕ ಸ್ವಾಗತ. ಗಜವಕ್ತ್ರಂ ಸುರಶ್ರೇಷ್ಠಂ ಕರ್ಣಚಾಮರ ಭೂಷಿತಾಂ ಪಾಶಾಂಕುಶಧರಂ ದೇವಂ ವಂದೇಹಂ ಗಣನಾಯಕಂ. ನಾವು ಯಾವುದೇ ಶುಭ ಕಾರ್ಯ, ಸಭೆ, ಸಮಾರಂಭಗಳನ್ನು ಗಣಪತಿಯ ಆರಾಧನೆಯಿಂದ ಪ್ರಾರಂಭಿಸುತ್ತೇವೆ. ಶುಭ ಮುಹೂರ್ತದಲ್ಲಿ ಆರಂಭವಾದ ಈ ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟ ಹೊಸ ಪ್ರತಿಭೆಗಳಿಗೆ ತವರು ಮನೆಯಾಗಿದೆ. ಕಲಿಕೆಗೆ, ಹೊಸ ಅನುಭವಗಳಿಗೆ, ಹೊಸ ಪರಿಚಯಗಳಿಗೆ ಆಗರವಾಗಿದೆ. ಈ ಸಮರ್ಪಣೆಯ ಯಶಸ್ವಿ ಬೆಳವಣಿಗೆಗೆ ಕಾರಣರಾದ ಕಾರ್ಯಕಾರಿಣಿ ಸಮಿತಿಯ ಎಲ್ಲಾ ಸದಸ್ಯರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಮುಂದೆಯೂ ತನ್ನ ಸುಗಂಧವನ್ನು ರಾಜ್ಯದಾದ್ಯಂತ ಪಸರಿಸಿ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮೊದಲಿಗೆ ಪ್ರಾರ್ಥನೆ ಶಿಕ್ಷಕಿ ಸಾಹಿತಿಗಳು ಆದ ಶ್ರೀಮತಿ ನಳಿನಿ ಅವರಿಂದ. ನಳಿನಿ ಮೇಡಮ್ ಅವರೇ. ನಮಸ್ತೆ. ಸಮರ್ಪಣಾ ಮಹಿಳಾ ವೇದಿಕೆಯ ಎಲ್ಲ ಸಹೃದಯ ಮನಸ್ಸುಗಳಿಗೆ ನನ್ನ ಅನಂತ ನಮನಗಳು. ಬಹಳಷ್ಟು ಈ ಒಂದು ಕಾರ್ಯಕ್ರಮಗಳಲ್ಲಿ ತಲ್ಲೀನರಾಗ್ಲಿಕ್ಕೆ ಸಮಯಾವಕಾಶ ಇಲ್ದಿದ್ರು ಇಂಥದೊಂದು ಒಳ್ಳೆಯ ಮಹಿಳಾ ವೇದಿಕೆಗಳನ್ನ ಬಿಟ್ಕೊಡ್ಲಿಕ್ಕೆ ಎಷ್ಟೋ ಕಷ್ಟ ಆಯ್ತು. ಈ ಒಂದು ರೂವಾರಿಗಳಿಗೆ, ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿರುವಂತಹ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಮೊದಲೇ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇದು ನನ್ನ ಮೊದಲನೇ ಕಾರ್ಯಕ್ರಮ. ಪ್ರಾರ್ಥನೆಗೆ ಹಾಕಿದ್ರು ಲಕ್ಷ್ಮಿ ಮೇಡಮ್. ಇದು ಇನ್ಸ್ಟಾಲ್ ಮಾಡ್ಲಿಕ್ಕೂ ಅಷ್ಟೇ ನಾನು ಗೂಗಲ್ ಮೀಟ್ ಇತ್ತು, ಝೂಮ್ ಇರ್ಲಿಲ್ಲ. ಆದ್ರೆ ಸಮಸ್ಯೆ ಆಗುತ್ತೇನೋ ಅಂತ ಟೆನ್ಷನ್ ಆಗ್ತಾ ಇತ್ತು. ಈ ನಡುವೆ ಇಂಥದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನಾನು ಪ್ರಾರ್ಥನೆಯನ್ನ ಪ್ರಾರಂಭ ಮಾಡ್ತಿದ್ದೇನೆ. ಕೃಪಾ ಸಮುದ್ರಂ ಸುಮುಖಂ ತ್ರಿನೇತ್ರಂ ಜಟಾಧರಂ ಪಾರ್ವತಿ ವಾಮವಾರಂ ಚಿದಂಬರೇಶಂ ಹೃದೀಶಂ ಬೆಳ್ಳಿಯಂಗಿರೇಶಂ ಭಾವಯಾಮಿ ಭಾವಯಾಮಿ ಭಾವಯಾಮಿ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ನಿರ್ಗುಣ ಪರಬ್ರಹ್ಮ ಸ್ವರೂಪ ಘಮ ಘಮ ಭೂತ ಪ್ರಪಂಚರಹಿತ ನಿಜ ಗುಹ ನಿಹಿತ ನಿಶಾಚರನಂದ ಆನಂದ ಅತಿಶಯ ಅಕ್ಷಯಲಿಂಗ. ಆನಂದ ಅತಿಶಯ ಅಕ್ಷಯಲಿಂಗ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಧನ್ಯವಾದಗಳು. ನಳಿನಿ ಮೇಡಮ್ ಅವರೇ, ಧನ್ಯವಾದಗಳು. ಫಸ್ಟ್ ಸಲ ಹಾಡು ಹೇಳ್ತಿದ್ದೀರಾ, ಸ್ವಲ್ಪ ಯಾಕೋ ಡಿಸ್ಟರ್ಬೆನ್ಸ್ ಇದೆ ಅನ್ಸ್ತದೆ. ನಾನು ಬೇರೆ ಪ್ಲೇಸಿಗೆ ಬಂದೆ, ಆದ್ರೆ ಒಪ್ಕೊಂಡಿದ್ದ ಕಾರ್ಯಕ್ರಮಕ್ಕೆ ನನ್ನಿಂದ ಏನೋ ತೊಂದ್ರೆ ಆಗುತ್ತಾ ಅಂತ ಹೇಳಿ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು. ಇಲ್ಲ ಇವತ್ತು ಟೆನ್ಷನ್ ಮಾಡವಾಗಿ ಹೇಳಿದೀರಾ. ಧನ್ಯವಾದಗಳು ನಳಿನಿ ಮೇಡಮ್ ಅವರೇ. ಶಿಕ್ಷಕಿ ಸಾಹಿತಿ ಇನ್ನಿತರ ಹವ್ಯಾಸಗಳನ್ನು ಕರಗತ ಮಾಡಿಕೊಂಡಿರುವ ಹಾಗೂ ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ಸಂಸ್ಥಾಪಕ ಅಧ್ಯಕ್ಷರು ಆದ ಲಕ್ಷ್ಮೀ ಮಧುಸೂದನ್ ನಮ್ಮ ಕಾರ್ಯಕ್ರಮದ ರೂವಾರಿ ಹೌದು, ಇಂದಿನ ನಮ್ಮ ಕಾರ್ಯಕ್ರಮದ ಹೈಲೈಟ್ ಕೂಡ ಹೌದು. ಅವರು
ಇವರಿಂದ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿ. ಲಕ್ಷ್ಮಿ ಮೇಡಮ್ ಅವರೇ. ಧನ್ಯವಾದಗಳು ಅನುಪಮ. ಎಲ್ರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ನಿನ್ನೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನನ್ನ ತಾಯಿಯ ಜನ್ಮದಿನದ ಸಂದರ್ಭದಲ್ಲಿ ನಾವು ದೀಪ ಬೆಳಗೋದ್ರ ಮೂಲಕ ನೆರವೇರಿಸಿದ್ವಿ. ಈ ದಿನ ಅದರ ಮುಂದುವರೆದ ಭಾಗವಾಗಿ ಸಮಾರೋಪ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ನಮ್ಮ ಸಮರ್ಪಣೆಗೆ 1 ವರ್ಷ ಇಷ್ಟು ಬೇಗ ಆಗೋಯ್ತಾ ಅನ್ನೋದೇನೆ ಒಂದು ಆಶ್ಚರ್ಯಕರವಾದಂತಹ ವಿಷಯ. ಯಾಕೆಂದರೆ ಎಷ್ಟು ಬೇಗ ದಿನಗಳು ಕಳೆದವು ಅಂತ ಒಮ್ಮೆ ತಿರುಗಿ ನೋಡಿದಾಗ ಆಶ್ಚರ್ಯ ಆಗತ್ತೆ. ಸ್ವಾಗತ ಅಂದಿದ ತಕ್ಷಣ ಎಲ್ಲರ ಹೆಸರನ್ನು ಹೇಳಿ ಸ್ವಾಗತವನ್ನು ಕೋರೋದು ಸಾಮಾನ್ಯವಾಗಿ ಎಲ್ಲ ವೇದಿಕೆಗಳಲ್ಲಿ ನೋಡಿರ್ತೀರ. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಮುಖ್ಯಸ್ಥರೇ. ಎಲ್ಲರ ಹೆಸರನ್ನೂ ತೆಗೆದುಕೊಂಡು ಹೇಳೋದಕ್ಕಿಂತ ಎಲ್ಲ ಆತ್ಮೀಯರು, ಎಲ್ಲ ನನ್ನ ಗೆಳತಿಯರು ಹಾಗೂ ಬಂಧುಗಳು ಎಲ್ಲರಿಗೂ ನಾನು ನಮ್ಮ ವೇದಿಕೆಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಪ್ರಾಸ್ತಾವಿಕ ನುಡಿ ಅಂತಂದಾಗ ನಿನ್ನೆನೆ ನಾನು ಸಾಕಷ್ಟು ವಿಷಯಗಳನ್ನ ಹೇಳಿದ್ದೆ. ಇವತ್ತು ಏನು ಹೇಳೋದಕ್ಕೆ ಇವ್ರಿಗಿದೆ ಅಂತ ಕೆಲವರಿಗೆ ಪ್ರಶ್ನೆ ಮೂಡಿರಬಹುದು. ಆದರೆ ಈ ಒಂದು ಸುವರ್ಣಾವಕಾಶವನ್ನು ನಾನು ಬಿಟ್ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂದರೆ 1 ವರ್ಷದಿಂದ ನಾನು ಕೆಲವರಿಗೆ ನನ್ನ ಧನ್ಯತೆಯನ್ನು, ನಿಮ್ಗೆ ಅನ್ನಿಸ್ಬೋದು ನಾನು ವಂದನೆ ಧನ್ಯವಾದ ಈ ಪದವನ್ನು ಬಳಸಿದಾಗ ಏನು ಇವರು ಸ್ವಾಗತದಲ್ಲೇ ವಂದನೆಯನ್ನು ಹೇಳ್ತಿದ್ದಾರೆ ಅಂತ ಅನ್ನಿಸ್ಬೋದು. ಆದರೆ ಇದು ವಂದನೆ ಅಲ್ಲ, ಧನ್ಯತೆಯನ್ನು ನಾನು ಸಮರ್ಪಿಸ್ತಿರುವಂಥದ್ದು. ಯಾಕಂದರೆ ಈ ಸಮರ್ಪಣಾ ವೇದಿಕೆ ಶುರುವಾಗಬೇಕು ಅಂತ ಅಂದರೆ ಅದಕ್ಕೆ ಕಾರಣಕರ್ತರು ಬಹಳಷ್ಟು ಜನ ಇದ್ದಾರೆ. ನಿನ್ನೆನೆ ನಾನು ನನ್ನ ಪದಾಧಿಕಾರಿಗಳನ್ನೆಲ್ಲ ಪರಿಚಯ ಮಾಡುವಾಗ ಹೇಳಿದ್ದೆ ಹೇಗೆ ಸಮರ್ಪಣಾ ಶುರುವಾಯಿತು. ಜೊತೆಗೆ MJ ನಾಗಲಕ್ಷ್ಮಿ ಮೇಡಮ್ ಅವರು ಕೂಡ ಲಾವಣಿಯ ಮೂಲಕ ಇಡೀ ಕಥೆಯನ್ನೇ ಸಮರ್ಪಣಾ ನಡೆದು ಬಂದ ಹಾದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ರು. ಅದಂತೂ ನಿಜವಾಗ್ಲೂ ಅದನ್ನು ಕೇಳುವಾಗ ನನ್ನ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ಅಷ್ಟು ಚೆನ್ನಾಗಿ ಅವರು ಅದನ್ನು ಪೋಣಿಸಿದ್ರು ಒಂದೊಂದು ಪದಗಳನ್ನು ಸಹ. ಹಾಗಾಗಿ ಮತ್ತೆ ಆ ವಿಷಯವನ್ನು ಬಿಟ್ಟು ಸ್ವಲ್ಪ ಮುಂದಕ್ಕೆ ನಾನು ಹೋಗ್ತಾ ಇದ್ದೀನಿ. ಈ ದಿನದ ವಿಷಯ ಏನು ಅಂತಂದರೆ, ನಾನು ನಿನ್ನೆ ಹೇಳಿದೆ ನಮ್ಮ ಸಮರ್ಪಣಾ ಶುರುವಾಗಿದ್ದು ನನ್ನ ಮೊದಲನೇ ಸರ್ಕಲ್ ಅಂತ ಹೇಳ್ತೀವಲ್ವ, ಹಾಗೆ ನನ್ನ ಕಸಿನ್ಸ್ ಇಂದ ಮತ್ತು ನನ್ನ ಬಂಧುಗಳಿಂದ, ನನ್ನ ತಂಗಿ, ನನ್ನ ತಮ್ಮ, ನನ್ನ ಸೋದರ ಮಾವನ ಮಗಳು ಸುಮಾ, ಮತ್ತು ಅರ್ಚನಾ, ಬಾಲಾಜಿ, ಹಾಗೆಯೇ ನಮ್ಮ ಚಿಕ್ಕಮ್ಮ ಪ್ರಭಾಮಣಿ, ಇವರೆಲ್ಲರಿಂದ ಶುರುವಾಯಿತು. ಜೊತೆಗೆ ನನಗೆ ಬಹಳ ಬಹಳ ಕ್ಲೋಸ್ ಆಗಿದ್ದಂತಹ, ಆತ್ಮೀಯರಾಗಿದ್ದಂತಹ ಗೆಳತಿಯರಿಂದ ಶುರುವಾಯಿತು. ಈ ಕಥೆಯನ್ನು ನೆನ್ನೆ ಹೇಳಿದ್ದೆ. ಅಲ್ಲಿ ತನಕನೂ ನಾನು MS ನಾಗಲಕ್ಷ್ಮಿಯಾಗಿಯೇ ಉಳಿದಿದ್ದೆ. ಸಮರ್ಪಣೆಯಿಂದ ನಾನು ಗುರುತಿಸ್ಕೊಳ್ಬೇಕು ಅನ್ನೋವಂಥ ಒಂದು ಆಸೆ ನನ್ನಲ್ಲಿ ಮೂಡಿತ್ತು. ಆದರೆ ಆ ಆಸೆ ಹಾಗೆಯೇ ಉಳ್ಕೊಳ್ತು. ಯಾಕೆಂದರೆ MS ನಾಗಲಕ್ಷ್ಮಿಯಾಗಿ ನಾನು ಜನಕ್ಕೆ ಪರಿಚಯ ಆಗಲೇ ಇಲ್ಲ. ಅದು ನಾನು ಆಗ ಬರಿತಾ ಇದ್ದೆ, ಸಾಹಿತ್ಯವನ್ನು ಬರಿತಾ ಇದ್ದೆ. ನಾನು ಹೇಳಿದ ಹಾಗೆ ನನ್ನ ಸೋದರ ಮಾವನ ಮಗಳು ಸುಮಾ ನನ್ನಲ್ಲಿ ಇರುವಂತಹ ಸಾಹಿತ್ಯನ ಹೊರತಂದ್ಲು. ಮರ್ತುಬಿಟ್ಟಿದ್ದೆ ನಾನೊಬ್ಳು ಸಾಹಿತಿ ಅನ್ನೋದನ್ನೇ ಮರ್ತುಬಿಟ್ಟಿದ್ದೆ. ಅವಳು ನನಗೆ ಹೇಳಿದಾಗ, ನೀನು ಬರೀ ಈ ಥರ ಒಂದು ಪುಸ್ತಕಕ್ಕೆ ಕೊಡಬೇಕಾಗಿದೆ ಅಂತ, ನನ್ನ ತಂದೆಯ ಆರಾಧ್ಯ ದೈವ ಜಲವಾಸುದೇವ, ಆತನ ಕೃಪೆಯಿಂದನೋ ಏನೋ, ಅವನ ಕೃಪೆಯಿಂದ ಮತ್ತೊಮ್ಮೆ ನನ್ನಲ್ಲಿದ್ದಂತಹ ಲಕ್ಷ್ಮೀ ಮಧುಸೂದನ್ ಹೊರಗೆ ಬಂದಳು. ನಾನು ಆಗ ಕೂಡ MS ನಾಗಲಕ್ಷ್ಮಿ ಅನ್ನೋ ಪದನೇ ಬಳಸ್ತಾ ಇದ್ದೆ. ಆ ನಂತರದ ದಿನಗಳಲ್ಲಿ ಈ ಸಮರ್ಪಣಾ ಅನ್ನುವಂತಹ ಕೂಟ ಒಂದು 30 ಜನ ನನಗೆ ಪರಿಚಯ ಇರುವಂತಹ ಗೆಳತಿಯರಿಂದಲೇ ನಡೀತಾ ಇತ್ತು. ನನಗೆ ಪರಿಚಯ ಇರುವಂತಹ ಬಂಧುಗಳು ಹಾಗೂ ಗೆಳತಿಯರಿಂದ ನಡೀತಾ ಇತ್ತು. ಬಹಳಷ್ಟು ಜನಕ್ಕೆ ನೆನಪಿರ್ಬೋದು, ನಮ್ಮ ಸಮರ್ಪಣದಲ್ಲಿ ಆರಂಭದಲ್ಲಿ ಎಲ್ಲರೂ ಅಡ್ಮಿನ್ ಆಗಿದ್ರು. ಇನ್ನೂ ಅಷ್ಟು ಜನರನ್ನು ಸೇರಿಸ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಎಲ್ಲರೂ ಅಡ್ಮಿನ್ ಮಾಡಿಬಿಟ್ಟಿದ್ದೆ ನಾನು. ಆದರೆ ಅದು ಏನೋ ಗೊತ್ತಿಲ್ಲ, ಅದು ಹಾಗೆ ನಿಂತೋಗ್ಬಿಟ್ಟಿತ್ತು. ಒಂದು 30 ಜನದಲ್ಲೇ ನಿಂತೋಗಿತ್ತು. ಆ ನಂತರ ಒಂದು ಆಸೆ ಹುಟ್ಟಿತು, ಯಾಕೆ ಹೊರಗಿನವ್ರನ್ನೂ ನಮ್ಮ ಸಮರ್ಪಣೆಗೆ ಸೇರಿಸ್ಕೊಳ್ಬಾರ್ದು. ಈ ಒಂದು ಆಸೆ ಹುಟ್ಟಿದಾಗ ನಾನೇನು ಮಾಡಿದೆ, ಸ್ವಲ್ಪ ಹೊರಗೆ ಕಾಲಿಡೋಣ, ನಮ್ಮ ಸಮರ್ಪಣವನ್ನು ಹೊರಗಿನ ಪ್ರಪಂಚಕ್ಕೂ ಪರಿಚಯಿಸೋಣ ಅನ್ನೋ ಥರದಲ್ಲಿ ಆಸೆ ಹುಟ್ಟಿತು. ದೇವರಾಣೆ ಹೇಳ್ತೀನಿ, ಅದುವರೆಗೂ ನಮಗೆ ಹೊರಗೆ ಇಷ್ಟೆಲ್ಲ ಸಾಹಿತ್ಯ ಗುಂಪುಗಳು ಇವೆ ಅನ್ನೋದು ಕಲ್ಪನೆಯಲ್ಲೂ ಇರಲಿಲ್ಲ. ನಮಗೆ ಗೊತ್ತಿದ್ದು ಬರೀ
ಸಮರ್ಪಣಾ ಅನ್ನೋದು ಸಾಹಿತ್ಯಕ್ಕಾಗಿ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ, ಇನ್ನಷ್ಟು ಜನಕ್ಕೆ ಉಪಯೋಗ ಆಗಲಿ ಅನ್ನುವಂತಹ ಭಾವನೆ ಇತ್ತು. ಆ ನಂತರ ನನ್ನನ್ನು ಹಾಗೂ ನಮ್ಮ ಗುಂಪಿನ ಸದಸ್ಯರನ್ನು ಹೊರ ಜಗತ್ತಿಗೆ ಪರಿಚಯ ಮಾಡಿಕೊಳ್ಳೋ, ನಾನು ಹೊರಗಿನವ್ರನ್ನ ಒಳಗೆ ಕರ್ಕೊಂಬರೋದಕ್ಕೆ ಹೋದೆ, ಆದರೆ ಅಲ್ಲಿ ಆಗಿದ್ದೇ ಬೇರೆ, ನಮ್ಮನ್ನು ಅದು ಹೊರ ಜಗತ್ತಿಗೆ ಪರಿಚಯವನ್ನು ಮಾಡಿಕೊಡ್ತು. ಈ ಸಂದರ್ಭದಲ್ಲಿ ನಾನು 3 ಜನ ಪ್ರಮುಖ ವ್ಯಕ್ತಿಗಳನ್ನು, ಅಂದರೆ ನನ್ನನ್ನು ಹೊರ ಜಗತ್ತಿಗೆ ಪರಿಚಯಿಸಿದಂತಹ 3 ಜನ ಪ್ರಮುಖ ವ್ಯಕ್ತಿಗಳನ್ನು ಇಲ್ಲಿ ಜ್ಞಾಪಿಸ್ಕೊಳ್ಳೇಬೇಕು. ಆದ್ದರಿಂದ ನಾನು ಅವ್ರ 3 ಜನದ ಹೆಸರನ್ನು ತೆಗೆದುಕೊಂಡು ಮಾತ್ರಕ್ಕೆ ಉಳಿದವರು ಯಾರು ಬೇಸರ ಪಡ್ಕೊಳ್ಳೋದು ಬೇಡ. ಯಾಕೆಂದರೆ ನನ್ನಲ್ಲಿ ಇರುವಂಥ ಧನ್ಯತೆಯನ್ನು ನಾನು ಅವರಿಗೆ ಸಮರ್ಪಿಸೋದಕ್ಕೋಸ್ಕರ ಅವ್ರ ಹೆಸರನ್ನು ತೆಗೆದುಕೊಳ್ತೀನಿ. ಮೊದಲನೇದಾಗಿ ಪದ್ಮಶ್ರೀಧರ ಮೇಡಮ್. ನಿಜ ಹೇಳಬೇಕು ಅಂತಂದರೆ ಪದ್ಮಶ್ರೀಧರ ಮೇಡಮ್ಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ, ಅವ್ರಿಗೂ ನನಗೂ ಪರಿಚಯನೇ ಇಲ್ಲ. ನಾನು ಅವರು ಒಂದು ದಸರಾ ಕವಿಗೋಷ್ಠಿಯನ್ನು ನಡೆಸಿದಾಗ ಅವ್ರ ಗುಂಪಿನಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಒಂದು ಕೋರಿಕೆಯನ್ನು ಅವ್ರಿಗಿಟ್ಟೆ, ಇಷ್ಟೊಂದು ಜನ ಸಾಹಿತಿಗಳನ್ನು ನೀವು ಸಂಘಟಿಸಿದ್ದೀರಾ, ನಮಗೊಂದು ಅವಕಾಶ ಕೊಟ್ಟರೆ ನಾನು ನನ್ನ ಸಮರ್ಪಣಾ ಗುಂಪಿನ ಲಿಂಕ್ನ ಅಲ್ಲಿ ಹಾಕ್ತೀನಿ, ಹೊರಗಿನವರು ಬಂದು ಸೇರಲಿ ಅಂತ ಅವ್ರನ್ನ ಕೇಳಿದೆ. ಅವ್ರಿಗೇನು ಅನ್ನಿಸ್ತೋ ಏನೋ, ಈಕೆಯಲ್ಲಿ ಹೇಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಅದೆಲ್ಲ ದೈವ ಪ್ರೇರಣೆನೇ. ಅವ್ರು ನನ್ನನ್ನು ಸಿರಿಗನ್ನಡ ವೇದಿಕೆಗೂ ಕೂಡ ಆಹ್ವಾನಿಸಿದ್ರು, ಅಲ್ಲಿನ ಅವಕಾಶವನ್ನು ಕೊಟ್ಟರು, ನನ್ನ ಜೊತೆ ಮಾತಾಡಿದ್ರು. ಆ ಮಾತಿನಲ್ಲೇ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಒಂದು ಸಿರಿಗನ್ನಡ ವೇದಿಕೆಗೆ ನನ್ನ ಪರಿಚಯಿಸಿ ಈ ಜಾಲಹಳ್ಳಿ ಘಟಕಕ್ಕೆ ಅಧ್ಯಕ್ಷೆಯನ್ನಾಗಿ ಮಾಡಿ ಒಂದು ಹೊರ ಜಗತ್ತಿಗೆ ಪರಿಚಯ ಆಗೋ ಹಾಗೆ ಮಾಡಿದ್ರು. ಅಲ್ಲಿ ನಾನು ಈ ರೀತಿ ಸಮರ್ಪಣಾ ಲಿಂಕ್ನ ಹಾಕಿದಾಗ ಬಹಳಷ್ಟು ಜನ ಬಂದು ಸೇರಿಕೊಂಡ್ರು, ಬಹಳಷ್ಟು ಜನ ಸೇರಿದ್ರು. ಅದೇ ಸಂದರ್ಭದಲ್ಲಿ ನನಗೆ ಈ ಫೀನಿಕ್ಸ್ ಬುಕ್ ಹೌಸ್ ಅಂತ ಹೇಳಿ ಮೈಸೂರಿನಲ್ಲಿ ಒಂದು ಬುಕ್ ಹೌಸ್ ಇದೆ, ಅಲ್ಲಿನ ಒಬ್ಬರು ವ್ಯಕ್ತಿ ಅವರು ಕೂಡ ಒಂದು ಗುಂಪನ್ನು ಪರಿಚಯಿಸಿದ್ರು. ಅಂದರೆ ಅಲ್ಲಿಗೆಲ್ಲ ನಾನು ಅವರು ನಡೆಸಿದಂತಹ ಗುಂಪುಗಳಿಗೆಲ್ಲ ಸಮರ್ಪಣಾ ಲಿಂಕ್ನ ಹಾಕಿದೆ. ಅಲ್ಲಿಂದ ಕೂಡ ಅನರ್ಘ್ಯ ರತ್ನಗಳು ನನ್ನ ಗುಂಪಿಗೆ ಬಂದು ಸೇರಿತು. ಅಂತಹ ಅನರ್ಘ್ಯ ರತ್ನಗಳಲ್ಲಿ ಮೊದಲನೇ ರತ್ನ ನಾನು ಈಗಾಗಲೇ ಹೇಳಿದೆ, ಪದ್ಮಶ್ರೀಧರ ಮೇಡಮ್ ನನಗೆ ಬೇರೊಂದು ಗುಂಪಿನಿಂದ ಸಿಕ್ಕಿ ನನ್ನನ್ನು ಸಿರಿಗನ್ನಡಕ್ಕೆ ಪರಿಚಯಿಸಿದ್ರೆ. ಸಮರ್ಪಣಾ ಗುಂಪಿಗೆ ಬಂದಂತಹ ವೀಣಾ ಪ್ರಮೋದ್, ಈ ಮೇಡಮ್ ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅದೊಂಥರ ನಾನು ಸಾಕಷ್ಟು ಗುರುತಿಸ್ಕೊಳ್ಳೋದಕ್ಕೆ, ಲಕ್ಷ್ಮೀ ಮಧುಸೂದನ್ ಆಗಿ ಹೊರಹೊಮ್ಮೋದಕ್ಕೆ ವೀಣಾ ಮೇಡಮ್ ಮತ್ತು ಆ ಗುಂಪಿನಲ್ಲೇ ಸಿಕ್ಕಿದಂತಹ ನನ್ನ ಸಮರ್ಪಣಾದ 2ನೇ ಗುಂಪಾಗಿತ್ತದು. ನಾನು ಸುಮಾ ಆ ಗುಂಪನ್ನು ಶುರು ಮಾಡಿದ್ವಿ. ಸುಮಾ, ಸತೀಶ್ ಮತ್ತು ವೀಣಾ ಪ್ರಮೋದ್ ಇವರಿಬ್ಬರು ನನಗೆ ಆ 2ನೇ ಗುಂಪಿನಲ್ಲಿ ಸಿಕ್ಕಂತಹ ಅತ್ಯುತ್ತಮವಾದಂತಹ ರತ್ನಗಳು. ಅವರಿಬ್ಬರನ್ನ ನಾನು ನನ್ನ ಮೂಲ ಗುಂಪಿಗೆ ಆಹ್ವಾನಿಸಿದೆ. ಅಲ್ಲಿಂದ ನನ್ನ ಈ ಸಮರ್ಪಣಾ ಅನ್ನುವಂಥ ಹೂವು ಸೌರಭವನ್ನು ಸೂಸೋದಕ್ಕೆ ಕಾರಣ ಆಯಿತು ಅಂತ ಹೇಳಬಲ್ಲೆ. ಯಾಕೆಂದರೆ ಸೌರಭ ಅಂದಾಗ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು, ಈ ಸೌರಭದಿಂದಲೇ ನನಗೆ ಸಾಕಷ್ಟು ಜನ ಗೆಳತಿಯರು ಸಿಕ್ಕಿದ್ದು, ಅಲ್ಲಿಂದಲೇ ನಮ್ಮ ಸಮರ್ಪಣಾದ ದಿಕ್ಕೇ ಬದಲಾಯಿತು ಅಂತ ಹೇಳಬಹುದು. ವೀಣಾ ಮೇಡಮ್ ಅಲ್ಲಿಗೆ ಪರಿಚಯ ಮಾಡಿದ್ರು, ಸೌರಭಾಗೆ ನನ್ನನ್ನು ಸೇರಿಸಿದ್ರು. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ನವೆಂಬರ್ ತಿಂಗಳಲ್ಲೇ ಇದೆಲ್ಲ ಆಗಿದ್ದು, ಎಲ್ಲ ನವೆಂಬರ್, ಅದೇನೋ ಅದು ಗೊತ್ತಿಲ್ಲ ನನಗೆ ಮೊದಲಿಂದನೂ. ನವೆಂಬರ್ ಆ ದಸರಾ ಸಮಯದಲ್ಲಿ ಏನೋ ಒಂದು ಒಳ್ಳೇದಾಗ್ತಾ ಬರುತ್ತೆ. ನಾನು ನವೆಂಬರ್ 30 ಪ್ರತಿ ವರ್ಷ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಬರ್ತೀನಿ. ಅದು ಪ್ರತಿ ವರ್ಷ ಏನೋ ಒಂದು ಮಿರಾಕಲ್ ಆಗ್ತಾನೆ ಇರುತ್ತೆ. ಅದು ಇನ್ಯಾವಾಗಲಾರು ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ನವೆಂಬರ್ ತಿಂಗಳಲ್ಲಿ ಸಿರಿಗನ್ನಡಕ್ಕೆ ಸೇರಿದೆ, ಸೌರಭಕ್ಕೆ ಸೇರಿದೆ. ಈ 2 ಗುಂಪಿನಲ್ಲಿ ನಾನು ಇದ್ದೆ. ಅದಾದ ನಂತರ ಏನಾಯಿತು, ಸೌರಭದಲ್ಲಿ ಇದ್ದಾಗಲೇ ಆ ನವೆಂಬರ್ ತಿಂಗಳಲ್ಲಿ ನಾನು ಒಂದು ಸ್ವಲ್ಪ ಈ ಧ್ಯಾನ, ಈ ವಾಕ್ ಮಾಡೋದು ಇದೆಲ್ಲನೂ ಶುರು ಮಾಡ್ಕೊಂಡಿದ್ದೆ. ಅದೇನೋ ಗೊತ್ತಿಲ್ಲ, ನನ್ನಲ್ಲಿ ಕೆಲವೊಂದು ಥಾಟ್ಸ್ ಬರವಣಿಗೆಗೆ ಸ್ಫೂರ್ತಿಯನ್ನು ನೀಡ್ತಾ ಇತ್ತು. ಆ ಯೋಚನೆಗಳ ಹಿಂದೆ ಹೋಗಿ ನಾನು ಓ ಮನಸ್ಸೆ ಅನ್ನೋ ಹೆಸರಿನಲ್ಲಿ ಒಂದು ಬರೆಯೋಕ್ಕೆ ಶುರು ಮಾಡಿದೆ. ಅದೇ ಮೊದಲನೇ ಬಾರಿಗೆ ಲಕ್ಷ್ಮೀ ಮಧುಸೂದನ್ ಅನ್ನೋ ಹೆಸರಿನಲ್ಲಿ ಅದನ್ನು ಬರೆದಿದ್ದು. ಓ ಮನಸ್ಸೆ ಅನ್ನುವಂಥ ಲೇಖನವನ್ನು ಬರೆದಾಗ ಅದನ್ನು ನನ್ನ ಗುಂಪಿನಲ್ಲೂ ಹಾಕಿದೆ. ಬಹಳಷ್ಟು ಜನ ಅದಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದ್ರು. ಅದೇ ಹೇಳ್ತಾರೆ, ಹಿತ್ಲು ಗಿಡ ಮದ್ದಲ್ಲ ಅಂತ ನಮ್ಮ ಗುಂಪಿನಲ್ಲಿ ಎಲ್ಲರೂ ಹೇಳಿದ್ರು, ಚೆನ್ನಾಗಿ ಬರೆದಿದೆಯಾ ಎಲ್ಲ ಹೇಳಿದ್ರು. ಆದರೂ ನನಗೇನು ಅನ್ನಿಸ್ತು ಅಂತಂದರೆ, ಇರೋರೆಲ್ಲರೂ ನನ್ನ ಗೆಳತಿಯರು, ನನ್ನ ಬಂಧುಗಳೇನೆ. ಅದರಿಂದ ಅವ್ರು ಹೇಳೋದ್ರಲ್ಲಿ ನನಗೇನು ಅಷ್ಟೊಂದು ಆಶ್ಚರ್ಯ ಅನ್ನಿಸ್ಲಿಲ್ಲ. ಆದರೆ ಅದೇ ದಿನ ಆ ಓ ಮನಸ್ಸೆಯನ್ನು ಓದಿದ ತಕ್ಷಣ ಮೊದಲನೇ ವಾಯ್ಸ್ ಮೆಸೇಜ್ ಬಂದಿದ್ದು ನನಗೆ ಪ್ರೈವೇಟಾಗಿ. ಗುಂಪಲ್ಲಿ ಬಹಳಷ್ಟು ಜನ ಹಾಕಿದ್ರು, ಪ್ರೈವೇಟಾಗಿ ನನಗೆ ನನ್ನ ಗೆಳತಿ, ನನ್ನ ಕಸಿನ್ ಅರ್ಚನಾ ಒಂದು ಮೆಸೇಜ್ನ ಹಾಕಿದ್ಲು.
ಸೂಪರ್ ಕಣೆ, ಅದೇ ಮಾತು, ಸೂಪರ್ ಆಗಿ ಬರೆದಿದ್ಯಾ ಕಣೆ, ತುಂಬ ಚೆನ್ನಾಗಿದೆ, ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತೆ, ಬಿಡಬೇಡ, ಕಂಟಿನ್ಯೂ ಮಾಡು. ಅಯ್ಯೋ, ನಾ ಬರೆದಿದ್ದು ಒಂದು ಆರ್ಟಿಕಲ್, ಇದನ್ನೇನು ಕಂಟಿನ್ಯೂ ಮಾಡಲಿ, ನಾನು ಏನು ಹೇಳ್ತೀಯಾಳಿ ಇವಳು, ಇದೊಂದು ಆಶ್ಚರ್ಯ ನನಗೆ, ಇದು ಹೆಂಗೆ ಕಂಟಿನ್ಯೂ ಮಾಡೋದು, ಇದೊಂದು ಆರ್ಟಿಕಲ್ ಅಂತ ಬರೆದೆ, ಇದನ್ನೇನು ಕಂಟಿನ್ಯೂ ಮಾಡು ಅಂತ ಹೇಳ್ತಾಳೆ ಇವಳು. ಸರಿ, ಪ್ರಯತ್ನ ಪಡ್ತೀನಿ ಅಷ್ಟೇ, ಒಳಗೆ ಹಾಕ್ಬಿಟ್ಟು ಸುಮ್ಮನಾಗೋದೆ ಅಷ್ಟೇ. ಅದೇ ದಿನ ನಾವೆಲ್ಲ ಹೊರಗಡೆ ಹೋಗಿದ್ವಿ, ಸೌರಭ ಗುಂಪಲ್ಲಿ ಅದೇ ಆರ್ಟಿಕಲ್ನ ನಾನು ಹಾಕಿದ್ದೆ. ಅದಕ್ಕೆ ಎಂಥ ಪ್ರತಿಕ್ರಿಯೆ, ಅಲ್ಲಿರೋರೆಲ್ಲರೂ ಎಂತಹ ಸಾಹಿತಿಗಳು ಅಂತ ಅಂದರೆ ಅವ್ರ ವಿಮರ್ಶೆ ಕೂಡ ಸಾಹಿತ್ಯಿಕವಾಗಿತ್ತು. ಆ ವಿಮರ್ಶೆ, ವಿಚಾರ, ವಿಶ್ಲೇಷಣೆ ಎಲ್ಲನೂ ಅದೊಂದು ಆರ್ಟಿಕಲ್ಗೆ ಅವ್ರು ಹಾಕಿದ್ದು, ಪ್ರತಿಸ್ಪಂದಿಸಿದ ರೀತಿ ಯಾವ ರೀತಿ ಇತ್ತು ಅಂತಂದರೆ, ಇದೇನೋ ಈ ಆರ್ಟಿಕಲ್ನಲ್ಲಿ ಈ ಓಮನಸ್ಸೆ ಅಷ್ಟರ ಮಟ್ಟಿಗೆ ರೀಚ್ ಆಗ್ತಾ ಇದೆಯಾ, ರೀಚ್ ಆಗಿದೆಯಾ, ಏನಿದೆ ಇದರಲ್ಲಿ, ನನಗೇನು ಅರ್ಥ ಆಗಲಿಲ್ಲ. ಒಂಥರ ಖುಷಿನೂ ಆಯಿತು, ಜೊತೆಗೆ ಇದು ಮೊದಲನೇ ದಿವಸ. ಎರಡನೇ ದಿವಸ ಮತ್ತೆ ಬಿಡಲಿಲ್ಲ, ದ್ವಿತೀಯ ವಿಘ್ನ ಆಗಬಾರ್ದು ಅಂತ ಅದೊಂದು ಮೈಂಡಲ್ಲಿ ಇರುತ್ತೆ ನನಗೆ ಯಾವಾಗಲೂ. ಎರಡನೇ ದಿವಸನೂ ಮತ್ತೆ ಬರೆದು ಸೌರಭ ಗುಂಪಿಗೂ ಹಾಕಿದೆ, ಸಮರ್ಪಣಾಗೂ ಹಾಕಿದೆ. ಸೌರಭಗೆ ಹಾಕಿದ ತಕ್ಷಣ ಮತ್ತೆ ನಿನ್ನೆ ಯಾರು ಪ್ರತಿಕ್ರಿಯೆಯನ್ನು ನೀಡಿದ್ರೋ ಅದ್ರ ಜೊತೆಗೆ ಇನ್ನೊಂದಿಷ್ಟು ಜನ, ಅದನ್ನು ನೋಡಿದಾಗ ನನಗೆ ನಿಜವಾಗ್ಲೂ ಖುಷಿ ಆಯಿತು. ನಾನು ನನ್ನ ನಮ್ಮ ಮನೆಯವರಿಗೆ ಮಧುಸೂದನ್ ಅವ್ರಿಗೆ ತೋರಿಸ್ದೆ, ಏನು ಇಷ್ಟೊಂದು ಪ್ರತಿಕ್ರಿಯೆಗಳು ಬರ್ತಾ ಇದೆ, ಇದು ಏನಿದೆ ಇದರಲ್ಲಿ, ನನಗೇನು ಗೊತ್ತಾಗ್ತಾ ಇಲ್ಲ. ಓ ಮನಸ್ಸಿನಲ್ಲಿ ಇಷ್ಟೊಂದು ಜನ ನನಗೇ ಹೇಳ್ದಂಗಿದೆ, ನೀವು ತುಂಬ ಚೆನ್ನಾಗಿ ಬರ್ದಿದ್ದೀರಾ, ಬರೀರಿ, ನಮ್ಮ ಮನಸ್ಸಿನ ಮಾತನ್ನೇ ನೀವು ಬರ್ದಿದ್ದೀರಾ ಅಂತ ಅನ್ನಿಸ್ತಿದೆ, ಬರೀರಿ ಅಂದರು. ಅಂತ ಹಾಕಿಯಾರೆ ಅಂತ ಅವ್ರಿಗೆ ತೋರಿಸ್ದೆ. ಇದರಲ್ಲೇನು ವಿಶೇಷತೆ ಇಲ್ಲ ಅನ್ನಿಸ್ತಿದೆ ನನಗೆ, ಯಾಕೆ ಇಷ್ಟೊಂದು ಪ್ರತಿಕ್ರಿಯೆ ಬರ್ತಿದೆ ಗೊತ್ತಿಲ್ಲ ಅಂದಾಗ ಅವರೊಂದು ಮಾತು ಹೇಳಿದ್ರು, ಬಹುಶಃ ನೀ ಹೇಳ್ತಿರೋದ್ರಲ್ಲೇನು ವಿಶೇಷ ಇಲ್ಲ, ಆದರೆ ಹೇಳೋ ವಿಧಾನದಲ್ಲಿ ಏನೋ ಒಂದು ಆತ್ಮೀಯತೆ ಇದೆ ಅನಿಸುತ್ತೆ. ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿರುತ್ತೆ, ಆದರೆ ಅದೇನಾಗತ್ತೆ ಅಂತಂದರೆ ಅದು ಬೇರೆಯವರು ಹೇಳಿದಾಗ ಮನಸ್ಸಿಗೆ ಚೆನ್ನಾಗಿ ತಲುಪತ್ತೆ. ಆ ಆತ್ಮೀಯತೆ ನಿನ್ನ ಬರವಣಿಗೆನಲ್ಲಿ ಇದೆ ಅನಿಸುತ್ತೆ, ಬಿಡಬೇಡ, ಮುಂದುವರಿಸು. ಫಸ್ಟ್ ಅರ್ಚನಾ ಹೇಳಿದ್ಲು ಮುಂದುವರ್ಸೆ ಅಂತ, ಈಗ ಇವ್ರು ಹೇಳಿದ್ರು ಮುಂದುವರಿಸು ಅಂತ. ಸರಿ, ಹಾಗೇನೆ ಅದು ಸರಣಿಯಾಗಿ ಒಂದೊಂದೇ ಬರ್ತಾ ಹೋಯಿತು. ಹಾಗೆ ಅದು ಸಿರಿಗನ್ನಡದಲ್ಲಿ ಮತ್ತು ಸೌರಭದಲ್ಲಿ ಹೀಗೇನೆ ಅದನ್ನು ಹಾಕ್ತಾ ಹೋದೆ. ಅಲ್ಲಿ ಸೌರಭದಲ್ಲಿ ಎಷ್ಟೋ ಜನ ನನಗೆ ಲಕ್ಷ್ಮೀ ಮಧುಸೂದನ್, ಓ ಮನಸ್ಸೆ ಲಕ್ಷ್ಮೀ ಮಧುಸೂದನ್ ಅಂತಲೇ ಕರೀಲಿಕ್ಕೆ ಶುರು ಮಾಡಿದ್ರು. ಬಹಳಷ್ಟು ಜನ ಆತ್ಮೀಯರಾದರು. ಜೊತೆಗೆ ನನ್ನ ಗೆಳತಿ ರೇಣುಕಾ ಇದ್ದಾಳಲ್ಲ, ಆಕೆ ಅಂತೂ ನನ್ನ ಹೆಸರು ಸೇವ್ ಮಾಡ್ಕೊಂಡಿರೋದೇ ಓ ಮನಸ್ಸೆ ಅಂತ. ಒಂದು ಲೋಗೋ ಕೂಡ ಅವಳೇನೆ ಮಾಡಿ ಕೊಟ್ಟಿದ್ಲು. ಆ ಓ ಮನಸ್ಸಿಗೆ ಆ ಮಟ್ಟಕ್ಕೆ ನನಗೆ ಪ್ರತಿಕ್ರಿಯೆಗಳು ದೊರೀತಾ ಹೋಯಿತು. ಅಲ್ಲಿಂದ ನೆಕ್ಸ್ಟ್ ನಾನು ಮೂರನೇ ವ್ಯಕ್ತಿಯ ಹೆಸರನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದೆ. ಪದ್ಮಶ್ರೀಧರ ಮೇಡಮ್ ಹೆಸರು ಹೇಳಿದೆ, ವೀಣಾ ಪ್ರಮೋದ್ ಹೇಳಿದೆ. ಈಗ ಮೂರನೇ ವ್ಯಕ್ತಿ ಯಾರು ಅಂತಂದರೆ ನನ್ನ ಹೊರ ಜಗತ್ತಿಗೆ ಪರಿಚಯಿಸಿದವರು ಮಾಲಾ ಚೆಲುವನಹಳ್ಳಿ. ಅವ್ರು ನನಗೆ ಎಲ್ಲಿ ಸಿಕ್ಕಿದ್ರು, ಸಿರಿಗನ್ನಡ ವೇದಿಕೆಯಲ್ಲಿ ಈ ಓ ಮನಸ್ಸೇನ ಬರಿತಾ ಇದ್ನಲ್ಲ ಅಲ್ಲಿ ಸಿಕ್ಕಿದಂಥವ್ರು ಅವರು. ಅವು ಏನಾಗ್ತಿತ್ತು, ಈ ಓ ಮನಸ್ಸೆ ಬರೆದಾಗ ಬಹಳಷ್ಟು ಜನ ಸ್ಪಂದಿಸ್ತಿದ್ರು. ಅದರಲ್ಲಿ ಇವರು ಕೂಡ ಒಬ್ಬರು, ಮಾಲಾ ಚೆಲುವನಹಳ್ಳಿ ಅವರು. ಮಾಲಾ ಮೇಡಮ್ ಏನು ಮಾಡಿದ್ರು, ಅಷ್ಟೊಂದು ಆತ್ಮೀಯತೆ ಏನು ಇರಲಿಲ್ಲ. ಅವ್ರ ಸ್ಟೇಟಸ್ನ ನಾನು ನೋಡ್ತಿದ್ದಾಗ ಅವ್ರು ಪ್ರತಿದಿನ ಕಿದ್ಮಾದಲ್ಲಿ ಆ ಪ್ರೈಸ್ ಬಂತು, ಈ ಪ್ರೈಸ್ ಬಂತು ಹಾಕೋತಾನೇ ಇದ್ರು. ಏನಿದು ಕಿದ್ಮಾ, ಏನಿದು ಇಷ್ಟೊಂದು ಪ್ರೈಸ್ ಅವರು ತಗೊಳ್ತಾ ಇದ್ದಾರಲ್ಲ ಅಂತ ಹೇಳಿ ಅವ್ರನ್ನ ನಾನು ಏನೋ ಸ್ನೇಹ ಇರಲಿಲ್ಲ, ಬರೀ ಇದಕ್ಕೆ ಅವರು ರೆಸ್ಪಾಂಡ್ ಮಾಡಿದ್ರಲ್ಲ ಅಷ್ಟೇ ಸ್ನೇಹ ನಮ್ಮಿಬ್ಬರು ಪರಿಚಯ. ಆ ಕಿದ್ಮಾ ಪರಿಚಯ ಆದಮೇಲೆ ಅವ್ರು ನನ್ನನ್ನು ಕಿದ್ಮಾಗೆ ಸೇರೋದಕ್ಕೆ ಸಹಾಯವನ್ನು ಮಾಡಿದ್ರು. ಅಲ್ಲಿ ಸೇರಿದ್ಮೇಲೆ ನಂಗೆ ಸಾಕಷ್ಟು ಹೊಸ ವಿಷಯಗಳು ಸಿಕ್ತು, ಹೊಸ ಯೋಜನೆಗಳು ಬರೋದಕ್ಕೆ ಶುರುವಾಯಿತು. ಅಲ್ಲಿ ಹೇಗೆ ವ್ಯವಸ್ಥಿತವಾಗಿ ನಡೆಯುತ್ತೆ ಕಾರ್ಯಕ್ರಮಗಳು ಅನ್ನೋದೆಲ್ಲನೂ ತಿಳ್ಕೊಂಡೆ. ಹಾಗೆ ನಮ್ಮ ಗುಂಪಿನಿಂದಲೂ ಸಾಕಷ್ಟು ಜನರಿಗೆ ನಾನೇ ಹೇಳಿದೆ, ಕಿದ್ಮಾ ಗುಂಪಿಗೆ ಸೇರಿ, ಅಲ್ಲಿ ಬಹಳಷ್ಟು ಚೆನ್ನಾಗಿ ಒಳ್ಳೆಯ ಚಟುವಟಿಕೆಗಳು ನಡೀತಾ ಇದೆ ಅಂತ. ಹಾಗಾಗಿ ಈ 3 ಜನರನ್ನ ಹೆಸರನ್ನು ನಾನು ತೆಗೆದುಕೊಳ್ಳೇಬೇಕು. ನನ್ನ ಬದುಕಿಗೆ ತಿರುವನ್ನು ನೀಡಿದಂಥವರು, ನಮ್ಮ ಸಮರ್ಪಣೆಗೆ ಹೊಸ ಸದಸ್ಯರನ್ನು ಸೇರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವ್ರು. ಜೊತೆಗೆ ನಾನು ಹೇಳಿದೆ, ಓ ಮನಸ್ಸಿಗೆ ಪ್ರತಿಕ್ರಿಯೆ ನೀಡಿದವರು ಅವ್ರಿಗೆಲ್ರಿಗೂ ನಾನು ಧನ್ಯತೆಯನ್ನು ವ್ಯಕ್ತಪಡಿಸಬೇಕು ಅಂತ. ಈ ಸಂದರ್ಭದಲ್ಲಿ ನನ್ನ ಮಾತು ಅತಿ ಅಂತ ಅನಿಸಿದ್ರು ಕ್ಷಮೆ ಇರಲಿ, ಅವರೆಲ್ಲರ ಹೆಸರನ್ನು ನಾನು ತೆಗೆದುಕೊಳ್ಳೇಬೇಕು. ನನ್ನ ಪ್ರತಿ ಓ ಮನಸ್ಸೆ ಸರಣಿ ಬರ್ತಿದ್ದಾಗ್ಲೂ ಸೌರಭದಲ್ಲಿ ಒಂದು ನಿಯಮ ಬಂದಿತ್ತು. ಏನಾ ನಿಯಮ ಅಂದರೆ, ಆರಂಭದಲ್ಲಿ ನನಗೆ ಅದು ಸ್ವಲ್ಪ ಕಿರಿಕಿರಿ ಮಾಡ್ತು, ನನಗೆ ಸ್ವಲ್ಪ ಬೇಸರನೂ ಆಯಿತು. ಆದರೆ ಆ ನಂತರದಲ್ಲಿ ಅದೇ ಅಷ್ಟೊಂದು ಅದ್ಭುತವಾದಂತಹ ಮ್ಯಾಜಿಕ್ನ ಮಾಡತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಲ್ಲೊಂದು ನಿಯಮ ತಂದರು,
ಆ ನಿಯಮ ನಾನು ಸಾಕಷ್ಟು ಸಲ ನಮ್ಮ ಸಮರ್ಪಣಾದ ಬೇರೆ ಬೇರೆ ಗುಂಪುಗಳಲ್ಲಿ ತರೋ ಪ್ರಯತ್ನ ಮಾಡಿದೆ, ಬಟ್ ಆಗಲಿಲ್ಲ. ಏನು ಆ ನಿಯಮ, ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಇದು ನಿಮಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಏನಂದರೆ ಅಲ್ಲಿ ಒಂದು ನಿಯಮ ಬಂದಿದ್ದು, ನಾವೇನು ಮಾಡ್ತೀವಿ, ಪ್ರಶಸ್ತಿ ಪತ್ರ ಬಂತು, ನಮಗೆಲ್ಲೋ ಒಂದು ಪ್ರಶಸ್ತಿ ಪತ್ರ ಬಂತು, ಅದನ್ನು ಹಾಕ್ತೀವಿ. ನಾವು ಯಾವುದೋ ಒಂದು ಆರ್ಟಿಕಲ್ ಬರೆದ್ವಿ, ಯಾವುದೋ ಒಂದು ಪದ್ಯನೋ ಅಥವಾ ಬರಹನೋ ಬರೆದ್ವಿ, ಅದನ್ನು ಅಲ್ಲಿ ಹಾಕ್ತೀವಿ, ಯಾವುದೋ ಒಂದು ಗುಂಪಲ್ಲಿ ಹಾಕ್ತೀವಿ ಅಂದ್ಕೊಳ್ಳಿ. ಹಾಕಿದಾಗ ಏನಾಗತ್ತೆ, ಎಲ್ಲರೂ ಚೆನ್ನಾಗಿದೆ ಈ ಥರ ಎಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಲ್ವ, ಚೆನ್ನಾಗಿದೆ ಮೆಚ್ಚುಗೆಗಳನ್ನು ವ್ಯಕ್ತಪಡಿಸ್ತೀವಿ. ಆ ಮೆಚ್ಚುಗೆಗಳಿಗೆ ಮತ್ತೆ ಅದನ್ನು ಟ್ಯಾಗ್ ಮಾಡಿ ಒಂದು ಥಮ್ಸ್ ಅಪ್, ಒಂದು ಸೂಪರು, ಒಂದು ನಮಸ್ಕಾರ, ಈ ರೀತಿ ಅದರಲ್ಲೇ ತುಂಬೋಗ್ತಾ ಇತ್ತು ಮೆಚ್ಚುಗೆ, ಅಭಿನಂದನೆ. ಇದರಿಂದನೇ ಅದು ತುಂಬೋಗುವಂತಹ ಪರಿಸ್ಥಿತಿ ಇದ್ದಾಗ ಅಲ್ಲಿನ ಅಡ್ಮಿನ್ ಒಂದು ಇದನ್ನ ನಿಯಮವನ್ನು ಹಾಕಿದ್ರು, ಇಲ್ಲಿ ಬರಹಗಳು ಮಾತ್ರನೇ ಅವಕಾಶ, ಮೆಚ್ಚುಗೆಗಳನ್ನು ವ್ಯಕ್ತಪಡಿಸಬಾರ್ದು ಅಂತ ಹಾಕಿದ್ರು. ಅದಕ್ಕೆ ನನಗೆ ವಿರೋಧನೂ ಇತ್ತು. ನಾನು ಸಾಕಷ್ಟು ಸಲ ಅದು ಗುಂಪಲ್ಲೂ ಹಾಕಿದೆ. ಮೆಚ್ಚುಗೆ ಯಾವಾಗಲೂ ಸಾರ್ವತ್ರಿಕವಾಗಿರಬೇಕು, ಆದರೆ ಇದನ್ನ ತಿದ್ದುಪಡಿ ಏನಿದ್ರೂ ವೈಯಕ್ತಿಕವಾಗಿರಬೇಕು, ಇದು ನನ್ನ ಅಭಿಪ್ರಾಯ ಅಂತ. ಅದು ನನ್ನ ಅಭಿಪ್ರಾಯ ಅಷ್ಟೇ, ಒಬ್ರೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇರುತ್ತೆ. ಆದರೆ ಆ ಮೆಚ್ಚುಗೆ ಪರ್ಸ್ನಲ್ ಆಗಿ ಕಳಿಸಿ ಅಂತ ಅಷ್ಟು ಸ್ಟ್ರಿಕ್ಟಾಗಿ ಹೇಳಿದಾಗ ಎಷ್ಟು ಜನ ನನಗೆ ಪರ್ಸ್ನಲ್ ಆಗಿ ಮೆಸೇಜನ್ನ, ಆ ಓಮನಸೆಯನ್ನು ಓದಿ ಕಳಿಸೋದಕ್ಕೆ ಶುರು ಮಾಡಿದ್ರು ಅಂದರೆ, ಅದು ನನ್ನ ಹಾಗೂ ಅವರ ಜೊತೆ ಆತ್ಮೀಯತೆ, ಒಂದು ಬಾಂಧವ್ಯ ಹೆಚ್ಚುತ್ತಾ ಹೋಗೋದಕ್ಕೆ ಕಾರಣ ಆಯಿತು. ಅವರೆಲ್ಲರೂ ಆ ಓಮನಸೆಯನ್ನು ಓದೋದು, ಜೊತೆಗೆ ಅದಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯೆಯನ್ನು ನನಗೆ ವೈಯಕ್ತಿಕವಾಗಿ ಕಳಿಸೋದು. ಅವರೆಲ್ಲ ನನಗಿಂತ ವಯಸ್ಸಿನಲ್ಲಿ ಹಿರಿಯರು, ಅನುಭವದಲ್ಲಿ ಹಿರಿಯರು, ಇತ್ತೀಚೆಗೆ ಸ್ವಪರಿಚಯವನ್ನು ಮಾಡ್ಕೊಂಡ್ರಲ್ಲ, ಆವಾಗಂತೂ ನಿಜವಾಗ್ಲೂ ನನಗೆ ಒಂಥರ ಆಗೋಯ್ತು. ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳು ನನ್ನ ಗುಂಪಲ್ಲಿ ಇದ್ದಾರೆ, ಸೌರಭದಲ್ಲಿ ನನ್ನ ಗುಂಪಿಗೆ ಬಂದಿದ್ದಾರೆ. ಇಷ್ಟು ಸಾಧನೆ ಮಾಡಿರುವಂಥವ್ರು ತುಂಬಿದ ಕೊಡ ತುಳ್ಕೋದಿಲ್ಲ ಅನ್ನೋ ಹಾಗೆ ಇಷ್ಟು ಸರಳವಾಗಿ ನನ್ನ ಜೊತೆಗೆ ಅವರು ಬಾಂಧವ್ಯವನ್ನು ಬೆಳೆಸ್ತಾ ಇದ್ದಾರಾ, ನನಗೆ ನಿಜವಾಗ್ಲೂ ಆಶ್ಚರ್ಯನೇ ಆಯಿತು. ಹಾಗೆ ಬಂದವಂಥವರಲ್ಲಿ, ನನ್ನ ಓಮನಸೆಗೆ ಸ್ಪಂದಿಸಿದವರಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲರ ಹೆಸರನ್ನು ನಾನು ಇಲ್ಲಿ ಹೇಳಿಬಿಡ್ತೀನಿ, ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನನ್ನ ಓಮನಸೆಗೆ ಹೇಳ್ತಾರಲ್ಲ ಅಫಿಷಿಯಲ್ ಪಾರ್ಟ್ನರ್ಸ್ ಅಂತ, ಆ ಥರ ಪಾರ್ಟ್ನರ್ ಅಂತ ಇಬ್ಬರನ್ನ ನಾನು ಹೇಳ್ಬೋದು. ಯಾಕೆಂದರೆ ಒಂದೊಂದ್ಸಲಿ ಡೌಟ್ ಆಗುತ್ತೆ, ಓಮನಸೆ ನಂದ ಅಥವಾ ಅವ್ರು ಬರಿತಾ ಇದ್ದಾರಾ ಅಂತ. ಆ ಲೆವೆಲ್ಗೆ ಅದ್ರ ಬಗ್ಗೆ ಬಾಂಧವ್ಯ ಇಟ್ಕೊಂಡಿರೋದು ಅಂದರೆ ರೇಣುಕಾ ಮಾಳಿಗೆ ಮತ್ತು ಸುಮಾ ಸತೀಶ್. ಅವರಿಬ್ಬರು ಸ್ಪಂದನೆ ಅದಕ್ಕೆ ಎಣೆನೇ ಇಲ್ಲ, ಅಷ್ಟು ಚೆನ್ನಾಗಿ ಸ್ಪಂದನೆಯನ್ನು ನೀಡ್ತಾ ಹೋಗ್ತಾರೆ. ಅವರಲ್ಲದೆ ಇನ್ನು ಬಹಳಷ್ಟು ಜನ ನನಗೆ ಸ್ಪಂದನೆಯನ್ನು ನೀಡ್ತಾ ಬಂದರು. ಓಮನಸೆಗೆ ನನ್ನನ್ನು ಲಕ್ಷ್ಮೀ ಮಧುಸೂದನ್ ಅಂತ ಪ್ರಪಂಚಕ್ಕೆ ಪರಿಚಯಿಸಿದ್ರು. ರೇಣುಕಾ, ಸುಮಾ ಸತೀಶ್, ಮಮತಾ ಭಾಸ್ಕರ್, ಮಾಲಾ ಚೆಲುವನಹಳ್ಳಿ, ಲಕ್ಷ್ಮೀ ಭಾಸ್ಕರ್, ಸುಧಾರಾಜ್ ಮೇಡಮ್ ಅಂತೂ ಓದಿದ ತಕ್ಷಣವೇ ಅದಕ್ಕೊಂದು ಹಾಡನ್ನು ಇನ್ಸ್ಟೆಂಟ್ ಆಗಿ ಬರೆದು ನನ್ನ ಗುಂಪಲ್ಲೂ ಹಾಕೋದು, ನನಗೂ ಕಳಿಸೋದು. ಅಯ್ಯಪ್ಪ, ಇಷ್ಟು ಬೇಗ ಅದಕ್ಕೆ ಬರ್ಕೊಂಡು ಇಲ್ಲ ಅನ್ನೋರು, ಬರೀದೇನೆ ಹಾಗೆ ಆಶು ಕವಿತ್ವವನ್ನು ಹೇಳಿ ಕಳಿಸೋರು ಅವರು. ಸುಮೇಧಾ, ಚಂದನ, ಶಾರದಾ, ರೋಹಿಣಿ ಅವರು ಸೌರಭದವರೇನೆ, ರೂಪಾ ಕುಲಕರ್ಣಿ, ಸರ್ವಮಂಗಳ ಚೆಟ್ಟಿ, ಶಿಲ್ಪಶ್ರೀ ನನ್ನ ಶಾಲೆಯ ಗೆಳತಿ, ಶೋಭಾರಾಣಿ ಸೌರಭದವರು, ಸುಗುಣ ನನ್ನ ಸುಗುಣ ಅಲ್ಲೇ ಕಾಣಿಸ್ತಿದ್ದಾಳೆ, ಅವಳು ಫೇಸ್ಬುಕ್ಕಲ್ಲಿ ನಾನು ಬರೀತಿದ್ದನ್ನ ಓದಿ ನನಗೆ ಅವಳು ಪರಿಚಯ ಆದಳು. ಸುಜಾತ ಪ್ರಾಣೇಶ್ ಮೇಡಮ್, ಅರ್ಚನಾ ಬಾಲಾಜಿ, ಲಕ್ಷ್ಮೀ ಭೂಪಾಳಂ ಮೇಡಮ್, ಮತ್ತು ನಾನು ಮೇಡಮ್ ಹೇಳಲಿಲ್ಲ ಅಂತಂದರೆ ತಪ್ಪು ತಿಳ್ಕೊಬೇಡಿ, ಅದು ಹೆಸರು ಬರ್ದೀನಿ ಹಾಗೇನೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಮಂಜುಳಾ ಇವರು ಕೂಡ ಸೌರಭದವರು, ಪೂರ್ಣಿಮಾ ಯಲಿಗಾರ ಮೇಡಮ್, ಪ್ರಣೀತಾ ನನ್ನ ಶಾಲಾ ಗೆಳತಿ, ರಾಧಾ CP ಮೇಡಮ್, ಮತ್ತು ರಾಧಾ ಇನ್ನೊಬ್ರು ಇದ್ದಾರೆ, ರುಕ್ಮಿಣಿ ಭಜನಾ ಮಂಡಳಿ ಅವರು, ಇಬ್ಬರು ರಾಧಾ ಇದ್ದಾರೆ ಅವರು, ಮತ್ತು ನನ್ನ ಸಮೀಕ್ಷಾದ ಗೆಳತಿ ರಶ್ಮಿ, ಅನು ಅಂತ ಅವರು ಸೌರಭದವರು, ನನ್ನ ಗೆಳತಿ ಸುಮಾ ರಘು, ಶ್ರೀಲಕ್ಷ್ಮಿ, ಆಶಾ ಕೆ, ಇವರೆಲ್ಲರೂ ನಮ್ಮ ಕುಟೀರದಲ್ಲಿ ಬಹಳ ಏನಂತ ಹೇಳ್ತಾರೆ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿರೋವಂಥವ್ರು. ರಮಾ ಪ್ರಸನ್ನ ಮೇಡಮು, ಅನುಪಮಾ ಸುಲಾಖಿ ಇವಾಗ ನಿರೂಪಣೆಯನ್ನು ಮಾಡ್ತಿದ್ದಾರಲ್ಲ, ಅವರಂತೂ ಮೊದಲನೇ ಸಲ ನನ್ನ ಜೊತೆ ಅವ್ರು ಮಾತಾಡಿದಾಗ, ನಿಮ್ಮ ಜೊತೆ ಮಾತಾಡ್ತೀನ ನನಗೆ ಆಶ್ಚರ್ಯ ಆಗ್ತಿದೆ ಅಂದಾಗ ಯಾವುದೋ ಸೆಲೆಬ್ರಿಟಿ ಲೆವೆಲಲ್ಲಿ ನನ್ನ ಕೂರಿಸ್ಬಿಟ್ಟಿದ್ರು, ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಜೊತೆಗೆ ಶೋಭಾ ನಾಗಭೂಷಣ, ಕೊನೆಯಲ್ಲಿ ಹೆಸರು ತಗೊಂಡೆ ಏನು ಅನ್ಕೋಬೇಡಿ ಶೋಭಾ. ಎಲ್ಲರೂ ಅಕಸ್ಮಾತ್ ಯಾರ್ದಾದ್ರೂ ಹೆಸರನ್ನ ಬಿಟ್ಟಿದ್ರೆ ಕ್ಷಮೆ ಇರಲಿ. ನನ್ನ ಓಮನಸೆಗೆ ಸ್ಪಂದಿಸಿದಂತಹ ಪ್ರತಿಯೊಬ್ಬರು ನನಗೆ ಒಂದು ಹೊಸ ಪ್ರಪಂಚವನ್ನೇ ತೋರಿಸ್ಕೊಟ್ರು. ಹೀಗೆ ನಮ್ಮ ಸಮರ್ಪಣದಲ್ಲಿ ಬೇರೆ ಬೇರೆ ಗುಂಪುಗಳಲ್ಲಿ ಪರಿಚಯವಾದಂತಹ ಜನರಿಂದ ನಮ್ಮ ಸಮರ್ಪಣ 1 ವರ್ಷವನ್ನು ಇವತ್ತು ಪೂರೈಸಿದೆ.
ಈ ಒಂದು ಸಮಯದಲ್ಲಿ ನಾನು ಯಾರ ಹೆಸರನ್ನಾರು ಬಿಟ್ಟಿದ್ರೆ ಕ್ಷಮೆ ಇರಲಿ. ಬಹಳಷ್ಟು ಜನ ಅವರವರ ಸ್ನೇಹಿತೆಯರನ್ನು ಕೂಡ ನಮ್ಮ ಗುಂಪಿಗೆ ಸೇರಿಸ್ತಾ ಬಂದರು. ಅದು ನನ್ನ ಉದ್ದೇಶ. ಅವರಿಗೆ ಖುದ್ದು ಪರಿಚಯ ಇರುವಂತಹ ಗೆಳತಿಯರನ್ನು ನಮ್ಮ ಗುಂಪಿಗೆ ಸೇರಿಸ್ತಾ ಬನ್ನಿ ಅಂತ ಹೇಳಿದ್ದೆ. ಅದಕ್ಕೆ ತಕ್ಕ ಹಾಗೆ ನಡೆಸ್ತಾ ಬಂದರು. ಹೀಗೆ ನಮ್ಮ ಬಾಂಧವ್ಯ ಮುಂದುವರಿಲಿ. ಹೀಗೆ ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ನಮ್ಮ ಬಾಂಧವ್ಯ ಯಾವಾಗ ಹೆಚ್ಚಾಗತ್ತೆ ಅಂತಂದರೆ, ನಾವು ವೈಯಕ್ತಿಕವಾಗಿ ಅವರಿಗೆ ಪ್ರತಿಕ್ರಿಯೆಯನ್ನು ಸೂಚಿಸಿದಾಗ. ಗುಂಪಿನಲ್ಲಿ ಎಷ್ಟೋ ಸಲ ಹಾಗೇನೆ ಅದು ಕಾಣಿಸದೆ ಹೋಗ್ಬಿಡಬಹುದು. ಹಾಗಾಗಿ ನಾವು ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡಿದಾಗ ನೀವು ಗುಂಪಲ್ಲೂ ನೀಡಿ, ಬೇಡ ಅನ್ನಲ್ಲ. ಅವ್ರ ಜೊತೆಗೆ ಒಂದು ಬಾಂಧವ್ಯವನ್ನು ಬೆಸೆಯೋದಕ್ಕೆ ಸಿಗುವಂತಹ ಅವಕಾಶವನ್ನು ಬಿಟ್ಕೊಡ್ಬೇಡಿ. ಸಾಕಷ್ಟು ಜನ ನಮ್ಮ ಗುಂಪಿನಲ್ಲಿ ಸಾಧನೆಯನ್ನು ಮಾಡಿದಂಥವರು ಇದ್ದಾರೆ. ಅವರೆಲ್ಲರಿಂದ ನಿಮಗೆ ಇನ್ನಷ್ಟು ಹೊಸ ಹೊಸ ವಿಚಾರಗಳು ತಿಳಿಯತ್ತೆ. ಅದರಿಂದ ಸಂಕೋಚ ಇಲ್ಲದೆ ಅವರು ಬರೆದಂತಹ ಲೇಖನಗಳಿಗೆ, ಕಥೆಗಳಿಗೆ, ಹಾಗೆ ಕವಿತೆಗಳಿಗೆ, ಇದೆಲ್ಲದಕ್ಕೂ ವೈಯಕ್ತಿಕವಾಗಿ ಪ್ರತಿಸ್ಪಂದನೆಯನ್ನು ನೀಡ್ತಾ ಬನ್ನಿ. ಹಾಗಂತ ಇಲ್ಲಿ ಗುಂಪಲ್ಲಿ ಹಾಕಬೇಡಿ ಅಂತ ಹೇಳ್ತಾ ಇಲ್ಲ. ಅದನ್ನು ಬೆಳೆಸ್ಕೊಂಡಾಗ ನಿಮಗೆ ಇನ್ನಷ್ಟು ಜನ ಪರಿಚಯ ಆಗ್ತಾರೆ ಅಂತ ಹೇಳ್ತಾ, ಮತ್ತೆ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಈ ಸುದೀರ್ಘವಾದ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಅನುಪಮ ಮೇಡಮ್, ಮುಂದುವರಿಸಬಹುದು. ಅನುಪಮ ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದೆ. ಮೊದಲಿಂದ ಅನ್ಮ್ಯೂಟ್ ಮಾಡ್ಕೋಬೇಕು. ಹಾ, ನನಗೆ ಈ ಗ್ರೂಪ್ ಅಲ್ಲಿ ಸಮರ್ಪಣಾ ಮಹಿಳಾ ವೇದಿಕೆಯಲ್ಲಿ ಇರೋದೇ ಒಂದು ಸಂತೋಷ. ಮೇಲಿಂದ ಲಕ್ಷ್ಮಿ ಮೇಡಮ್ ಅವ್ರನ್ನ ನಾನ್ ಸಿಕ್ದಾಗಂತೂ ನಾನ್ ನಿಜವಾಗ್ಲೂ ನೀವ್ ಹೇಳ್ದಂಗೆ ನನಗೆ ತುಂಬಾನೇ ಸಂತೋಷ ಆಗಿತ್ತು. ಅಯ್ಯೋ, ಲಕ್ಷ್ಮಿ ಮೇಡಮ್ ಅವ್ರು ಇಷ್ಟ ಚೆನ್ನಾಗಿ ಬರೀತಾರೆ ಓ ಮನಸ್ಸೆ ಸರಣಿಯನ್ನ, ನಾನು ಇವ್ರ ಹತ್ರ ಮಾತಾಡ್ತಿದ್ದೀನ ಅಂತ ಅನ್ಸಿದ್ದಂತೂ ನಿಜ. ಇವತ್ತು ತುಂಬಾ ಭಾವುಕರಾಗಿ ಲಕ್ಷ್ಮಿ ಮೇಡಮ್ ಅವರು ತಮ್ಮ ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟ ನಡೆದು ಬಂದ ಹಾದಿಯನ್ನ ನಮ್ಮಲ್ಲೇ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ನಿಮ್ಮ ಕನಸಿನ ಕೂಸು ಬೆಳೆದು ಹೆಮ್ಮರವಾಗಲಿ ಅಂತ ನಾನು ಹಾರೈಸ್ತೇನೆ. ಹಾಗೆ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲ ಲಕ್ಷ್ಮಿ? ಎಲ್ಲರಿಗೆ ಕೇಳಿಸ್ತಾ ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಸಾಕಷ್ಟು ತಂತ್ರಜ್ಞಾನದ ಮಾಹಿತಿಯನ್ನು ಪಡೆದು ಮೈಸೂರು ಪ್ರಜೆ ವಾರಪತ್ರಿಕೆ ಸಂಪಾದಕರಾದ ಪತಿಯೊಂದಿಗೆ ಅನುಪಯುಕ್ತ ವಸ್ತುಗಳಿಂದಲೂ ಕಲೆಯನ್ನು ಅರಳಿಸುವ ಒಂದು ಕಲೆಯನ್ನ ಕರಗತ ಮಾಡಿಕೊಂಡಿದ್ದಾರೆ. ಇವರು ಸಮರ್ಪಣಾ ಅಂತರ್ಜಾಲದ ಮುಖ್ಯಸ್ಥೆ, ನಿರ್ವಾಹಕಿ, ಅಧ್ಯಕ್ಷರೂ ಆದ ನಮ್ರತಾ ಸಂದೀಪ್ ಅವರು ಗಿಡಕ್ಕೆ ನೀರು ಹಾಕಿದರ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆ. ನಮ್ರತಾ ಸಂದೀಪ್ ಮೇಡಮ್ ಅವರೇ, ನಮ್ರತಾ ಮೇಡಮ್ ಅವರೇ ಬಂದಿದ್ದಾರೆ. ಗಿಡಕ್ಕೆ ನೀರು ಹಾಕೋ. ನಮಸ್ಕಾರ ನಮ್ರತಾ ಮೇಡಮ್ ಅವರೇ. ಧನ್ಯವಾದಗಳು. ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದ ಶ್ರೀಮತಿ ನಮ್ರತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಹೀಗೆ ನಾವೆಲ್ಲರೂ ಕೂಡ ಸಮರ್ಪಣೆ ಎಂಬ ಸಸಿಗೆ ನೀರೆರೆದು ಹೆಮ್ಮರವಾಗಿ ಬಿಳಲುಗಳನ್ನು ಎಲ್ಲೆಡೆ ಪಸರಿಸಲು ಅನುಕೂಲವಾಗುವಂತೆ ನಾವೆಲ್ಲರೂ ಕೈ ಜೋಡಿಸೋಣ. ನಮ್ಮ ಇಂದಿನ ಗೌರವಾಧ್ಯಕ್ಷೆ, ಈ ಸಭೆಯ ಗೌರವಾಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ ಉತ್ತಮ ಶಿಕ್ಷಕಿ, ಸಾಹಿತಿ, ಬಹಳಷ್ಟು ಕಥೆ ಕವನಗಳನ್ನು ಬರೆದಿರುವ ಸಮರ್ಪಣಾ ಸಾಹಿತ್ಯ ಕೂಟದ ಗೌರವಾಧ್ಯಕ್ಷರು ಶ್ರೀಮತಿ ಪ್ರಭಾಮಣಿ ಮೇಡಮ್ ಅವರು. ಹಾಗೂ ಇವತ್ತು ಒಂದು ಸೀಕ್ರೆಟ್ ಅನ್ನ ನಮ್ಮ ಲಕ್ಷ್ಮಿ ಮೇಡಮ್ ಅವರು ಒಂದು ಗುಟ್ಟನ್ನ ಇವತ್ತು ಮುಚ್ಚಿಟ್ಟಿದ್ದಾರೆ. ಅದು ಏನಪ್ಪಾ ಅಂದ್ರೆ ಅದು ನನಗೂ ಗೊತ್ತಿಲ್ಲ. ಅದನ್ನ ಇವತ್ತು ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದಾರೆ, ಅವರನ್ನ ಪರಿಚಯ ಮಾಡಿಸ್ಕೊಳ್ಳಕ್ಕೆ ಬರ್ತಾ ಇದ್ದಾರೆ. ನಮ್ಮ ಸಮರ್ಪಣಾ ಸಾಹಿತ್ಯ ಕೂಟದ ಕಾರ್ಯದರ್ಶಿಗಳಾಗಿರುವ ಶ್ರೀಮತಿ ಶೋಭಾ ನಾಗಭೂಷಣ ಇವರು. ಶೋಭಾ ನಾಗಭೂಷಣ ಮೇಡಮ್ ಅವರೇ. ಧನ್ಯವಾದಗಳು. ನಾನು ಶೋಭಾ ನಾಗಭೂಷಣ. ನಮ್ಮ ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ಪ್ರಥಮ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಅವ್ರು ಹೇಳಿದ ಹಾಗೆ ಏನ್ ಸೀಕ್ರೆಟ್ ಅಂತ ಹೇಳಿದ್ರೆ,
ಶ್ರೀಯುತ ಶ್ರೀರಂಗರಾಜು ಸ್ಮಾರಕ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿರುವಂತಹ ಗಣ್ಯರನ್ನ ನಾನು ಇಂದು ಪರಿಚಯಿಸ್ತಾ ಇದ್ದೀನಿ. ಅಕ್ಷಯ್ ಜರ ಅವರನ್ನ ಲೈಟ್ ಲವ್ರೆ ಇಂದು ಲೈಟ್ ನನಗೆ ಲೈಟ್ ಲವ್ರೆ ಬಂದಿದೆ. ಮುಂದುವರಿಸಿ. ಹೆಸರಿನಲ್ಲಿ ಲಕ್ಷ್ಮಿ, ಗುಣದಲ್ಲಿ ವಜ್ರದಂತಹ ಹೊಳಪು. ಹೀಗೆ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ನೀವು ಖಂಡಿತ ಅವರ ಹೆಸರನ್ನ ಗೆಸ್ ಮಾಡಬಹುದು, ಯಾಕಂದ್ರೆ ಎಲ್ಲರಿಗೂ ಕೂಡ ಪರಿಚಿತರು. ಯಾರು ಇಂದು ಶ್ರೀರಂಗರಾಜು ಏನು ಸ್ಮಾರಕ ಗೌರವ ಪುರಸ್ಕಾರಕ್ಕೆ ಭಾಜನ ಆಗ್ತಾ ಇದ್ದಾರೋ ಅವರೆಲ್ಲರೂ ಅವರು ನಮ್ಮೆಲ್ಲರಿಗೂ ಕೂಡ ಪರಿಚಿತರಾದವರು. ಅವರ ಪರಿಚಯವನ್ನ ಸ್ವಲ್ಪ ಹೇಳ್ತಾ ಇದ್ದಾಗೆ ಎಲ್ಲರಿಗೂ ಅವರ ಪರಿಚಯ ಆಗ್ಬಿಡತ್ತೆ. ಹೆಸರಿನಲ್ಲಿ ಲಕ್ಷ್ಮಿ, ಗುಣದಲ್ಲಿ ವಜ್ರದಂತಹ ಹೊಳಪು, ಎಲ್ಲರೂ ಮೆಚ್ಚುವಂತಹ ಪ್ರತಿಭೆ, ಮಾತಿನಲ್ಲಿ ಚತುರೆ, ಕಾರ್ಯದಲ್ಲಿ ಶ್ರದ್ಧೆ, ನಡತೆಯಲ್ಲಿ ನಮ್ರತೆ, ಸ್ಥಾನಕ್ಕೆ ತಕ್ಕ ಯೋಗ್ಯತೆ, ಇವೆಲ್ಲದರ ಆಗರವಾಗಿರುವ ಪರಿಪೂರ್ಣ ಮಹಿಳೆ ಇಂದು ನಮ್ಮ ಸಮರ್ಪಣಾ ಸಾಹಿತ್ಯ ಕೂಟದ ಏನು ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಸನ್ಮಾನಿತರಾಗುತ್ತಿರುವಂತಹ ಗಣ್ಯರು. ಇದು ಎಲ್ಲರಿಗೂ ಅತ್ಯಂತ ಸಂತೋಷವಾದಂತಹ ವಿಷಯ. ಇವರ ಪರಿಚಯವನ್ನ ಮಾಡುವಂತಹ ಒಂದು ಕಾರ್ಯ ಇಂದು ನನ್ನ ಪಾಲಿಗೆ ಬಂದಿದೆ. ಇದು ನನ್ನ ಭಾಗ್ಯ ಅಂತಾನೆ ನಾನು ಹೇಳ್ತೀನಿ. ಇವರ ಸ್ಥಳ ಚಿಕ್ಕಮಗಳೂರು. 19/2/1955 ಇವರ ಜನನ. ತಂದೆ MN ಜನಕರಾಜಗುಪ್ತ, ತಾಯಿ MJ ಜಯಲಕ್ಷ್ಮಿ. ಕನ್ನಡದಲ್ಲಿ ಸ್ನಾತಕೋತ್ತರ ಪದವೀಧರೆ. ಚಿಕ್ಕಮಗಳೂರಿನಲ್ಲಿಯೇ ಕನ್ನಡ ಶೀಘ್ರಲಿಪಿ ಪ್ರವೀಣ ದರ್ಜೆಯನ್ನು ಪಾಸಾದ ಪ್ರಥಮ ವ್ಯಕ್ತಿ. ಕನ್ನಡವಲ್ಲದೆ ಇಂಗ್ಲಿಷ್ನಲ್ಲಿಯೂ ಶೀಘ್ರಲಿಪಿಯನ್ನು ಕಲಿತ ನಿಪುಣೆ ಇವರು. ಕರ್ನಾಟಕ ಸಂಗೀತದಲ್ಲೂ ಜೂನಿಯರ್ ಮುಗಿಸಿರುವವರು. ವೃತ್ತಿಯಲ್ಲಿ 22 ವರ್ಷ ನ್ಯಾಯಾಂಗ ಇಲಾಖೆಯಲ್ಲಿ ಸೇವೆ, ಸ್ವಯಂ ನಿವೃತ್ತಿ ಪಡೆದು ಸ್ವಂತ DTP ಕೇಂದ್ರ ತೆರೆದು ಯಶಸ್ವಿಯಾಗಿದ್ದಾರೆ. ಗಿಡಗಳನ್ನು ಬೆಳೆಸುವುದು, ಶುಭಾಶಯ ಪತ್ರಗಳನ್ನು ರಚಿಸುವುದು, ಅದರಲ್ಲಿ ಪದಗಳ ಅಕ್ಷರಗಳ ಆಧಾರಿತ ಶುಭಾಶಯ ಪತ್ರಗಳನ್ನ ರಚಿಸುವುದು ಇವರ ವಿಶೇಷವಾದಂತಹ ಪ್ರತಿಭೆ. ಆಧ್ಯಾತ್ಮಿಕ, ಧಾರ್ಮಿಕ, ಸಂಗೀತ, ಸಾಹಿತ್ಯಿಕ ಕಾರ್ಯಕ್ರಮಗಳಿಗೆ ಭೇಟಿ ಕೊಡುವಂತಹದ್ದು, ಪುಸ್ತಕ ಸಂಗ್ರಹಣೆ ಇವರ ಪ್ರತಿಭೆಯ ಪಟ್ಟಿಯಲ್ಲಿವೆ. ಇನ್ನು ಎಲ್ಲ ಮಹಿಳೆಯರಿಗೂ ದಕ್ಕದ ವಿಶೇಷ ಪ್ರತಿಭೆ ಇವರಿಗೆ ಇದೆ, ಅದು ಮರ ಹತ್ತುವುದು ಹಾಗೂ ಪಲ್ಟಿ ಹೊಡೆಯುವುದು. ಇವೆಲ್ಲವೂ ಹಾಗೂ ಇನ್ನೂ ಹಲವಾರು ಹವ್ಯಾಸಗಳನ್ನು ಮೈಗೂಡಿಸಿಕೊಂಡಿರುವ ಕಾರ್ಯಶೀಲೆ ಇವರು. ಇವರ ಶುಭಾಶಯ ಪತ್ರಗಳು ZTV, ಚಂದನ ಟಿವಿ, ಶಂಕರ ಟಿವಿಗಳಲ್ಲಿ ಪ್ರಸಾರವಾಗಿವೆ. ಖ್ಯಾತ ಗಾಯಕ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಶುಭಾಶಯ ಪತ್ರವನ್ನು ಕಳಿಸಿ ಅವರಿಂದ ಅಭಿನಂದನೆಗಳನ್ನು ಪಡೆದಿರುತ್ತಾರೆ. ಇದುವರೆಗೆ ಸುಮಾರು 2000ಕ್ಕೂ ಹೆಚ್ಚು ಶುಭಾಶಯ ಪತ್ರಗಳನ್ನು ರಚಿಸಿರುತ್ತಾರೆ. ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಏನು 1000ಕ್ಕೂ ಮಿಗಿಲಾಗಿ ಹೆಸರಿನ ಅಕ್ಷರಗಳ ಆಧಾರದ ಶುಭಾಶಯ ಪತ್ರಗಳನ್ನ ರಚಿಸಿರುವುದಕ್ಕೆ ಆ ರೆಕಾರ್ಡ್ ನಲ್ಲಿ ಇವರ ಹೆಸರು ದಾಖಲೆಯಾಗಿದೆ. ಇನ್ನು ಶಾಲಾ ಜೀವನದಲ್ಲಿಯೂ ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿ 10 ಹಲವು ಪ್ರಶಸ್ತಿಗಳನ್ನು ಗಳಿಸಿಕೊಂಡಿರುತ್ತಾರೆ. ಇದುವರೆಗೂ ಸುಮಾರು 2000 ಕಾನೂನು ಮಾಹಿತಿ ಪುಸ್ತಕಗಳನ್ನು ಉಚಿತವಾಗಿ ಕೊಡುಗೆ ನೀಡಿದ್ದಾರೆ. ವಾಸವಿ ಟ್ರಸ್ಟ್ ಗ್ರಂಥಾಲಯಕ್ಕೆ 20,000 ಪುಸ್ತಕಗಳನ್ನು ನೀಡಿದ್ದಾರೆ. ಹೀಗೆ ಕೊಡುಗೆ ಹಾಗೂ ಉಡುಗೊರೆ ಎಂದ ಹೆಚ್ಚು ಪುಸ್ತಕಗಳನ್ನೇ ಕೊಡುವುದು ಇವರ ಒಂದು ವಿಶೇಷತೆ. ಹೀಗೆ ಇವರು ಸೇವೆಯ ಹೆಸರಿನಲ್ಲಿ ಹಣ, ಪುಸ್ತಕ, ಇತರೆ ವಸ್ತುಗಳನ್ನು ಹಲವಾರು ಶಾಲೆ, ದೇವಾಲಯ ಹಾಗೂ ಹಲವಾರು ಸಂಘ ಸಂಸ್ಥೆಗಳಿಗೆ ದಾನ ನೀಡಿರುತ್ತಾರೆ. ಇದು ಇಷ್ಟೊಂದು ಸೇವೆಗಳನ್ನ ರಚಿಸಿರುವುದಕ್ಕೆ ಇವರಿಗೆ ಪ್ರತಿಯಾಗಿ ವಿವಿಧ ಪ್ರಶಸ್ತಿಗಳು ಕೂಡ ಇವರ ಪಾಲಿಗೆ ಬಂದಿವೆ. 14/7/2019 ಚಿಕ್ಕಮಗಳೂರಿನ ಶ್ರೀದೇವಿ ಗುರುಕುಲದ 2ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಶುಭಾಶಯ ರಚನಾ ಚತುರೆ ಎನ್ನುವ ಬಿರುದು. ದಿನಾಂಕ 28/7/19 ಚಿನ್ನಸೇಲಂನಲ್ಲಿ ವರ್ಲ್ಡ್ ಆರ್ಯ ವೈಶ್ಯ ಗ್ಲಿಟರ್ಸ್ ಅವಾರ್ಡ್. 20/10/2019 ಚೆನ್ನೈನಲ್ಲಿ ಯೂನಿವರ್ಸಲ್ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಮತ್ತು ಫ್ಯೂಚರ್ ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ ಹಾಗೂ ವಾಟ್ಸಪ್ ಕವನ ಸ್ಪರ್ಧೆಗಳಲ್ಲಿ ಹಲವು ಗುಂಪುಗಳಿಂದ ಇವರ ಕವನಗಳು, ಇವರ ಲೇಖನಗಳು ಮೆಚ್ಚುಗೆಗೆ, ಅಭಿನಂದನೆಗೆ ಪಾತ್ರವಾಗಿವೆ. ಗೆಳತಿಯರೇ, ನಾನು ಇದುವರೆಗೂ ಇವರು ಎಂದೇ ಹೇಳ್ತಾ ಇದ್ದೇನೆ. ನನಗೆ ಗೊತ್ತು ಇವರು ಯಾರು, ಅಲ್ಲರೇನು ಬಲ್ಲೆರೇನು ಅಂತ ನಾನು ನಿಮ್ಮನ್ನ ಕೇಳಿದ್ರೆ ಖಂಡಿತನೂ ಕೂಡ
ಅದು ತಪ್ಪಾಗುತ್ತೆ. ಅಂದ್ರೆ ಇವರ ಸೇವೆ ಏನು, ಇವರ ಪ್ರತಿಭೆ ಏನು ಅಂತ ನಾನು ಹೇಳ್ತಾ ಇದ್ದಾಗೆ ಇವರ ಪರಿಚಯ, ಇವರ ಹೆಸರು ನಿಮ್ಗೆಲ್ಲರಿಗೂ ಕೂಡ ತಿಳಿದು ಹೋಗಿರುತ್ತೆ. ಅವರೇ ನಮ್ಮ ಸಮರ್ಪಣಾ ಬಳಗದಲ್ಲಿ ಮಾರ್ಗದರ್ಶಕಿಯಾಗಿಯೂ ಹಿರಿಯರೂ ಆಗಿರುವಂತಹ, ಸಾಹಿತಿಗಳು ಆಗಿರುವಂತಹ ಕುಮಾರಿ ಎಂ.ಜೆ. ನಾಗಲಕ್ಷ್ಮಿ ಮೇಡಮ್ ರವರು. ಇವರನ್ನು ಇಂದು ನಮ್ಮ ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ವತಿಯಿಂದ ಶ್ರೀಯುತ ಶ್ರೀರಂಗರಾಜು ಸ್ಮಾರಕ ಗೌರವ ಪುರಸ್ಕಾರದೊಂದಿಗೆ ಸನ್ಮಾನಿಸಲಾಗುತ್ತಿದೆ. ಇವರ ಪರಿಚಯವನ್ನು ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಾಗಲಕ್ಷ್ಮಿ ಮೇಡಮ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶೋಭಾ ಮೇಡಮ್ ಅವರೇ. ಇಷ್ಟೆಲ್ಲ ಸಾಧನೆಗಳ ಒಂದು ಸರಮಾಲೆಯನ್ನೇ ಮುಡಿಗೇರಿಸಿಕೊಂಡಿರುವ ಒಂದು ಅನರ್ಘ್ಯ ರತ್ನ ನಮ್ಮ ಗುಂಪಲ್ಲಿರೋದು ಬಹಳ ಹೆಮ್ಮೆ ವಿಷಯವಾಗಿದೆ. ಎಂ.ಜೆ. ನಾಗಲಕ್ಷ್ಮಿ ಅವರೇ, ಅಭಿನಂದನೆಗಳು ತಮಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಮನಃಶಾಸ್ತ್ರದ ಉಪನ್ಯಾಸಕಿ, ಸಾಹಿತಿ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಶ್ರೀಮತಿ ಸುಗುಣ ಇವರಿಂದ ದೇವರ ನಾಮ. ಸುಗುಣ ಮೇಡಮ್, ಶ್ರೀಮತಿ ಸುಗುಣ ಮೇಡಮ್ ಅವರೇ. ಸುಗುಣ ಮೇಡಮ್ ಅವರೇ, ಮುಂದಿನ ಕಾರ್ಯಕ್ರಮ ತಗೊಳ್ಳಿ. ಒಂದ್ ನಿಮಿಷ. ಸುಗುಣ ಮೇಡಮ್ ಅವರೇ, ಮುಂದಿನ ಕಾರ್ಯಕ್ರಮ. ಅನುಪಮ ಒಂದ್ ನಿಮಿಷ. ನಾಗಲಕ್ಷ್ಮಿ ಮೇಡಮ್, ಏನಾದ್ರು ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು ನಮ್ಮ ಜೊತೆ. ನೀವು ಚಾಟ್ ಅಲ್ಲಿ ಹಾಕ್ತಾ ಇದ್ದೀರಾ, ನೇರವಾಗಿನೇ ಹೇಳ್ಬೋದು. ನಾಗಲಕ್ಷ್ಮಿ ಮೇಡಮ್ ಅವರೇ. ಮೇಡಮ್, ನಮಗ್ ಮಾತಾಡಕ್ ಏನು ಆಗ್ತಾನೆ ಇಲ್ಲ. ನನ್ಗೆ ನನ್ ನಂಬಕ್ಕೆ ಆಗ್ತಿರೋ ಅಂತ ಒಂದು ಇದನ್ನ ನೀವು ಕೊಡ್ತಾ ಇದ್ದೀರಿ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಮ್ಗೆ ಧನ್ಯವಾದ ಅಂತ ಒಂದೇ ಒಂದ್ ವರ್ಡಲ್ಲಿ ನಾ ಹೇಳ್ತೀನಿ ಅಷ್ಟೇ. ಧನ್ಯವಾದಗಳು ಮೇಡಮ್, ಧನ್ಯವಾದ. ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಮ್ಮ ಸಮರ್ಪಣಾ ಜಗ್ಲಿಕಟ್ಟಿನಲ್ಲಿ ಮತ್ತು ಇದರಲ್ಲಿ ಅವರ ಪ್ರಶಸ್ತಿಯನ್ನ ನಾನು ಹಂಚಿಕೊಂಡಿದ್ದೇನೆ. ಮುಂದೆ ಇದಕ್ಕಿನ್ನ ಹೆಚ್ಚಿನ ಸಾಧನೆಗಳನ್ನ ಮಾಡಿ ನಾಗಲಕ್ಷ್ಮಿ ಮೇಡಮ್. ನಿಜವಾಗ್ಲೂ ಅವ್ರ ಬಗ್ಗೆ ಹೇಳಿದ್ದೆಲ್ಲ ಕಡಿಮೆ ಏನೋ ಅಂತ ಅನ್ನಿಸ್ಬಿಡತ್ತೆ ನಮಗೆ. ಅಂತಹ ಅದ್ಭುತವಾದಂತಹ ವ್ಯಕ್ತಿತ್ವನ, ಅದೇ ಹೇಳಿದ್ನಲ್ಲ, ನಮ್ಮ ಗುಂಪಲ್ಲಿ ಇರುವಂತಹ ಒಬ್ಬೊಬ್ರು ಕೂಡ ನಿಜವಾಗ್ಲೂ ತುಂಬಿದ ಕೊಡ ತುಳ್ಕೋದಿಲ್ಲ ಅನ್ನುವಂತಹ ವ್ಯಕ್ತಿತ್ವದವರು. ಅವರಲ್ಲಿ ಇವರು ಕೂಡ ಒಬ್ರು. ಅವರ ಸಾಧನೆ ನಿಮ್ಮೆಲ್ಲರಿಗೂ ಪರಿಚಯಿಸಬೇಕು ಅನ್ನುವಂತಹ ಉದ್ದೇಶದಿಂದ ನನ್ನ ತಂದೆಯವರ ಹೆಸರಿನಲ್ಲಿ ಈ ವರ್ಷದಿಂದ ಕೊಡಮಾಡ್ತಿರುವಂತಹ ಶ್ರೀಯುತ ಶ್ರೀರಂಗರಾಜು ಸ್ಮಾರಕ ಗೌರವ ಪುರಸ್ಕಾರವನ್ನ ನಮ್ಮ ಸಮರ್ಪಣಾ ವೇದಿಕೆಯ ವತಿಯಿಂದ ಎಲ್ಲರ ಅನುಮತಿಯ ಮೇರೆಗೆ ನಮ್ಮ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿ ನಿಮ್ಮೆಲ್ಲರ ಸ್ವಪರಿಚಯವನ್ನ ಸಂಗ್ರಹಿಸಿದ ಉದ್ದೇಶ ಕೂಡ ಅದೇ ಆಗಿತ್ತು. ಎಲ್ಲರ ಸ್ವಪರಿಚಯವನ್ನು ಓದಿ ಇವರ ಆಯ್ಕೆಯನ್ನ ನಮ್ಮ ಸಮಿತಿ ಮಾಡ್ತು. ಅದರ ಆಧಾರದ ಮೇರೆಗೆ ನಾವು ಅವರಿಗೆ ಈ ಪ್ರಶಸ್ತಿಯನ್ನ ನೀಡಿದ್ದೀವಿ. ಅಭಿನಂದನೆಗಳು ಮೇಡಮ್ ನಿಮಗೆ ನಮ್ಮ ವೇದಿಕೆಯ ವತಿಯಿಂದ. ಅನುಪಮ ಮೇಡಮ್, ಮುಂದುವರಿಸಬಹುದು ತಾವು. ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಪರಂಪರೆಗೆ ಹಿಡಿದ ಕೈಗನ್ನಡಿಯಂತೆ ಇತಿಹಾಸ ಕಾಲದಿಂದಲೂ ನಮ್ಮ ದೇಶದ ಹಿರಿಮೆ ಗರಿಮೆಗಳನ್ನು ಬಿಂಬಿಸುತ್ತಾ ಬಂದಿವೆ. ಅರ್ಥಪೂರ್ಣ ಹಾವಭಾವ, ವೇಷ ಭಾಷೆಗಳ ಜೊತೆಗೆ ನಾನಾ ವಿಧದ ಸಂಗೀತ, ಸಾಹಿತ್ಯ, ನೃತ್ಯ ಮಾಲಿಕೆಗಳು ಪ್ರಪಂಚದ ಮೂಲೆ ಮೂಲೆಗಳಲ್ಲಿಯೂ ಜನಪ್ರಿಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದರಲ್ಲಿ ಸಫಲವಾಗಿವೆ. ಇಂತಹ ವಿಪುಲವಾದ ಪರಂಪರೆಯ ತವರೂರು ನಮ್ಮ ಭಾರತ ದೇಶ ಎಂದರೆ ತಪ್ಪಾಗಲಾರದು. ಇಂತಹ ಭವ್ಯ ಪರಂಪರೆಯ ಅಂಗವೆಂದೇ ಹೇಳಬಹುದಾದ ಬಹುಮುಖ ಪ್ರತಿಭೆಯ ಈ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲು ನಮ್ಮ ಗೆಳತಿಯರು ಉತ್ಸಾಹದಿಂದ ತಯಾರಾಗಿದ್ದಾರೆ. ಇನ್ನು ತಡ ಮಾಡದೆ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಗೃಹಿಣಿ, ಸಾಹಿತಿ, ಬರಹಗಾರ್ತಿ, ನಿರೂಪಕಿ, ತೀರ್ಪುಗಾರ್ತಿ, ಅನೇಕ ಕಥೆ ಕವನಗಳನ್ನು ಬರೆದಿರುವ ಶ್ರೀಮತಿ ಸುಜಾತಾ ಪ್ರಾಣೇಶ್ ಇವರು ಮೊದಲನೇದಾಗಿ ಭಾವಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಸುಜಾತಾ ಮೇಡಮ್ ಅವರೇ, ಬಂದೆ. ಇದೇ ಆಯ್ತು. ಎಲ್ಲರಿಗೂ ನಮಸ್ಕಾರ. ಈ ದಿನ ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನನ್ನದೊಂದು
ನನ್ನದೊಂದು ಭಾವಗೀತೆ ಸಮರ್ಪಣೆ ನಿಮ್ಮೆಲ್ಲರಿಗೂನು. ತುಂಬಾ ಸಂತೋಷ ಆಗ್ತಿದೆ. ಈ ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ಎಲ್ಲ ನನ್ನ ಆತ್ಮೀಯ ಗೆಳತಿಯರಿಗೆ, ಸಹೋದರಿಯರಂತೆ ಎಲ್ಲರೂ ಬಹಳ ಆತ್ಮೀಯರಾಗಿ ಇದ್ದೀರಾ. ನನಗಂತೂ ಈ ಗುಂಪಿಗೆ ಸೇರಿರೋದು ಬಹಳ ಸಂತೋಷವನ್ನ ತಂದಿದೆ. ನನ್ನ ಈ ಒಂದು ಭಾವಗೀತೆನ ನಿಮಗೆ ಅರ್ಪಿಸ್ತಾ ಇದ್ದೇನೆ. ಇದನ್ನ ಬರ್ದಿರೋರು ಶ್ರೀಯುತ ರುದ್ರಮೂರ್ತಿ ಶಾಸ್ತ್ರಿ ಅವರು. ಮೌನ ಮಧುರವಾಗಿದೆ, ಅರ್ಥಪೂರ್ಣವಾಗಿದೆ. ಮೌನ ಮಧುರವಾಗಿದೆ, ಅರ್ಥಪೂರ್ಣವಾಗಿದೆ. ನನ್ನ ನಿನ್ನ ನಡುವಿನಲ್ಲಿ ಮೌನ ಮಾತನಾಡಿದೆ, ಭಾವವೀಣೆ ಮೀಟಿದೆ. ಮೌನ ಮಧುರವಾಗಿದೆ, ಅರ್ಥಪೂರ್ಣವಾಗಿದೆ. ಕಣ್ಣ ಒಂದು ಸನ್ನೆಯಲ್ಲಿ ಬಾಗಿ ನಿಂತ ಭಂಗಿಯಲ್ಲಿ, ಕಣ್ಣ ಒಂದು ಸನ್ನೆಯಲ್ಲಿ ಬಾಗಿ ನಿಂತ ಭಂಗಿಯಲ್ಲಿ, ಮೌನ ಮನದ ಮಾತು ತುಂಬಿದೆ. ಮೊಗದ ಭಾವರಾಗದಲ್ಲಿ ನಗೆಯ ಮಿಂಚು ರೇಖೆಯಲ್ಲಿ ಪ್ರೇಮಗಾನ ಹಾಡಿದೆ. ಮೊಗದ ಭಾವರಾಗದಲ್ಲಿ ನಗೆಯ ಮಿಂಚು ರೇಖೆಯಲ್ಲಿ ಮಗಾನ ಹಾಡಿದೆ. ಮೌನ ಮಧುರವಾಗಿದೆ, ಅರ್ಥಪೂರ್ಣವಾಗಿದೆ. ಮಾತು ಮಾತು ಏಕೆ ಮಾತು, ಭಾವದಿಂದ ಮಾತು ಸೋತು, ಮಾತು ಭಾವದಿಂದ ಮಾತು ಸೋತು ಎಲ್ಲೋ ದೂರ ಓಡಿದೆ. ಮೇಲೆ ನೋಡು ಬಾನಿನಲ್ಲಿ ಕೋಟಿ ತಾರೆ ಮೌನದಲ್ಲಿ ಬೆಳಕು ಮಾತನಾಡಿದೆ. ಮೇಲೆ ನೋಡು ಬಾನಿನಲ್ಲಿ ಕೋಟಿ ತಾರೆ ಮೌನದಲ್ಲಿ ಬೆಳಕು ಮಾತನಾಡಿದೆ. ಮೌನ ಮಧುರವಾಗಿದೆ, ಅರ್ಥಪೂರ್ಣವಾಗಿದೆ. ನನ್ನ ನಿನ್ನ ನಡುವಿನಲ್ಲಿ ಮೌನ ಮಾತನಾಡಿದೆ, ಭಾವವೀಣೆ ಮೀಟಿದೆ. ಮೌನ ಮಧುರವಾಗಿದೆ, ಅರ್ಥಪೂರ್ಣವಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಅರ್ಥಪೂರ್ಣವಾದ ಮೌನದ ಭಾಷೆಯನ್ನ ಭಾವಗೀತೆಯ ಮೂಲಕ ಸುಶ್ರಾವ್ಯವಾಗಿ ಹಾಡಿದ ಸುಜಾತ ಮೇಡಮ್ ಇವರಿಗೆ ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ ನಾಟಕ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸುವುದು, ಅಡಿಗೆ, ರಂಗೋಲಿ ಬಿಡಿಸುವುದರಲ್ಲಿ ಆಸಕ್ತಿಯನ್ನು ಹೊಂದಿರುವ ಇವರು ತಮ್ಮ ಮೂಲಕ ಭೀಮನನ್ನು ನಮ್ಮ ವೇದಿಕೆಗೆ ಕರೆತರುತ್ತಿದ್ದಾರೆ. ಶ್ರೀಮತಿ ಅರ್ಚನಾ ಬಾಲಾಜಿ ಇವರು. ಅರ್ಚನಾ ಮೇಡಮ್ ಅವರೇ, ನಮ್ಮ ಮುಂದಿನ ಕಾರ್ಯಕ್ರಮ ಅರ್ಚನಾ ಮೇಡಮ್ ಅವ್ರದ್ದು ಆಗಿದ್ಮೇಲೆ ನೆಕ್ಸ್ಟ್ ನಂದೇ ಇರೋದು. ಓಕೆ ಅರ್ಚನಾ ಮೇಡಮ್ ಅವರೇ. ಹಾ, ಸ್ಕ್ರೀನ್ ಶೇರ್ ಆಗಿದೆ ಅಲ್ಲ? ಸ್ಕ್ರೀನ್ ಶೇರ್ ಆಗಿದೆ ಅಲ್ಲ ಅನುಪಮ? ಹಾ, ಆಗಿದೆ ಆಗಿದೆ. ಹಾ, ಸ್ಟಾರ್ಟ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಬಾಲಾಜಿ. ಇನ್ನು ಸಮರ್ಪಣಾ ಮಹಿಳಾ ಸಾಹಿತ್ಯ ಕೇಳಿಸ್ತಾ ಇಲ್ಲ. ಸ್ಕ್ರೀನ್ ಶೇರ್ ಸೌಂಡ್ ಮಾಡ್ತೀನಿ, ಮೊದಲಿಂದ ಹಾಕ್ತೀನಿ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಬಾಲಾಜಿ. ಇಂದು ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾನು ಕುರುಕ್ಷೇತ್ರ ನಾಟಕದ ಅಂತಿಮ ಭಾಗವಾದ ಭೀಮ ದುರ್ಯೋಧನರ ಗದಾಯುದ್ಧದಲ್ಲಿ ಭೀಮನು ದುರ್ಯೋಧನನನ್ನು ವೈಶಂಪಾಯನ ಸರೋವರದಿಂದ ಹೇಗೆ ಮೇಲೆ ಕರೆತರುತ್ತಾನೆ ಆ ಪ್ರಸಂಗದ ಅಭಿನಯನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ತಪ್ಪಿದ್ದರೆ ಕ್ಷಮಿಸಿ, ಆಶೀರ್ವದಿಸಿ. ಒಪ್ಪತಕ್ಕ ಮಾತು. ಆದರೆ ಧರ್ಮರಾಯನ ಬಾಯಿಂದ ಪುರುಷೋಕ್ತಿಗಳು ಬರುವುದಾದರೂ ಹೇಗೆ? ಅದು ನಿನ್ನಿಂದ ಸಾಧ್ಯವಿಲ್ಲ. ಅದನ್ನು ನಾನು ಪ್ರಾರಂಭಿಸುತ್ತೇನೆ. ದುರ್ಯೋಧನ 11 ಅಕ್ಷೌಹಿಣಿ ಕುರು ಸೈನ್ಯವನ್ನು ನಾಶಪಡಿಸಿದೆ. ಭೀಷ್ಮ, ದ್ರೋಣ, ಕರ್ಣ ಮೊದಲಾದವರು ನಿನಗಾಗಿ ಪ್ರಾಣಗಳನ್ನು ಬಿಟ್ಟರು. ಶಕುನಿಯಂತಹ ನರಾಧಮನು ಯುದ್ಧದಲ್ಲಿ ವೀರನಂತೆ ಹೋರಾಡಿ ಮಡಿದನು. ಆದರೆ ಹೇಡಿಯಾದ ನೀನು ಸೋತ ನಾಯಿಯಂತೆ ಓಡಿ ಬಂದಿರುವೆ. ಕ್ಷತ್ರಿಯಾಧಮ, ಕುಲಾಂಗಾರ, ಭರತ ವಂಶದ ಕಳಂಕಿತ, ಯುದ್ಧಕ್ಕೆ ಹೆದರಿ ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿರುವೆಯಾ? ನಮಸ್ಕಾರ. ಅರ್ಚನಾ ಮೇಡಮ್ ಅವರೇ, ಇನ್ನು ಭೀಮನ ಒಂದು ಡ್ರೆಸ್ ಹಾಕೊಂಡ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ. ಧನ್ಯವಾದಗಳು ಅರ್ಚನಾ ಮೇಡಮ್ ಅವರೇ. ಇನ್ನು ಮುಂದಿನ ಕಾರ್ಯಕ್ರಮ ಜನಪದ ಗೀತೆ ಅನುಪಮಾ ಸುಲಾಕೆ. ಅದು ನಾನೇ. ನನ್ ಬಗ್ಗೆ ಹೇಳ್ಕೊಡಕ್ಕೆ ಅಷ್ಟೇನು ಇಲ್ಲ, ಅದರಿಂದ ನೇರವಾಗಿ ಹಾಡನ್ನ ಪ್ರಾರಂಭಿಸ್ತೇನೆ. ಮ್ಯೂಟ್ ಆಗಿದ್ದು ಓಪನ್ ಆಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಾನೊಂದು ಜನಪದ ಗೀತೆನ ಪ್ರಸ್ತುತಪಡಿಸ್ತಾ ಇರ್ತೇನೆ. ಎಲ್ಲರಿಗೂ ಇದು ಒಂದು ಚಿರಪರಿಚಿತವಾದ ಹಾಡು ಅಂತ ಅನ್ಕೊಂಡಿರ್ತೇನೆ. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನೀವೇ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಲೆ ಬೆಳಗಿವ್ನಿ ತುಪ್ಪವ ಕಾಯ್ಸಿವ್ನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಸುತ್ತಾಡಿ ಬರುವ ಪರಸೆಗೆ ಮಾದೇವ ನೀವೇ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟ ಹತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ್ ಮಾದೇವ ಗತಿ ಎಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ. ಬೆಟ್ಟ ಹತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ್ ಮಾದೇವ ಗತಿ ಎಂದು ಮಾದೇವ ನೀವೇ ಬೆಟ್ಟದ್ ಮಾದೇವ ಗತಿ ಎಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನೀವೇ
ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಧನ್ಯವಾದಗಳು. ಅದ್ಭುತವಾದಂತಹ ಗಾಯನ ಅನುಪಮ. ನೀವು ಹೇಳಿದ್ರಿ ನಿಮ್ಮ ಬಗ್ಗೆ ಹೇಳಕ್ಕೆ ಏನೂ ಇಲ್ಲ ಅಂತ. ಹೇಳೋದಕ್ಕೆ ಹೋದ್ರೆ ಸಮಯ ಸಾಲಲ್ಲ, ಆದ್ರಿಂದ ಚುಟುಕಾಗಿ ಹೇಳ್ತಾ ಇದ್ದೀನಿ. ಈಗಾಗಲೇ ಒಮ್ಮೆ ನಾನು ವೇದಿಕೆನಲ್ಲಿ ಕೂಡ ಅವರ ಪರಿಚಯವನ್ನ ಹಾಕಿದ್ದೆ. ಪ್ರೇರಣಾ ಗುಂಪಿಗೆ ಅವರನ್ನ ಸಂಚಾಲಕಿ ಮಾಡೋ ಮುಖ್ಯವಾದಂಥ ಉದ್ದೇಶ ಕೂಡ ಇದೇನೆ. ಅವರ ಅದ್ಭುತವಾದ ಗಾಯನ, ಅವರ ಸಂಘಟನಾ ಶಕ್ತಿ, ಜೊತೆಗೆ ಅವರೊಬ್ರು ಸಾಹಿತಿ ಅಷ್ಟೇ ಅಲ್ಲ, ಯೋಗ ಪ್ರವೀಣೆ ಕೂಡ. ನಿನ್ನೆ ನನಗೊಂದು ಸತ್ಯ ಅದರಿಂದ ನನಗೆ ತಿಳಿಯಿತು. ಅವ್ರನ್ನ ನೋಡಿದಾಗ ನಿಮ್ಗೆ ಅನ್ಸಿರುತ್ತೆ ಅವರೊಬ್ಬ ರೂಪದರ್ಶಿ ಥರ, ಅಂದರೆ ಮಾಡೆಲ್ ಥರ ಇದ್ದಾರೆ ಅಂತ ಅನ್ಸಿರುತ್ತಲ್ವಾ? ಹೌದು, ಅವರು ಅವಾರ್ಡ್ ಕೂಡ ತೆಗೆದುಕೊಂಡಿದ್ದಾರೆ. ಯಾವ ಅವಾರ್ಡ್ ಮೇಡಮ್? ಅನುಪಮ ಮೇಡಮ್ ನೀವು ಹೇಳಿ. ಅದು ಮಿಸ್ ಹಂಪಿನ ಕ್ವೀನ್ ಆಫ್ ಹಂಪಿ ಕ್ವೀನ್ ಆಫ್ ಹಂಪಿ. ಮಾಡ್ಲಿಂಗು ಎಲ್ಲಾನು ಅವ್ರಿಗೆ ಆಸಕ್ತಿ ಇದೆ. ನಾನು ಸಮರ್ಪಣಾ ಗುಂಪಲ್ಲೂ ಹಾಕಿದ್ದೆ. 20ರ ಹರೆಯದಲ್ಲಿ ಇರುವ 20ರ ಹರೆಯದ ಯುವತಿಯಂತೆ ಕಾಣುವ 50ರ ಹರೆಯದ ಅತ್ತೆ ಅಂತ. ಅವರ ವಯಸ್ಸನ್ನ ಹೇಳ್ಬಾರ್ದು ಅಂತಾರೆ, ಆದ್ರೆ ನಾನು ಹೇಳ್ತಾ ಇದ್ದೀನಿ, ವೇದಿಕೆನಲ್ಲೇ ಹೇಳ್ತಾ ಇದ್ದೀನಿ. ಯಾಕೆ ಅವ್ರು ನಮಗೆ ಸ್ಫೂರ್ತಿ ಆಗ್ಲಿ. ಮುಂದೆ ಒಂದ್ ದಿವಸ ಉಪನ್ಯಾಸ ಇಡೋಣ ಅದ್ರ ಬಗ್ಗೆನೆ. ಅವರ ಹೇಗೆ ಸಮಯವನ್ನ ಉಪಯೋಗಿಸ್ಕೊಂಡು ಎಷ್ಟೆಲ್ಲಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿತಾ ಹೋಗುತ್ತೆ. ಸಾಹಿತಿ, ಗಾಯಕಿ, ಸಂಘಟಕಿ, ಯೋಗ ಪ್ರವೀಣೆ, ಜೊತೆಗೆ ಉತ್ತಮವಾದಂತಹ ವಾಗ್ಮಿ ಕೂಡ ಹೌದು. ಧನ್ಯವಾದಗಳು ಅನುಪಮ. ಈ ನಿಮ್ಮ ಸಾಧನೆ ಧನ್ಯವಾದಗಳು ಲಕ್ಷ್ಮಿ ಮೇಡಮ್. ಧನ್ಯವಾದಗಳು ಲಕ್ಷ್ಮಿ. ಮೇಡಮ್ ಅಂತ ಹೇಳಕ್ಕಿಂತ ನಾನ್ ಗೆಳತಿ ಅನ್ನಕ್ಕೆ ಇಷ್ಟಪಡ್ತೀನಿ. ನನ್ಗೆ ಒಳ್ಳೆ ಗೆಳತಿ ಲಕ್ಷ್ಮಿ. ಹಲೋ, ಕೇಳಿಸ್ತದಲ್ಲ? ಕೇಳಿಸ್ತಿದೆ ಅನುಪಮ. ಧನ್ಯವಾದ. ಧನ್ಯವಾದ. ತಂತ್ರಜ್ಞಾನ ಶಿಕ್ಷಕಿ, ಗಣಕಯಂತ್ರ ಶಿಕ್ಷಕಿ ಹಾಗೂ ಸುಂದರ ಪ್ರಮಾಣ ಪತ್ರಗಳನ್ನು ಮಾಡುವುದರ ಮೂಲಕ ನಮ್ಮ ಬಳಗಕ್ಕೆ ಚಿರಪರಿಚಿತರಾದ ಶ್ರೀಮತಿ ಮಧುಶ್ರೀ ಹಾಗೂ ಶಿಕ್ಷಕಿ, ಗಾಯಕಿ, ಸಾಹಿತಿ, ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ಕಾರ್ಯದರ್ಶಿಗಳು ಆಗಿರುವ ಶ್ರೀಮತಿ ಶೋಭಾ ನಾಗಭೂಷಣ ಇವರಿಂದ ಕಿರುನಾಟಕ. ಮಧುಶ್ರೀ ಮೇಡಮ್ ಹಾಗೂ ಶೋಭಾ ನಾಗಭೂಷಣ ಮೇಡಮ್ ಅವರೇ. ಎಲ್ಲರಿಗೂ ನಮಸ್ಕಾರ. ನಾನು ಒಂದೆರಡು ಮಾತಾಡ್ಬಿಟ್ಟು ಆಮೇಲೆ ವಿಡಿಯೋ ಆನ್ ಮಾಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತಿಯರೇ. ಇಂದು ನಾವು ಅಭಿನಯಿಸ್ತಾ ಇರುವಂತಹ ಒಂದು ಕಿರುನಾಟಕ ಮುದ್ದಣ್ಣ ವಿರಚಿತ ಶ್ರೀರಾಮಾಶ್ವಮೇಧಂ ಕೃತಿಯಲ್ಲಿನ ಒಂದು ಚಿಕ್ಕ ಸನ್ನಿವೇಶ. ಕೃತಿಕಾರಾದಂತಹ ಮುದ್ದಣ್ಣ ತನ್ನ ಪತ್ನಿ ಮನೋರಮೆಯೊಡನೆ ಶ್ರೀರಾಮನ ಕಥೆಯನ್ನ ಹೇಳುವಂತಹ ಸಂದರ್ಭದಲ್ಲಿ ಮನೋರಮೆ ತನಗೆ ಆಗಾಗ್ಗೆ ಕಥೆಯನ್ನ ಕೇಳುವಾಗ ಉಂಟಾಗುವ ಸಂದೇಹಗಳನ್ನ ಕೇಳ್ತಾ ತನ್ನ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ತಾಳೆ. ಇಂಥ ಸಂದರ್ಭದಲ್ಲಿ ಮುದ್ದಣ್ಣ ಆ ಕಾಲದಲ್ಲಿ ಕವಿತೆಗಳನ್ನ ರಚಿಸುವಂತಹ ಕವಿಗೆ ಸಮಾಜದಲ್ಲಿ ಎಂತಹ ಸ್ಥಾನ ಇದೆ ಎನ್ನುವುದನ್ನ ಒಂದು ರೀತಿ ಸ್ವಯಂ ವಿಡಂಬನಾತ್ಮಕವಾಗಿ ತನ್ನ ಜೀವನವನ್ನೇ ವಿಡಂಬನಾತ್ಮಕವಾಗಿ ಮಾಡಿಕೊಂಡು ಇರುವಂತಹ ಒಂದು ಸನ್ನಿವೇಶವನ್ನ ನಾವು ಇಲ್ಲಿ ಕಾಣಬಹುದು. ಇಲ್ಲಿ ಕಥೆಯ ಹಿನ್ನೆಲೆಯನ್ನ ಸ್ವಲ್ಪ ಹೇಳಿ, ಒಂದ್ ಸ್ವಲ್ಪ ಅಷ್ಟೇ ನಾವು ಪಾತ್ರ ಪರಿಚಯವನ್ನ ಮಾಡ್ಕೊಳ್ತೇನೆ. ಶ್ರೀರಾಮನ ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ರಾಘವನ ಯಜ್ಞಾಶ್ವವು ಅರಣ್ಯಕ ಎಂಬ ತಪಸ್ವಿಯ ಪವಿತ್ರ ಆಶ್ರಮಕ್ಕೆ ಪ್ರವೇಶಿಸುತ್ತಿರುವುದನ್ನು ಕಂಡು ಶತ್ರುಘ್ನ ಮೊದಲಾದವರು ಮುನಿಗಳ ದರ್ಶನಕ್ಕೆ ಆಶ್ರಮದ ಒಳಗೆ ಹೋದರು. ತಪಸ್ವಿಗಳ ಕಾಲಿಗೆ ಬಿದ್ದು ನಮಸ್ಕರಿಸಿದರು. ಆಕಸ್ಮಿಕವಾಗಿ ಆಗಮಿಸಿದ ಅತಿಥಿಗಳನ್ನು ಅರಣ್ಯಕ ಮುನಿಗಳು ಬಹಳ ಗೌರವದಿಂದ ಬರಮಾಡಿಕೊಂಡು ತಮ್ಮ ಆತಿಥ್ಯದಿಂದ ಸತ್ಕರಿಸಿದರು. ನಂತರ ಶ್ರೀರಾಮನನ್ನು ಕುರಿತ ಸತ್ಕಥೆಯ ವಿನೋದವಾದದ ಸಂಭಾಷಣೆಯಲ್ಲಿ ಮ್ಯಾಮ್ ಈಗ ಮಾಡ್ಕೊಳ್ತೀನಿ ಒಂದ್ ನಿಮಿಷ. ಈ ರೀತಿಯಲ್ಲಿ ಮುದ್ದಣ್ಣ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನು ಮುಂದುವರೆದು ಏನೋ ಹೇಳ್ಬೇಕು ಅಂತ ಇದ್ದಾಗ ಮನೋರಮೆ ಮಧ್ಯದಲ್ಲಿ ಸಂಶಯ ಉಂಟಾಗಿ ಮುದ್ದಣ್ಣನನ್ನ ಮುಂದಿನಂತೆ ಕೇಳುತ್ತಾಳೆ.
ಮನೋರಮೆಯಾಗಿ ಮಧುಶ್ರೀ ಮೇಡಮ್, ಮುದ್ದಣ್ಣನಾಗಿ ನಾನು ಶೋಭಾ ನಾಗಭೂಷಣ. ಮಧುಶ್ರೀ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಇದೇ ನನ್ನ ಮೊದಲ ನಾಟಕ, ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ಶೋಭಾಳಿಂದ ಇವತ್ತು ನಾಟಕ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಏನಾದ್ರು ಮಧ್ಯ ತಪ್ಪಾದ್ರೆ. ಅವಳಿಗೆ ತುಂಬಾ ಇಷ್ಟ ಆಯ್ತು ಇದನ್ನ ಹಳೆಗನ್ನಡದಲ್ಲಿ ಮಾಡ್ಬೇಕು ಅಂತ. ಬಟ್ ಅವಳ ಜೊತೆಗಿರೋದು ನನ್ಗೆ ಹಳೆಗನ್ನಡ ಬರಲ್ಲ ಅನ್ನೋ ಒಂದೇ ಕಾರಣದಿಂದ ಇದನ್ನ ನಮ್ಮ ನುಡಿಗನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಶುರು ಮಾಡೋಣ. ಹಾ. ನನ್ನ ಚೆಲುವ, ಆತಿಥ್ಯವೆಂದರೇನು? ಬರಿಯ ಬಾಯುಪಚಾರವೇ? ಅಲ್ಲ ಅಲ್ಲ, ಬರಿಯ ಬಾಯುಪಚಾರವಲ್ಲ. ಬಂದವರಿಗೆ ಕೈಗೆ ಕಾಲಿಗೆ ನೀರು ಕೊಟ್ಟು ಕುಳ್ಳಿರಿಸಿ ಅವರಿಗೆ ರುಚಿಯಾದ ಊಟವನ್ನು ಉಣಬಡಿಸಿ ಹೂವಿನಿಂದ ಅಲಂಕರಿಸಿ ಪರಿಮಳ ಭರಿತವಾದ ಶ್ರೀಗಂಧವನ್ನು ಸಿಂಪಡಿಸಿ ಜೊತೆಯಲ್ಲಿದ್ದು ಅವರೊಡನೆ ಹಿತವಾಗಿ ಮಾತನಾಡಿ ಗೌರವಿಸುವುದು. ಹಾಗಿದ್ದರೆ ಶತ್ರು ಸಂಹಾರ ಮಾಡುವಂತ 1000 ಲೆಕ್ಕದಲ್ಲಿದ್ದ ಅಷ್ಟೊಂದು ದೊಡ್ಡ ಸೈನ್ಯಕ್ಕೆ ಅರಣ್ಯಕ ಅನ್ನ ನೀರು ಕೊಟ್ಟು ತೃಪ್ತಿಪಡಿಸಿದನೇ? ಹೌದು ಹೌದು, ಸಾಕಷ್ಟು ರುಚಿಕರವಾದ ಭೋಜನದಿಂದ ಎಲ್ಲರನ್ನೂ ತೃಪ್ತಿಪಡಿಸಿದನು. ನನಗೆ ಇದು ಆಶ್ಚರ್ಯವೆನಿಸುತ್ತಿದೆ. ಅರಣ್ಯಕನಿಗೆ ಇದು ಹೇಗೆ ಸಾಧ್ಯವಾಯಿತು? ಏಕೆ ಸಾಧ್ಯವಿಲ್ಲ? ಮುನಿಗಳ ಒಂದು ಜಪ ತಪ ಮಂತ್ರದ ಶಕ್ತಿ ಏನು ಕಿರಿದೆ. ಬೇಡಿದ ದ್ರವ್ಯವನ್ನು ಕೂಡಲೇ ತಂದುಕೊಡುವುದು ಅವರ ತಪಕ್ಕೆ ಸಿಕ್ಕಂತಹ ಒಂದು ಶಕ್ತಿ. ಇದು ನನಗೆ ಆಶ್ಚರ್ಯವೆನಿಸುತ್ತಿದೆ. ಅಷ್ಟೊಂದು ಶ್ರೇಷ್ಠವೇ? ಯಾವುದು ಆ ಮಂತ್ರ? ಯಾವುದೆಂದರೆ ಏಕಾಕ್ಷರಿ, ದ್ವ್ಯಕ್ಷರಿ, ತ್ರ್ಯಕ್ಷರಿ, ಚತುರಾಕ್ಷರಿ, ಪಂಚಾಕ್ಷರಿ, ಷಡಕ್ಷರಿ ಮುಂತಾದ ಪ್ರಸಿದ್ಧ ಮಂತ್ರಗಳು ಇರುವವಲ್ಲವೇ? ಓಹೋ, ಇಷ್ಟೊಂದು ಜಪದ ಶಕ್ತಿಯ ಸಹಾಯ ಇರುವುದರಿಂದಲೇ ತಪಸ್ವಿಗಳು ಬೇರೊಂದರ ಚಿಂತೆ ಇಲ್ಲದಂತಿದ್ದಾರೆ. ಹೌದೌದು, ತಪ್ಪೇನು? ಅದು ಹಾಗಿರಲಿ. ನಿನ್ನಂತ ಕವಿಗಳು ಮನೆ ಸಂಸಾರ ಬಗ್ಗೆ ಸ್ವಲ್ಪವೂ ಚಿಂತೆ ಮಾಡದೆ ಸುಮ್ಮನೆ ಹಾಳು ಕತೆ ಕಾವ್ಯದಲ್ಲಿ ಭ್ರಮೆಗೊಂಡಿದ್ದಾರಲ್ಲ, ಅವರಿಗೇನು ಬಟ್ಟೆಯೋ ಉಣ್ಣಲು ತಿನ್ನಲು ಏನು ಮಾಡುವುದು? ಆದ್ದರಿಂದ ನೀವು ಅಂತಹ ಜಪವನ್ನು ಹಿರಿಯ ತಪಸ್ವಿಗಳಿಂದ ಉಪದೇಶ ಪಡೆದುಕೊಂಡರೆ ಆಗುವುದಿಲ್ಲವೇ? ಏನು, ನಮ್ಮವರ ರೀತಿಯ ಬಗ್ಗೆ ನಗುವೆ? ಆಹಾ, ನನ್ನಂತಹ ಕವಿಗಳಿಗೇನು ಕೊರತೆಯಾಗಿದೆ? ನಮ್ಮ ಒಂದೇ ಒಂದು ನುಡಿಯ ಸಾಮರ್ಥ್ಯದಿಂದ 3 ಜಗತ್ತನ್ನೇ ನಾಶ ಮಾಡುವ, ಹೊಗಳುವ, ತೆಗಳುವ, ಕೊಂಡುಕೊಳ್ಳುವ, ಆಳುವ, ಅನುಭವಿಸುವ, ಹೂತು ಬಿಡುವ, ಆಜ್ಞೆ ಮಾಡುವ, ಬಾಳುವಂತೆ ಮಾಡುವ, ಶೃಂಗಾರಮಯವಾಗಿ ವರ್ಣಿಸುವ ನಮ್ಮ ಕವಿಗಳ ರೀತಿಯನ್ನು ನೀನು ತಿಳಿದಿಲ್ಲ. ನಿಮ್ಮವರಿಗೆ ಹಾಗಾದರೆ ಮಂತ್ರ ಸಿದ್ಧಿ ಮಾಡಿಕೊಳ್ಳುವುದು ಗೊತ್ತೇ? ಹೌದು, ಅದಕ್ಕೆ ತಡೆ ಏನಿದೆ? ಹೆದರಿಕೆ ಏನಿದೆ? ನಿನ್ನಲ್ಲೂ ಇದೆಯೇ? ನನ್ನಲ್ಲಿ ಇದು ಹಾಸು ಹೊಕ್ಕಾಗಿದೆ. ಆಹಾ, ನೀನು ಬಹಳ ಮಹಿಮೆಗಾರ. ನಿನಗೆ ಯಾರ ಕಡೆಯಿಂದ ಉಪದೇಶವಾಯಿತೋ? ಇನ್ಯಾರ ಕಡೆಯಿಂದ? ಗುರುವಿನ ಕಡೆಯಿಂದ, ಚಿಕ್ಕಂದಿನಿಂದಲೇ. ನನ್ನ ಪ್ರಿಯನೇ, ಅದು ಯಾವುದು ಆ ಮಂತ್ರ? ನನಗೆ ಹೇಳ. ಎಲೆ ಹೆಣ್ಣ, ಹೇಳುತ್ತೇನೆ, ನೀನು ಯಾರಲ್ಲೂ ಎಂದಿಗೂ ಹೇಳಬಾರದು ಜೋಕೆ. ಎಂದಿಗೂ ಹೇಗೂ ಯಾರೊಡನೆಯೂ ಹೇಳುವುದಿಲ್ಲ. ಹಾಗಾದರೆ ಈ ರೀತಿ ಇದೆ ಆ ಮಂತ್ರ, ಕೇಳು. ಭಾವ ಬೇರೆಯವರಿಗೆ ಇದನ್ನು ಹೇಳುವುದಿಲ್ಲವೆಂದು ನಂಬಿಕೆಯಿಂದ ಪ್ರಮಾಣ ಮಾಡು. ಹೇಳಿ, ಪ್ರಮಾಣ ಮಾಡುತ್ತೇನೆ. ನಿನ್ನಾಣೆ ಕುಲದೇವರ ಮೇಲಾಣೆ, ಎಂದಿಗೂ ಬೇರೆಯವರಲ್ಲಿ ಹೇಳುವುದಿಲ್ಲ.
ಸರಿ, ಹಾಗಿದ್ದರೆ ಭವತಿ ಭೀ ಆ, ನೀನು ಹೇಗಾದರೂ ಮರೆತು ಬೇರೆಯೊಡನೆ ಹೇಳಿ ಗುಟ್ಟನ್ನು ಬಿಟ್ಟು ಕೊಟ್ಟರೆ ನಮ್ಮಿಬ್ಬರ ಬಾಳು ಪಾಳಾಗುತ್ತದೆ. ನಾನೇನು ದಡ್ಡಿಯೇ? ಹೋಗು, ತನ್ನಾಣೆ ಕಣ್ಣಿನಾಣೆ, ನೀನು ಹೇಳಿದಂತೆ ಕೇಳುತ್ತೇನೆ. ಸರಿ ಸರಿ, ಹಾಗಿದ್ದರೆ ಹೇಳ್ತೇನೆ. ಭವತಿ ಭಿಕ್ಷಾನ್ ದೇಹಿ ಎಂಬುದು ಇದೇ ಕವಿಗಳಿಗೆ ಸಿದ್ಧಿಸಿರುವ ಹೆಮ್ಮೆಯ ಸಪ್ತಾಕ್ಷರಿ ಮಂತ್ರವಾಗಿದೆ. ಇದನ್ನು ಯಾರ ಬಳಿಯೂ ಹೇಳಬೇಡ. ಹೋಗು, ಬಿಡು ಎಲೆಯನ್ನ ರಮಣ, ನಿನ್ನ ನುಡಿ ನಿಜ ನಿಶ್ಚಿತ ಎಂದು ತಿಳಿದೆ. ಈ ರೀತಿ ಮಾಟದ ಮೋಸದ ಕೊಂಕು ನುಡಿ ಎಂಬುದನ್ನು ತಿಳಿಯದಾದೆ. ನೀನು ಕವಿಯೋ ಇಲ್ಲ ಹಾಸ್ಯಗಾರನು? ನಿನ್ನ ಈ ಕಾವ್ಯದ ಸೊಗಸು ನಮ್ಮಂತ ಜಾಣರಲ್ಲದ ಹೆಣ್ಣುಗಳೇ ಕೊಂಡಾಡಬೇಕು. ಅದಲ್ಲದೆ ತಿಳಿದವರು ಇಷ್ಟಪಡುವರೆ. ಸಾಕು ಈ ವಿನೋದ, ಮುಂದಿನ ಕಥೆಯನ್ನು ಕೇಳು ಎಂದು ಹೇಳುತ್ತಾ ಶ್ರೀರಾಮನ ಕಥೆಯನ್ನು ಮುಂದುವರಿಸುತ್ತಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅದ್ಭುತ ಅದ್ಭುತ. ನನಗೆ ಹೇಳಕ್ ಪದಗಳಿಲ್ಲ. ಅನುಪಮ ಅವರೇ, ನೀವೇ ಮುಂದುವರಿಸಿ. ಬಿಡ್ತಾ ಅನ್ಸ್ತಾ ಇತ್ತು. ಶೋಭಾ ನಾಗಭೂಷಣ ಅವರೇ, ನಿಮ್ಮ ಡ್ರೆಸ್ ತುಂಬಾ ಚೆನ್ನಾಗಿತ್ತು. ಇನ್ನೊಂದ್ ಸ್ವಲ್ಪ ನೀವು ಇದಕ್ಕೆ ತಕ್ಕ ಹಾಗೆ ವೇಷಭೂಷೆಗಳನ್ನ ಮಾಡ್ಕೊಂಡಿದ್ದು ಇನ್ನೂ ಚೆನ್ನಾಗಿರ್ತಾ ಇತ್ತು ಅನಿಸ್ತು. ಅದು ಬಹಳ ಚೆನ್ನಾಗಿ ನಿಮ್ಮ ವೇಷಭೂಷೆಗಳು ಅಭಿನಯಿಸಿದ್ದೀರಿ. ಮನೋರಮೆ ಹಾಗೂ ಮುದ್ದಣ್ಣವರ ಸಂಭಾಷಣೆ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಬಹಳ ಬಹಳ ಇಬ್ಬರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಜಾನಪದ ಗೀತೆಯ ಶೈಲಿಯ ಗೀತೆ. ಇದನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಬಹುಮುಖ ಪ್ರತಿಭೆಯ ಇವರು. ಚಿತ್ರಕಲೆ, ಪಾಕಶಾಸ್ತ್ರ ಪ್ರವೀಣೆ, ಶಿಕ್ಷಕಿ, ಅಂಕಣ ಬರಹಗಾರ್ತಿ, ಸಾಹಿತಿ, ದೂರದರ್ಶನ, ಆಕಾಶವಾಣಿಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಕರಕುಶಲೆಯನ್ನು ಕರಗತ ಮಾಡಿಕೊಂಡಿರುವ ಶ್ರೀಮತಿ ವೀಣಾ ಪ್ರಮೋದ್ ಮೇಡಮ್ ಅವರು. ವೀಣಾ ಪ್ರಮೋದ್ ಮೇಡಮ್ ಅವರೇ, ನಂಗೆ ಹೇಳೋ ತನಕನೇ ಸಾಕಾಯ್ತು, ನೀವೆಲ್ಲ ಇದನ್ನೆಲ್ಲ ಹೇಗ್ ಮಾಡ್ತೀರಾ? ವೀಣಾ ಪ್ರಮೋದ್ ಮೇಡಮ್ ಅವರೇ, ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯಕ್ಕಾಗಿ ಧನ್ಯವಾದಗಳು. ಶ್ರೀಮತಿ ಲಕ್ಷ್ಮೀ ಮಧುಸೂದನ್ ಅವರು ನಡೆಸುತ್ತಿರುವಂತಹ ಈ ಸಮರ್ಪಣಾ ಗುಂಪು ಹೀಗೆಯೇ ಬೆಳೆದು ದೊಡ್ಡ ಹೆಮ್ಮರವಾಗಲಿ ಅಂತ ನಾನು ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಇಂದಿನ ದಿನಗಳಲ್ಲಿ ಪರಭಾಷಾ ವ್ಯಾಮೋಹದಿಂದ ನಮ್ಮ ಕನ್ನಡ ಭಾಷೆಯ ಸ್ಥಿತಿ ಪಟ್ಟಣಗಳಲ್ಲಂತೂ ಬಹಳ ಶೋಚನೀಯವಾಗಿ ಆಗ್ತಾ ಇದೆ. ಹಾಗಾಗಿ ಕನ್ನಡ ಭಾಷೆಯನ್ನ ಉಳಿಸೋದು ನಿಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಅಂತಹ ಕನ್ನಡಕ್ಕೆ ಸಂಬಂಧಿಸಿದ ಒಂದು ರಚನೆಯನ್ನ ನಾನು ಈಗ ಹಾಡ್ತಾ ಇದ್ದೀನಿ. ಇದರ ಕವಿ ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಇದ ಒಂದು ಜಾನಪದ ಶೈಲಿನಲ್ಲಿದೆ. ತುಂಬಾ ಚೆನ್ನಾಗಿದೆ, ಹಾಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕಲ್ಲ ಪುಟ್ನಂಜ ಹಿಂಗಾಗ್ಬುಟ್ಟಿ, ಹೆಂಗಿದ್ದೆ ನೀ ಹೆಂಗಾಗ್ಬುಟ್ಟಿ? ಯಾಕಲ್ಲ ಪುಟ್ನಂಜ ಹಿಂಗಾಗ್ಬುಟ್ಟಿ, ಹೆಂಗಿದ್ದೆ ನೀ ಹೆಂಗಾಗ್ಬುಟ್ಟಿ? ಶೆಟ್ರಂಗಡಿಗೆ ಹೋಗಿ ನೀ ತೆಲುಗುನಲ್ಲೇ ಮಾತಾಡ್ತೀಯ, ಉಪ್ಪಿಟ್ಲ ಶೆಟ್ಟವಾಳು ಅಂತ ಕೇಳ್ತೀಯ. ಉಪ್ಪೊಪ್ಪೊಪ್ಪ ಅಂದೆ ನೀನು ಪೆಚ್ಚ ಆಗ್ತೀಯ, ಅರ್ಥವಾಗದೆ ಕೇಳಿದ್ರೆ ಏನೋ ಅಂತೀಯ. ಕನ್ನಡದಾಗೆ ಕೇಳಿದ್ರೆ ಕೊಡೋದಿಲ್ಲ ಅಂತಾನೆ, ನೀನಾಡ್ದೆ ನಿನ್ ಭಾಷೆ ಅವಂತಾನೆ ಕಲ್ತಾನೆ. ನಿನ್ ಭಾಷೆ ನೀನಾಡೋಕ್ ನಿಂಗ ಮನ್ವೇ. ಯಾಕಲ್ಲ ಆಹ ಯಾಕಲ್ಲ ಓಹೋ ಯಾಕಲ್ಲ ಪುಟ್ನಂಜ ಹಿಂಗಾಗ್ಬುಟ್ಟಿ, ಹೆಂಗಿದ್ದೆ ನೀ ಹೆಂಗಾಗ್ಬುಟ್ಟಿ? ಕೂಲಿನ್ ಕರಿಯಕ್ ಹೋಗಿ ನೀನು ತಮ್ಳಲ್ ಹೇಳ್ತೀಯ, ಇನ್ ಮೂಟೆ ತೂಕರ್ದಕ್ಕೆನ್ನ ತರಣಮ್ಮಂತೀಯ. ತೊನ್ನೂರ್ ಪೈಸೆ ತರಣಮ್ಮಂದೆ ಕಣ್ಕಂಡ್ ಬಿಡ್ತೀಯ, ಅರ್ಕೋ ಮುರ್ಕೋ ತಮ್ಳಲ್ಲೇ ಹೇಳೋಕ್ ಹೋಗ್ತೀಯ. ಕನ್ನಡದಾಗೆ ಕರೆದ್ರೆ ಬರೋದಿಲ್ಲ ಅಂತಾನೆ, ನೀನಾಡ್ದೆ ನಿನ್ ಭಾಷೆ ಅವಂತಾನೆ ಕಲ್ತಾನೆ. ನಿನ್ ಭಾಷೆ ನೀನಾಡೋಕ್ ನಿಂಗ ಮನ್ವೇ. ಯಾಕಲ್ಲ ಆಹ ಯಾಕಲ್ಲ ಓಹೋ ಯಾಕಲ್ಲ ಪುಟ್ನಂಜ ಹಿಂಗಾಗ್ಬುಟ್ಟಿ, ಹೆಂಗಿದ್ದೆ ನೀ ಹೆಂಗಾಗ್ಬುಟ್ಟಿ? ಜಟ್ಕಾ ಗಾಡಿ ಬೇಕಾದ್ರೆ ಉರ್ದುಲ್ ಕೂಗ್ತೀಯ, ಚಾಮರಾಜಪೇಟ್ಕೋ ಕ್ಯಾ ದೇನಾ ಬೋಲೋ ಅಂತೀಯ.
ಆಡೆ ರೂಪಾಯಿದೇನ ಅಂದ್ರೆ ಕಣ್ ಬಿಡ್ತೀಯ, ಅರ್ಥವಾಗದೆ ಇದ್ರು ಆಡೆ ಆಡ್ತೀಯ, ಕನ್ನಡದಾಗೆ ಕರೆದ್ರೆ ಬರೋದಿಲ್ಲ ಅಂತಾನೆ, ನಿನ್ನೆಚ್ಕೊಂಡ್ ಈ ಊರಾಗ ಅವ್ನ್ ಕನ್ನಡ್ಸನ್ಯೇ, ನಿನ್ ಭಾಷೆ ನೀನಾಡೋಕ್ ನಿಂಗವ್ ಮನ್ವೇ, ಯಾಕಲ್ಲ ಆಹ ಯಾಕಲ್ಲ ಓಹೋ ಯಾಕಲ್ಲ ಪುಟ್ನಂಜ ಹಿಂಗಾಗ್ಬಿಟ್ಟಿ, ಹೆಂಗಿದ್ದೆ ನೀ ಹೆಂಗಾಗ್ಬಿಟ್ಟಿ, ಇನ್ ಇಂಗ್ಲೀಷ್ ಅಂತೂ ಸರಿ ಆಡೇ ಬಿಡ್ತೀಯ, ಎಸ್ ನೋ ಥ್ಯಾಂಕ್ ಯು ಈ ಮೂರ್ ಕಲ್ತೆ ಇದ್ದೀಯಾ, ರಾಜ್ಕುಮಾರ್ ಆಕ್ಟಿಂಗ್ ಹಂಗೆ ಅಂತ ಕೇಳ್ತೀಯ, ಚಿತ್ರ ಹೆಂಗೆ ನಟನೆ ಹೆಂಗೆ ಅನ್ನಕ್ ನಾಚ್ತೀಯ, ಕನ್ನಡ ಪದವ ಬಳಸ್ದೇನೆ ಭಾಷೆ ಬಲ್ತು ಬೆಳ್ದಾತ, ನಾವ್ ಸೇರಿ ಮಾತಾಡೋಕ್ ಇಂಗ್ಲಿಷ್ ಬೆರ್ಸ್ಲೇಬೇಕಾಯ್ತಾ, ನಿನ್ ಭಾಷೆ ನೀನಾಡೋಕ್ ನಿಂಗವ್ ಮನ್ವೇ, ಯಾಕಲ್ಲ ಆಹ ಯಾಕಲ್ಲ ಓಹೋ ಯಾಕಲ್ಲ ಪುಟ್ನಂಜ ಹಿಂಗಾಗ್ಬಿಟ್ಟಿ, ಹೆಂಗಿದ್ದೆ ನೀ ಹೆಂಗಾಗ್ಬಿಟ್ಟಿ ಹೆಂಗಾಗ್ಬಿಟ್ಟಿ ಹೆಂಗಾಗ್ಬಿಟ್ಟಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಇಷ್ಟ ಪರಭಾಷೆ ಪ್ರಭಾವ ಎಷ್ಟಿದೆ ಅಂತ ಬಹಳ ಸುಂದರವಾಗಿ ನೀವು ಸುಶ್ರಾವ್ಯವಾಗಿ ಹಾಡಿದೀರಾ. ನಿಮಗೆ ಇನ್ಮೇಲೆ ಗಾಯಕಿ ಅಂತಾನು ಸೇರಿಸ್ಕೋಬೇಕು. ಧನ್ಯವಾದಗಳು ವೀಣಾ ಮೇಡಮ್ ಅವರೇ. ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ. ಒಬ್ಬ ವ್ಯಕ್ತಿ ಇಬ್ಬರ ಪಾತ್ರವನ್ನು ಅಭಿನಯಿಸುವುದು ಒಂದು ವಿಶೇಷವಾದ ಕಲೆ. ಇಂತಹ ಕಾರ್ಯಕ್ರಮವನ್ನ ನಾವು ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಾಗಿ ನೋಡುತ್ತೇವೆ. ಇಂದು ಏಕಪಾತ್ರ ಅಭಿನಯವನ್ನು ಅಭಿನಯಿಸಲು ಶ್ರೀಮತಿ ಸುಮಾ ಸತೀಶ್ ರವರು ಬರ್ತಿದ್ದಾರೆ. ಇವರು ಲೇಖಕಿ, ಕವಯಿತ್ರಿ, ನಿರೂಪಕಿ, ನಾಟಕಗಾರ್ತಿ, ಸಂಘಟಕಿ, ಅಭಿನೇತ್ರಿ ಹೀಗೆ ಬಹುಮುಖ ಪ್ರತಿಭೆಯನ್ನು ಹೊಂದಿರುವ ಇವರು ಮಿರ್ಚಿ ಮಸಾಲೆ ಹಾಗೂ ಇತರ ನಗೆ ನಾಟಕಗಳು ಎಂಬ ಕೃತಿಯನ್ನ ಕೂಡ ಲೋಕಾರ್ಪಣೆ ಮಾಡಿದ್ದಾರೆ. ಇವತ್ತು ನಮ್ಮ ಮುಂದೆ ಏಕಪಾತ್ರ ಅಭಿನಯವನ್ನ ಅಭಿನಯಿಸಲು ಬರ್ತಾ ಇದ್ದಾರೆ ಸುಧಾ ಮೇಡಮ್, ಸುಮಾ ಸತೀಶ್ ಮೇಡಮ್ ಅವರೇ. ಕೇಳಿಸ್ತಾ ಇದೆಯಲ್ವಾ ಅನುಪಮ? ಹಾ ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ತುಂಬಾ ಜೋರ್ ಮಳೆ ಬರ್ತಾ ಇದೆ, ಅನ್ಕೊಂತಿದೀನಿ ಕೇಳಿಸ್ಬಹುದು ಅಂತ. ಸಮರ್ಪಣಾ ವೇದಿಕೆಯ ಎಲ್ಲ ಗೆಳತಿಯರಿಗೂ ಸಹ ನನ್ನ ನಮನಗಳು. ಇವತ್ತು ನಮ್ಮ ವೇದಿಕೆಯ ಚೊಚ್ಚಲ ವಾರ್ಷಿಕೋತ್ಸವ. ಲಕ್ಷ್ಮಿ ಅವರು ನನ್ನ ಗೆಳತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಭಾವುಕ ಮನದವರು. ಅವರ ಮುಂದಿನ ಹಾದಿಯ ಎಲ್ಲ ಅವ್ರು ಏನ್ ಅನ್ಕೊಂಡಿದ್ರೆ ಎಲ್ಲ ಸಾಧನೆಗಳ ಹಾದಿಯಲ್ಲಿ ಸದಾ ಹೂಹಾಸು ತುಂಬಿರಲಿ ಅಂತ ಹಾರೈಸ್ತಾ ಇದ್ದೀನಿ. ಈಗ ನಾನು ಅಭಿನಯಿಸ್ತಾ ಇರುವಂತಹ ಒಂದು ಏಕಪಾತ್ರ ಅಭಿನಯ. ಇದರ ಶೀರ್ಷಿಕೆ ಕೆಂಪಿ ಬೆಸೆದ ಕೊಂಗಿ. ಇಲ್ಲಿ 3 ಪಾತ್ರಗಳು ಬರುತ್ತೆ. ಒಂದು ಮನೆ ಕೆಲಸದವಳು ಕೆಂಪಿ, ಎರಡನೆಯದಾಗಿ ಅತ್ತೆ ಅನಸೂಯ, ಮತ್ತೆ ಸೊಸೆ ಸುಪ್ರಿಯ. 3 ಪಾತ್ರಗಳು. ಇಲ್ಲಿ ನಿಂತು ಮಾತನಾಡಿದ್ರೆ ಕೆಲಸದವಳು ಕೆಂಪಿ, ಇಲ್ಲಿ ನಿಂತು ಮಾತನಾಡಿದ್ರೆ ಅತ್ತೆ. ಆರಂಭದಲ್ಲಿ ಅವರಿಬ್ರು ಮಾತ್ರ ಮಾತಾಡ್ತಾ ಇರ್ತಾರೆ, ಆಮೇಲೆ ಸೊಸೆ ಬರ್ತಾಳೆ. ಬನ್ನಿ ಆರಂಭ ಮಾಡೋಣ. ಅವರೇ ಇವತ್ತು ಈ ಮನೆಗೆ ನೀವ್ ಯಜಮಾನಿನ ಇಲ್ಲ ನಿಮ್ ಸೊಸೆನ? ಎರಡರಾಗ ಒಂದ್ ತೀರ್ಮಾನ ಆಗ್ಲೇಬೇಕು. ಯಾಕೆ ಕೆಂಪಿ ಇಂತ ಅನುಮಾನ ನಿಂಗೆ? ನಾನೇ ಯಜಮಾನಿ ಇಲ್ಲ ಅನ್ನೋ ಧೈರ್ಯ ಈ ಮನೆಯಲ್ಲಿ ಯಾರ್ಗೆ ಇದೆ? ನನ್ ಗೀಚಿದ ಗೆರೆನೆ ಲಕ್ಷ್ಮಣ್ ರೇಖೆ, ತಿಳ್ಕೊಳೆ. ಅಯ್ಯ ಬುಡಿ ಬೋರಿ ಬಾಯ್ ಬಡಾಯಿನೇ ನಿಮ್ದು. ಆಸಯ್ಯ, ಈ ಮನೆ ನಡೆಯೋದೆಲ್ಲ ನಿಮ್ ಸೊಸೆದೆ, ನಾನೇ ಕಂಡಿಲ್ವೇ? ಏನೇ ಅದು ನಿನ್ ದೌಲತ್ತು ಅಲ್ಲ? ನನ್ಗೆ ತಿರುಗಿಸ್ ಮಾತಾಡ್ತೀಯ. ಈಗ್ಲೇ ನಿನ್ ಕಣ್ ಮುಂದೆನೆ ತೋರಿಸ್ತೀನಿ ಯಾರ್ ಯಜಮಾನಿ. ಹೇಳೆ, ಏನೇ ಮಾಡ್ಬೇಕು ನನ್ನ? ಅವರೇ ನೀವೇ ಹೇಳಿ. ನಾನು ಒಂದ್ ದಿವಸನು ತಪ್ಪಿಸ್ಕೊಳ್ದೆ ಕೆಲ್ಸಕ್ ಬರಕಿಲ್ವಾ? ಬಾರದೆ ಏನೇ ಕೆಂಪಿ, ಪಾಪ ಎಲ್ಲೋ ವಾರಕ್ಕೊಂದ್ 2 ದಿವಸ ಚಕ್ಕರ ಹಾಕಿ ಅಷ್ಟೇ ಬಿಡು. ತಮಾಷೆ ಮಾಡ್ಬೇಡಿ ನೀವು. ನೋಡಿ, ಈಗ ನಾಡಿದ್ದು ಆಷಾಢ ಶುಕ್ರವಾರ ನೀವು ಲಕ್ಷ್ಮಿ ಪೂಜೆ ಮಾಡ್ತೀವಿ. ನಂಗೆ ಹೊಸಿ ಸೊಸೈಟಿ ತಾವು ಕೆಲ್ಸ ಅದೇ, ಅದಕ್ಕೆಯ ನಾನ್ ನಿಮ್ ಸೊಸೆಗೆ ಹೇಳ್ದೆ ನಾಳೆ ರಜಾ ಮಾಡ್ತೀವಿ, ನಾಡಿದ್ದು ಅವ್ರ ಪೂಜೆ ಟೈಮ್ಗೆ ಬಂದ್ಬಿಡ್ತೀನಿ ಅಂತ. ಅದಕ್ಕೆ ನಿಮ್ ಸೊಸೆ ಬಿಲ್ಕುಲ್ ಆಗಕ್ಕಿಲ್ಲ ಅಂದ್ಬಿಟ್ರು. ನಾಳೆ ನೀನ್ ಬರ್ಲೇಬೇಕು, ನಾಡದ್ದೇ ರಜಾ ಮಾಡು ಅಂತವ್ರೆ. ನಿಮ್ ಯಾಗೆ ಹೊಟ್ಟೆ ಉರಿ. ಯಜಮಾನ್ಕೆ ಮಾಡೋ
ಪಿಲಾನು ಬಿಡ್ಬೇಡಿ. ಹಾ ಹಾಗಂದ್ಲೇನೆ ಕೆಂಪಿ, ನೀನು ನಾಳೆನೆ ರಜಾ ತಗೊಳ್ಳಿ. ನಾಳೆದ್ದು ನನ್ ಪೂಜೆ ಟೈಮಿಗೆ ಬಂದ್ಬಿಟ್ಟು ಎಲ್ಲಾ ಕೆಲ್ಸ ಮಾಡ್ಕೊಟ್ಬಿಡಿ. ಅದ್ಯಾವಳ ಯಜಮಾನ್ಕೆ ಚಲಾಯಿಸ್ತಾಳೆ, ನಾನು ನುಗೋಡೆ ಬಿಡ್ತೀನಿ. ಅವರೇ ನಿಮ್ ಹೊಸ ಬರ್ತಾಳೆ, ನಮ್ ಗೊತ್ತೀನಿ. ಅವರೇ ಹೇಳ್ಬಿಡಿ, ನಾನೇ ರಜಾ ಕೊಟ್ಟು ಕಳ್ಸಿನಿ, ಹೇಳ್ಬಿಡಿ. ಅವರೇ ಮರಿಬೇಡ್ರಿ, ಅದ್ಕರ ಚಲಾಯಿಸ್ಬೇಕು. ಬಾಹುಬಲಿ ಸಿನಿಮಾದಾಗೆ ರಮ್ಯಾ ಕೃಷ್ಣ ಹೇಳ್ದವಳಲ್ಲ, ನನ್ ಮಾತೆ ಶಾಸ್ತ್ರ ಗೆಪ್ತಿ. ಅವರೇ ನಾವ್ ಅಂಟೆ ಗೆಪ್ತಿ ಮಣ್ಕಳಿ ಬಿಡ್ಬೇಡಿ. ಗೊತ್ತೀನಿ, ಇನ್ನ ಹೊಸಿ ಗೊತ್ತು ಇಲ್ಲೇ ಇದ್ರೆ ನನ್ ಬಂಡವಾಳ ಕೊಯ್ಲಿಗ್ ಬಿದ್ದಾತು. ಹೆಂಗು ಬೆಂಕಿ ಹಚ್ಚಿವ್ನಿ, ಹೊಸಿ ಹಪ್ಪಳ ಗಿಪ್ಪಳ ಸುಟ್ಕೊಳಮ್ಮ. ಏ ಕೆಂಪಿ ನಿಂತ್ಕೊಳೆ. ಅತ್ತೆ ನೋಡಿ ಅತ್ತೆ, ನನ್ ಕರೀತಾ ಇದ್ರು ಹೇಗ್ ಹೊಟ್ಟೋಗ್ತಿದ್ದಾಳೆ. ಜಿಮಾಕು ಎಲ್ಲ ನೀವ್ ಕೊಟ್ರು ಸದ್ರ. ಏನೇ ಇದು ನಾನ್ ಕೊಟ್ಟಿರೋ ಸದ್ರ? ಪಾಪ ಎಷ್ಟು ವರ್ಷದಿಂದ ನಮ್ಮ ಮನೇಲಿ ನಿಯತ್ತ ಕೆಲಸ ಮಾಡ್ತಿದ್ದಾಳೆ. ಹೌದಾ, ಹೋಗಿ ಬಿಡಿ. ನಾಳೆ ಅವಳು ಬರಲ್ವಂತೆ, ಏನ್ ಮಾಡೋದು? ನೋಡೆ ಅಪ್ರಿಯ. ಅತ್ತೆ, ನನ್ ಹೆಸರು ಸುಪ್ರಿಯಾ. ನಿಮಗ್ ನಾನ್ ಅಪ್ರಿಯಾನೇ, ಅದ್ ನನಗ್ ಗೊತ್ತು. ಹಾಗಂತ ಹೆಸರನ್ನು ಅಪ್ರಿಯ ಮಾಡ್ಬಿಡ್ತೀರಾ? ಅದೇನೋ ಅಂತಾರಲ್ಲ, ಸದಾಶಿವಂಗೆ ಅದೇ ಧ್ಯಾನವಂತೆ, ಹಂಗಾಯ್ತು. ನಾನ್ ಅಂದಿದ್ದು ಪ್ರಿಯಾ ಅಂತ. ನೋಡೆ ಸುಪ್ರಿಯಾ, ನಮ್ಮನೆ ಕೆಲ್ಸ ನಾವ್ ಮಾಡ್ಕೊಳೋದ್ರಲ್ಲಿ ಮೈಗಳ್ತನ ಯಾಕೆ? ಒಂದಿನ ಕೆಲ್ಸ ಬರ್ದಿದ್ರೆ ಏನ್ ಪ್ರಪಂಚ ಮುಳುಗೋಗುತ್ತೇನೆ? ಹೌದಾ ಅತ್ತೆ? ಸದ್ಯ ಇಷ್ಟು ಧೈರ್ಯ ಕೊಟ್ರಲ್ಲ ನೀವು, ನಾನ್ ತುಂಬಾ ಹೆದ್ರು ಬಿಟ್ಟಿದ್ದೆ. ಪಾಪ ನಿಮಗ್ ಕೆಲ್ಸ ಮಾಡ್ಕೊಳಕ್ ಕಷ್ಟ ಅಂತ. ಈಗ ಸಮಾಧಾನ ಆಯ್ತು ಬಿಡಿ. ಏನೇ ನನ್ನ ಹತ್ರ ಕೆಲ್ಸ ಮಾಡಿಸ್ತೀಯೇನೆ? ಸುಪ್ನಾದಿ ಸೊಸೆ ಕಣೆ ನೀನು. ಯಾಕತ್ತೆ ಮರ್ತ್ ಬಿಟ್ರಾ? ನಾಳೆ ಬೆಳಿಗ್ಗೆ ಜಾವನೆ ನಾನು ಪಿಕ್ನಿಕ್ ಹೋಗ್ತಿದ್ದೀನಲ್ವಾ? ಅಯ್ಯೋ ಕೆಂಪಿ, ಕೊಟ್ಟಿಯಲ್ಲೇ ಕೈನಾ ಪಾತ್ರೆ ಬಟ್ಟೆ, ಅಯ್ಯೋ ದೇವ್ರೇ. ಅತ್ತೆ ಏನ್ ಯೋಚನೆ ಮಾಡ್ತಿದ್ದೀರಾ? ಅಯ್ಯ, ಏನೋ ಒಂದು ಸಿಂಪಲ್ ಅಡಿಗೆ ತಿಂಡಿ ಮಾಡಿ ಬಿಸಾಕಿ, ಪಾತ್ರೆ ಕಡಿಮೆ ಬೀಳುತ್ತೆ. ಇನ್ನು ವಾಷಿಂಗ್ ಮೆಷಿನ್ ಕೆಟ್ಟೋಗಿದೆ. ನಿಮ್ಗೆ ಎಷ್ಟು ದಿವಸದಿಂದ ನಾನು ರಿಪೇರಿ ಮಾಡ್ಸೋಣ ಅಂತ ಒದ್ದಾಡ್ತೀನಿ. ಅದಕ್ಕೆ ಬಿಡದಂಗೆ ಮುಂದಕ್ಕೆ ಹಾಕ್ತಾನೇ ಬಂದ್ರಿ. ಪಾಪ ಈಗ ನೀವು ನಿಮ್ ಕೈಯಾರೆ ಬಟ್ಟೆ ಒಗೆಯೋ ಗತಿ. ಅದ್ಯಾವ ಗಳಿಗೆಯಲ್ಲಿ ಅನಸೂಯ ಅಂತ ಹೆಸರಿಟ್ರು. ಪುಣ್ಯ, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ಸೊಸೆ ಸುಖವಾಗಿರ್ಬಾರ್ದು ಅಂತ ಏನೇನೋ ಪ್ಲಾನ್ ಮಾಡುದು ಅಸೂಯಾದೇವಿಯವರು. ಈಗ ಅವ್ರ ಬುಡಕ್ಕೆ ವಾಪಸ್ಕೊಂಡು. ಸುಪ್ರಿಯಾ, ನಿನ್ ಫ್ರೆಂಡು ಆಶಾ ಇದ್ದಾಳಲ್ಲ, ಅವ್ರ ಮನೆ ಕೆಲ್ಸದೊಳಗೆ ಹೇಳಿ ಒಂದಿಷ್ಟು ಬಟ್ಟೆ ಪಾತ್ರೆ ಮಾಡ್ಕೊಡಕ್ ಹೇಳೆ. ಏನತ್ತೆ ನೀವು, ನಮ್ಮನೆ ಕೆಲ್ಸ ನಾವ್ ಮಾಡ್ಕೊಡಕ್ಕೆ ಮೈಗಳ್ತನ್ವೆ. ಈಗ ತಾನೇ ನೀವೇ ಹೇಳಿದ್ರಿ, ಅದು ನಿಮಗೆ ಹೇಗೆ ಸೊಸೆ ಗಿರೋ ನಿಮ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋರು ಹಿಂಗೆ ಚಿಟ್ಟೆ ಹೊಡಿಯೋಷ್ಟ್ರಲ್ಲಿ ಆಡ್ಕೊಂಡು ಎಡಗೈಯಲ್ಲಿ ಮಾಡಿ ಬಿಸಾಕ್ತೀರಾ. ಅತ್ತೆ ಇದೇ ಅಲ್ವಾ ನೀವು ನನ್ಗೆ 2 ವಾರ ಹಿಂದೆ ಕೆಂಪಿ 4 ದಿವಸ ಚಕ್ಕರ್ ಕೊಟ್ಟಾಗ ಹೇಳಿದ್ದು? ಮಳ್ಳಿ ಹಳೆ ಲೆಕ್ಕ ಎಲ್ಲ ಚುಟ್ಟ ಮಾಡ್ತಿದವಳು. ನಾನ್ ಮಾಡಿದ್ದು ನನ್ ತಲೆಗೆ ಬರ್ತಿದೆ. ಅದಕ್ಕೆ ಹೇಳೋದು, ಮಾಡಿದ್ದುಣ್ಣು ಮಹಾರಾಯ. ಅತ್ತೆ ಟೆನ್ಷನ್ ಮಾಡ್ಕೋಬೇಡಿ. ರವೆ ಇಡ್ಲಿ ರೆಡಿ ಮಾಡ್ಲಾ? ಅಯ್ಯೋ ಪಾಪಿ, ಇಡ್ಲಿ ಸುಸ್ತಾಗ್ಲಿ ಅಂತಾನೇನೆ. ಅತ್ತೆ ಕೂಲ್, ಏನೇನೋ ಯೋಚನೆ ಮಾಡ್ಬೇಡಿ. BP ರೈಸ್ ಆಗ್ಬಿಡುತ್ತೆ. ನೋಡಿ ನನ್ ಫ್ರೆಂಡ್ ಅವಳಿಗೆ ಹೇಳ್ತೀನಿ, ಅವಳು ಬಂದ್ ಎಲ್ಲ ಮಾಡ್ಕೊಡ್ತಾಳೆ. ರವೆ ಇಡ್ಲಿಗೆಲ್ಲ ರೆಡಿ ಮಾಡ್ತೀನಿ. ಸಾಗು ತರಕಾರಿನೂ ಹೆಚ್ಚಿ, ಮಸಾಲೆನೂ ರೆಡಿ ಮಾಡ್ತೀನಿ. ಪುಳಿಯೋಗರೆ ಗೊಜ್ಜು ಮಾಡಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಅದನ್ನೇ ಮಾಡ್ಬಿಡಿ. ನಿಮ್ ಮಗನ್ಗೆ ಹೇಳಿದೀನಿ, ಬೆಳಗ್ಗೆ ಬೇಗ ಇದ್ದು ಹೆಲ್ಪ್ ಮಾಡಕ್ಕೆ. ರಾತ್ರಿ ಭತ್ತ ಅವರೇ ಹೊರಗಡೆಯಿಂದ ತರ್ತಾರೆ.
ನೀವೇನು ಯೋಚನೆ ಮಾಡ್ಬೇಡಿ. ಎಷ್ಟು ಒಳ್ಳೆ ನೀನು. ಛೇ, ನಿನ್ ಬಗ್ಗೆ ಮನ್ಸಲ್ಲಿ ತುಂಬಾ ಕಹಿ ತುಂಬ್ಕೊಂಡ್ಬಿಟ್ಟಿದ್ದೆ ಕಣೆ. ಅದಕ್ಕೆ ನಿನ್ ಅಪ್ರಿಯವಾಗಿ ಕಾಣ್ತಾ ಇದ್ದೆ. ಈಗ ನೋಡಿದ್ರೆ ಬೆಣ್ಣೆ ಅಂತ ಮನ್ಸು ಕಣೆ ನಿಂತು. ಎಷ್ಟು ಕಾಣ್ತಾ ಇದ್ಯಾ? ಛೇ, ನೀನೇ ಕಾಟ ಕೊಡಕ್ಕೆ ಅಂತ ನಾನು ಏನೇನೋ ಪ್ಲಾನ್ ಮಾಡ್ಬಿಟ್ಟಲ್ಲಿ. ನೀನ್ ಮುಂದೆ ನಾನ್ ತುಂಬಾ ಸಣ್ಣವಳಾಗ್ಬಿಟ್ಟೆ ಕಣೆ. ನೀನ್ ತುಂಬಾ ಎತ್ತರಕ್ಕೆ ಬೆಳೆದ್ಬಿಟ್ಟೆ. ಛೇ, ಎಲ್ಲ ಹಾಳಾಗಿ ಕಿತಾಪದಿನೇ ಕಣೆ ಕಾರಣ. ಮತ್ತೆ ಕೆಲಸದವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು. ನಮ್ಮ ವಿಚಾರದಲ್ಲಿ ಮೂಗ್ ತೂರ್ಸೋಕ್ಬಿಟ್ರೆ ಹೀಗೆ ಆಗೋದು ಅಲ್ವಾ? ಹೌದು ಕಣೆ. ನೋಡು, ಈಗ ನಾನು ಸೊಸೆ ತಂದ ಜ್ಞಾನ ಅಂತ ಒಂದು ಕತೆ ಬರ್ಬಿಡ್ತೀನಿ ಕಣೆ. ನಾನು ಒಬ್ಳೆ ಕರ್ಕೊಂಡ್ರೆ ಆಗುತ್ತಾ? ಎಲ್ರು ಕರ್ಕೋಬೇಕಲ್ಲ ಅಲ್ವಾ? ಆದ್ರೂ ಅವಾಗ ಇದೇ ತರ ನನ್ಗೆ ಚಾಡಿ ದುಡ್ಡು ಬೀಳ್ತಿದ್ರು ಕಣ್ರು. ಮೊನ್ನೆ ಹೊಸ ಆಸ್ತಿ ಅದೇ ನಿನ್ ಮನ್ಮನೆ ಕೊಡ್ಸಿದ್ಯಲ್ಲ, ಅದನ್ನ ಅವರಿಗೆ ಡಬ್ಬ ಸೀರೆ ಕೊಟ್ಟವ್ರಂತ ನೋಡ್ಬಿಟ್ಟು ಮಾಡಿಸ್ಬಿಟ್ಲು ಕಣ. ಕಿತ್ಕೊಂಡು ಹೋಗ್ಬಿಟ್ಲು. ಅಯ್ಯೋ ಅತ್ತೆ, ಹುಡುಕಿ ಒಳ್ಳೆ ಕಲರ್ ಡಿಸೈನು ಅಂತ 5,000 ಕೊಡ್ತಂದಿದ್ನಲ್ಲ. ನಿಮಗ್ ಬುದ್ಧಿ ಇದ್ಯಾ? ಅಯ್ಯೋ, ಹಾಳಾಗೋಗಿದ್ರೆ. ಅಲ್ಲ, ಅವಳ ಕಿತಾಪತಿಯಿಂದಾನೆ ತಾನೆ ಈಗ ನಾವಿಬ್ರು ಅರ್ಥ ಮಾಡ್ಕೊಂಡಿರೋದು. ನೋಡು, ಅವಳ ಕಿತಾಪತಿಯಿಂದ ನಮ್ಮ ಮಧ್ಯೆ ಬಿರುಕ್ಬಿಟ್ಟಿತ್ತು. ಈಗ ಮತ್ತೆ ಅದಿನ್ನು ಗಟ್ಟಿಯಾಗಿ ಬೆಸ್ಕೊಳ್ತು ಕಣೆ. ಹೌದು ಅದೇ ನೋಡಿ, ನೀವೇ ತಾನೇ ನನಗಮ್ಮ. ನಮ್ ಬುದ್ಧಿ ನಮ್ ಕೈಲಿರ್ಬೇಕು. ಹೇಳ್ಕೊಟ್ ಮಾತು, ಕಟ್ಕೊಟ್ಟು ಬುದ್ಧಿ ಕೊನೆ ತನಕ ಬರೋಲ್ಲ ಅನ್ನೋದು ತಿಳ್ಕೊ. ನನಗೆ ಟೈಮ್ ಆಯ್ತು. ಇನ್ನು ನಿಮಗ್ ನಾಳೆಗೆಲ್ಲ ರೆಡಿ. ಧನ್ಯವಾದಗಳು. ಒಂದ್ ನಿಮಿಷ. ತುಂಬಾ ಮೊದಲನೇದಾಗಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಮೇಲಿಂದ ನೀವು ಮಾಡಿರೋದು ಇದು ಏಕಪಾತ್ರಾಭಿನಯ. 3 ಜನರು ಬೇರೆ ಬೇರೆ ಇದ್ದಾರೆ ಅಂತಾನೆ ಅನಿಸ್ತಾ ಇತ್ತು. ನಿಮ್ಮ ಹಾವ ಭಾವ, ಧ್ವನಿ, ನಿಮ್ಮ ಒಂದು ಭಾಷೆ, ಪ್ರತ್ಯೇಕವಾದ ಧ್ವನಿ ಪರಿವರ್ತನೆ. ಹಾಗ ಮತ್ತೆ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ನಡೆಯುವ ಸನ್ನಿವೇಶ ಇದು. ಮತ್ತೆ ಅತ್ತೆ ಸೊಸೆ ಸಂಬಂಧ ಹೇಗಿರ್ಬೇಕು ಅಂತ ನಿಮ್ಮ ಒಂದು ಈ ಅಭಿನಯದ ಮೂಲಕ ಬಹಳ 3 ಪಾತ್ರಗಳನ್ನ ಬಹಳ ಸುಂದರವಾಗಿ ಅಭಿನಯಿಸಿದೀರಾ ಸುಮಾ ಅವರೇ. ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ. ಈಗಿನ ಕಾಲದಲ್ಲಿ ಆಡಂಬರದ ಮದುವೆಗಳನ್ನೇ ನಾವು ನೋಡ್ತಾ ಇರ್ತೀವಿ. ಮದುವೆ ಅಂದ್ರೆ ವಿವಿಧ ವೇಷಭೂಷಣಗಳನ್ನ ತೊಟ್ಟು ಬರೀ ಸೆಲ್ಫಿ ತಗೊಳ್ಳೋದೇ ಒಂದು ದೊಡ್ಡ ಕಲೆ ಆಗ್ಬಿಟ್ಟಿದೆ. ನಮ್ಮ ಶಾಸ್ತ್ರೋಕ್ತ ಪದ್ಧತಿಗಳನ್ನು ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಇಂಥ ಒಂದು ಶಾಸ್ತ್ರೋಕ್ತವಾದ ಎಣ್ಣೆ ಹಚ್ಚುವ ಹಾಡನ್ನ ಹಾಡಲು ಬರುತ್ತಿದ್ದಾರೆ ಶ್ರೀಮತಿ ಪ್ರಭಾ ಹರಸೂರ್ ರವರು. ಶಿಕ್ಷಕಿ, ಸಾಹಿತಿಯಾದ ಇವರು ಆಕಾಶವಾಣಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಓದುವ, ಬರೆಯುವ, ಹೊಲಿಗೆ, ತೋಟಗಾರಿಕೆ ಇವರ ಇನ್ನಿತರ ಹವ್ಯಾಸಗಳಾಗಿವೆ. ಪ್ರಭಾ ಮೇಡಮ್ ಅವರೇ. ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಈ ಗೋಧೂಳಿಯ ಸಮಯದಲ್ಲಿ ಎಲ್ಲಾ ಗೆಳತಿಯರಿಗೂ ಹಾಗೂ ಹಿರಿಯರಿಗೂ ಶರಣಾರ್ಥಿಗಳು. ನಮ್ಮ ಉತ್ತರ ಕರ್ನಾಟಕ ಕಡೆ ಮದುವೆಯ ಸಮಾರಂಭದಲ್ಲಿ ಅಕ್ಷತೆಗಿಂತ ಮುಂಚೆ ಎಣ್ಣೆ ಹಚ್ಚುವ ಕಾರ್ಯಕ್ರಮ ಮಾಡುತ್ತಾರೆ. ಈ ಸಮರ್ಪಣೆಗೆ 1 ವರ್ಷ ತುಂಬಿದ ಈ ಸೂಕ್ತ ಸಂದರ್ಭದಲ್ಲಿ ಈ ಹಾಡು ನನಗೆ ಸೂಕ್ತ ಎನಿಸಿತ್ತು. ಪ್ರಭಮಣಿ ರಮಮಣಿ ರೇಣುಕಾ ಮೊದಲಾಗಿ ಸೀತಾ ಲಕ್ಷ್ಮೀ ಐವರೇ. ಪ್ರಭಮಣಿ ರಮಮಣಿ ರೇಣುಕಾ ಮೊದಲಾಗಿ ಸೀತಾ ಲಕ್ಷ್ಮೀ ಐವರೇ. ರಮದೇವಿ, ಸುಮದೇವಿ, ಶೋಭಾದೇವಿಯರೆಲ್ಲ ಎಣ್ಣೆ ಹಚ್ಚ ಬನ್ನಿರೇ.
ರಮಾದೇವಿ ಸುಮದೇವಿ ಶೋಭಾದೇವಿಯರೆಲ್ಲ ಎಣ್ಣಿ ಹಚ್ಚ ಬನ್ನೀರೆ. ಹರನಮ್ಮ ಗುರವಿಗೆ ಮಗಳ ಸಮರ್ಪಣಗ ಎಣ್ಣಿ ಹಚ್ಚ ಬನ್ನೀರೆ. ಹರನಮ್ಮ ಗುರವಿಗೆ ಮಗಳ ಸಮರ್ಪಣಗ ಎಣ್ಣಿ ಹಚ್ಚ ಬನ್ನೀರೆ. ಅಷ್ಟವರ್ಣಗಳು ಸೃಷ್ಟಿ ಶಲ್ಯವನ್ನುಟ್ಟು ವಜ್ರ ವೈಡೂರ್ಯದ ಹಾರ ನಿಟ್ಟು. ಅಷ್ಟವರ್ಣಗಳು ಸೃಷ್ಟಿ ಶಲ್ಯವನ್ನುಟ್ಟು ವಜ್ರ ವೈಡೂರ್ಯದ ಹಾರ ನಿಟ್ಟು. ಸಮರ್ಪಣ ಬಳಗದ ಹೆಣ್ಣು ಮಕ್ಕಳ ಸೇರಿ ಎಣ್ಣಿ ಹಚ್ಚ ಬನ್ನೀರೆ. ಸಮರ್ಪಣ ಬಳಗದ ಹೆಣ್ಣು ಮಕ್ಕಳ ಸೇರಿ ಎಣ್ಣಿ ಹಚ್ಚ ಬನ್ನೀರೆ. ಇಂದಿರಾ ಸುಧಾ ಚಂದದಿಂದಲಿ ಪಾಡಿ ಸರ್ವ ಮಂಗಳನ ಆಕಾರ ಶರೆ. ಇಂದಿರಾ ಸುಧಾ ಚಂದದಿಂದಲಿ ಪಾಡಿ ಸರ್ವ ಮಂಗಳನ ಆಕಾರ ಶರೆ. ಅರ್ಚನ ರಂಜನ ಅನುಪಮ ಪೂರ್ಣಿಮಾ ಎಣ್ಣಿ ಹಚ್ಚ ಬನ್ನೀರೆ. ಅರ್ಚನ ರಂಜನ ಅನುಪಮ ಪೂರ್ಣಿಮಾ ಎಣ್ಣಿ ಹಚ್ಚ ಬನ್ನೀರೆ. ಮೈಸೂರಕ್ಕೆ ಹೋಗಿ ಆದಿಶಕ್ತಿನ ಕಂಡು ಆದಿಶಕ್ತಿನೆಂಬ ಜಗದಂಬೆ. ಮೈಸೂರಕ್ಕೆ ಹೋಗಿ ಆದಿಶಕ್ತಿನ ಕಂಡು ಆದಿಶಕ್ತಿನೆಂಬ ಜಗದಂಬೆ. ನಮ್ಮನ್ನು ಕಾಪಾಡೋ ಚಾಮುಂಡಿ ದೇವಿಗೆ ಎಣ್ಣಿ ಹಚ್ಚ ಬನ್ನೀರೆ. ನಮ್ಮನ್ನು ಕಾಪಾಡೋ ಚಾಮುಂಡಿ ದೇವಿಗೆ ಎಣ್ಣಿ ಹಚ್ಚ ಬನ್ನೀರೆ. ಧನ್ಯವಾದಗಳು ಮೇಡಮ್. ಕ್ಷಮಿಸಿ, ನಾನಿಲ್ಲಿ ಕೆಲವ್ರ ಹೆಸರು ಮಾತ್ರ ರಾಗಕ್ಕ ಸೂಕ್ತ ಹಾಗೂ ಹಾಗೆ ತಗೊಂಡಿದ್ದೀನಿ. ಅದಕ್ಕ ಅನ್ಯತಾ ಯಾರು ಬೇರೆ ಭಾವಿಸಬಾರ್ದು. ಅವಕಾಶ ಮಾಡಿಕೊಟ್ಟಂತ ಲಕ್ಷ್ಮಿ ಮೇಡಮ್ ಹಾಗೂ ಸಮರ್ಪಣಾ ವೇದಿಕೆಯಲ್ಲಿ ಆಲಿಸುವಂತ ಎಲ್ಲಾ ಗೆಳತಿಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಪ್ರಭಾ ಮೇಡಮ್ ಅವರೇ. ಈ ವೇದಿಕೆಯಲ್ಲಿ ನಮ್ಮ ಸಮಾರಂಭದಲ್ಲಿ ಸಮರ್ಪಣೆಗೆ ಎಣ್ಣೆ ಹಚ್ಚುವ ಹಾಡನ್ನ ನಮ್ಮ ಎಲ್ಲಾ ಸ್ನೇಹಿತರನ್ನ ತಗೊಂಡು ಎಣ್ಣೆ ಹಚ್ಚಿದೀರಾ. ಬಹಳ ಸುಂದರವಾಗಿ ಹಾಡಿದೀರಾ. ಧನ್ಯವಾದಗಳು ಮೇಡಮ್. ನಮ್ಮ ಮುಂದಿನ ಕಾರ್ಯಕ್ರಮ, ಭಾರತದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ವಿಶಿಷ್ಟವಾದ ನೃತ್ಯ ಶೈಲಿಗಳನ್ನ ನಾವು ಕಾಣ್ತೇವೆ. ನೃತ್ಯ ಎಂದಾಕ್ಷಣ ನೆನಪಿಗೆ ಬರುವುದು ಭರತನಾಟ್ಯ, ಕೂಚಿಪುಡಿ, ಕಥಕಳಿ ಹಾಗೂ ಕೊನೆಗೆ ನೆನಪು ಬರುವುದು ನಮ್ಮ ನೆರೆ ರಾಜ್ಯದ ಒಡಿಸ್ಸಿ ನೃತ್ಯ. ಇಂದಿನ ಕಾರ್ಯಕ್ರಮದಲ್ಲಿ ಒಡಿಸ್ಸಿ ನೃತ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಶಿಕ್ಷಕಿ, ಸಾಹಿತಿ, ವಾಗ್ಮಿ, ಬಹುಭಾಷಾ ಪ್ರವೀಣೆ, ಉಪನ್ಯಾಸಕಿ, ನಿರೂಪಕಿಯೂ ಆದ ಶ್ರೀಮತಿ ಇಂದಿರಾ ಶರಣ ಜಮ್ಮಲದಿಮ್ಮಿಯವರು. ಇಂದಿರಾ ಮೇಡಮ್ ಅವರೇ. ಇಂದಿರಾ ಮೇಡಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಿದ್ಧ ಇದ್ದಾರೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಇಂದಿರಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾಡು ನೀವೇ ಹಾಕ್ತೀರಾ ಅಲ್ಲ? ಎಲ್ಲರಿಗೂ ನಮಸ್ಕಾರ. ಮ್ಯೂಸಿಕ್ ಸಿಸ್ಟಮ್ ಆನ್ ಮಾಡಿದೀನಿ. ಆಗ್ಲಿ.
Hey!
ಬಹಳ ಚೆನ್ನಾಗಿ ಒಂದು ಅಭಿನಯ ನೃತ್ಯವನ್ನ ಮಾಡಿದೀರಾ ಇಂದಿರಾ ಮೇಡಮ್. ನೀವು ಬರೀ ಉಪನ್ಯಾಸ ಮಾಡ್ತೀರಾ ಅನ್ಕೊಂಡಿದ್ದೆ, ಇಷ್ಟ ಚೆನ್ನಾಗಿ ಅಭಿನಯ ಒಂದ್ ನೃತ್ಯನೂ ಮಾಡ್ತೀರಾ ಅನ್ನೋದು ಗೊತ್ತಿರ್ಲಿಲ್ಲ. ನಿಮ್ಮ ಒಂದು ನೆಕ್ಲೆಸ್ ಆಮೇಲೆ ತುಂಬಾ ಚೆನ್ನಾಗಿದೆ. ನೀವ್ ಇಷ್ಟ ಚೆನ್ನಾಗಿ ಹೆಂಗ್ ಡ್ಯಾನ್ಸ್ ಮಾಡಿದ್ರಿ ನಮ್ಗೂ ಹೇಳ್ಕೊಡಿ, ನಿಮಗ್ ನೋಡಿ ನಮ್ಗೂ ಮಾಡ್ಬೇಕು ಅನ್ಸ್ತಾ ಇದೆ. ನಿಮ್ಮ ಒಂದು ಒಂದ್ ನಿಮಿಷ ಮಾತಾಡ್ಬೋದಾ ಲಕ್ಷ್ಮಿ ಮೇಡಮ್? ಹೇಳಿ 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 ಹೇಳಿ. ಖಂಡಿತ ಖಂಡಿತ ಮೇಡಮ್, ಮಾತಾಡಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನನಗೆ ನನ್ನ ಸಮಯ ಬರೋಷ್ರೊಳಗಡೆ ಆಕ್ಚುಲಿ ಡಾನ್ಸ್ ಮರ್ತೋಗಿದೆ. ಯಾಕೆಂದ್ರೆ ಅಲ್ಲಿ ನಮ್ ತಾಯಿ ಹೇಳ್ತಾ ಇದ್ರು, ನಮ್ಗೆ ಚಿನ್ನದ ಪದಕ ಸಿಕ್ಕಿದೆ ನೀರಜ್ ಚೋಪ್ರಾ ಅವ್ರಿಗೆ ಜಾವ್ಲಿನ್ ಥ್ರೋ ಅಲ್ಲಿ ಒಲಿಂಪಿಕ್ಸ್ ಅಲ್ಲಿ ಅಂತ. ಅದು ಎಷ್ಟು ಒಂದು ರೋಮಾಂಚನ ಆಯ್ತು ಅಂತಂದ್ರೆ ನಾನು ಅನ್ಕೊಂಡೆ ಲಕ್ಷ್ಮಿ ಅವರು ಎಷ್ಟು ಒಳ್ಳೆ ದಿನ ಈ ಕಾರ್ಯಕ್ರಮ ಇಟ್ಟಿದ್ದಾರೆ ಅಂತ. ಆಮೇಲೆ ಇದು ನನಗೆ ಬಹಳ ವಿಶೇಷ, ಯಾಕೆಂದ್ರೆ ಈ ನೃತ್ಯವನ್ನ ನಾನೇ ಕಲ್ತ್ಕೊಂಡಿದ್ದೀನಿ. ಈ ಕೊರಿಯೋಗ್ರಫಿ ಇದೆಯಲ್ಲ, ಇದನ್ನ ನಾನು ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಕಲ್ತಿಲ್ಲ. ನನ್ಗೆ ಮೊದ್ಲಿಂದನೂ ಕಾಳಿದಾಸನ ಮಾಣಿಕ್ಯ ವೀಣಾ ಮಾಡ್ಬೇಕು ಅಂತ ಆಸೆ ಇತ್ತು. ಅದು ನಾನೇ ಒಂದು 15 ದಿನದಿಂದ ಸಮಯ ಆದಾಗ ಸ್ವಲ್ಪ 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 ಕಲ್ತಿದ್ದು. ಸೊ ನನಗೆ ಇದೇ ಒಂದು ಏನಂತಾರೆ ದೊಡ್ಡ ಇಡೀ ಜಗತ್ತಿನ ಮುಂದೆನೆ ನಾನು ನೃತ್ಯವನ್ನ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು ಸಂತೋಷ. ಲಕ್ಷ್ಮಿ ಮೇಡಮ್ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಮತ್ತೆ ಎಲ್ಲ ಕಾರ್ಯಕ್ರಮವನ್ನ ಮಾಡಿದವರು, ಹಾಡು ಹೇಳಿದವರು, ಏಕಪಾತ್ರ ಅಭಿನಯ ಮಾಡಿದವರು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಈ ದಿನವನ್ನ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ದೇಶಕ್ಕೆ ಚಿನ್ನದ ಪದಕ ಬಂದಿದೆ ಅಂದ್ರೆ ಅದನ್ನ ನಾವು ಖಂಡಿತ ಮರೆಯಕ್ ಸಾಧ್ಯ ಇಲ್ಲ. ಈ ವಾರ್ಷಿಕೋತ್ಸವನು ನಮ್ಗೆ ಬಹಳ ಬಹಳ ನಮ್ಮ ಜೀವನದ ಪುಟಗಳನ್ನ ತಿರುದು ಹಾಕಿದಾಗ ಕೆಲವು ಸುವರ್ಣ ಪುಟಗಳಲ್ಲಿ ಇದು ಒಂದು ಸುವರ್ಣ ಪುಟ ಆಗುತ್ತೆ. ಇದನ್ನ ಆಗಿ ಮಾಡಿದವರು ಲಕ್ಷ್ಮಿಯವರು. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನನ್ನ ನೃತ್ಯದಲ್ಲಿ ಏನಾದ್ರು ಕೊರತೆ ಇದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಇದನ್ನ ನಾನೇ ಕಲ್ತ್ಕೊಂಡಿರೋದ್ರಿಂದ ನಾನೊಂದು ಆಸೆ ಅಷ್ಟೇನೆ, ಅದಕ್ಕೆ ಒಂದು ಸಾಥ್ ಕೊಟ್ಟಿದ್ದಾರೆ ಲಕ್ಷ್ಮಿಯವರು. ಲಕ್ಷ್ಮಿಯವ್ರಿಗೆ ಮತ್ತೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಧನ್ಯವಾದ, ಅದ್ಭುತವಾಗಿತ್ತು. ಧನ್ಯವಾದ. ಧನ್ಯವಾದಗಳು ಇಂದಿರಾ ಮೇಡಮ್ ಅವರೇ. ನಮ್ಮ ಮುಂದಿನ ಕಾರ್ಯಕ್ರಮ ಹಳೆಯ ಚಿತ್ರಗೀತೆಗಳಿಗೆ ಕ್ಯಾಮರಾ ಕಣ್ಣು ಎನ್ನುವ ವಿಶೇಷ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಶ್ರೀಮತಿ ಸುಧಾರಾಜ್ರವರು. ಇವರನ್ನ ಆಶುಕವಿ ಎಂದೇ ಕರೆಯಬಹುದು. ಯಾವುದೇ ಸಾಹಿತ್ಯಕ್ಕೆ ತಕ್ಷಣ ರಾಗ ಸಂಯೋಜನೆ ಮಾಡಿ ಹಾಡುವಂತ ಕ್ರಿಯಾಶೀಲರು ಹಾಗೂ ಹಾಸ್ಯ ಪ್ರಜ್ಞೆಯನ್ನು ಹೊಂದಿದ್ದಾರೆ. ನಾನು ಒಂದ್ ಸಾಹಿತ್ಯ ಬರೆದಿದ್ದೆ, ಅದಕ್ಕೂ ಹಾಡು ಹಾಕಿದ್ದಾರೆ. ನನಗೆ ತುಂಬಾ ಸಂತೋಷ ಆಗಿತ್ತು. ಶ್ರೀಮತಿ ಸುಧಾರಾಜ್ರವರೇ, ಸುಧಾರಾಜ್ ಮೇಡಮ್ ಅವರೇ. ಒಂದ್ ನಿಮಿಷ ಅನುಪಮ, ನಾನು ಶೇರ್ ಮಾಡ್ತೀನಿ. ಆಯ್ತು. ಒಂದೇ ನಿಮಿಷ. ಶೇರ್ ಆಗ್ತಿದೆಯಾ ಗೊತ್ತಿಲ್ಲ ನನಗೆ. ಶೇರ್ ಆಗ್ತಾ ಇದೆಯಾ? ಇಲ್ಲ ಅಲ್ಲ. ಈ ಕಾರ್ಯಕ್ರಮ ಇಲ್ಲ ಕೊನೆಯಲ್ಲಿ ಇಟ್ಕೊಳ್ಳೋಣ. ಇದು ನನಗೆ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಮಾಡ್ತಾ ಇದೆ. ಮುಂದಿನ ಕಾರ್ಯಕ್ರಮ ತಗೊಳ್ಳೋಣ. ನಾನು ಅಷ್ಟರೊಳಗಡೆ ಸಿದ್ಧ. ಆಯ್ತು ಲಕ್ಷ್ಮಿ, ಆಯ್ತಾಯ್ತು. ಕನ್ನಡ ಶಿಕ್ಷಕಿ, ಸಾಹಿತಿ, ವಾಗ್ಮಿ, ಕೌಟಿಲ್ಯ ವಿದ್ಯಾರತ್ನ ಹಾಗೂ ವಾಕ್ಚತುರ್ಯ ಎಂಬ ಬಿರುದುಗಳನ್ನ ಮುಡಿಗೇರಿಸಿಕೊಂಡಿರುವ ಶ್ರೀಮತಿ ಸೀತಾಲಕ್ಷ್ಮಿಯವರು ಕವನ ವಾಚವನ್ನ ಮಾಡ್ತಾ ಇದ್ದಾರೆ. ಸೀತಾಲಕ್ಷ್ಮಿ ಮೇಡಮ್ ಅವರೇ, ಸೀತಾಲಕ್ಷ್ಮಿ ಮೇಡಮ್ ಅವರೇ ರೆಡಿ ಇದ್ದೀರಾ? ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಸಮರ್ಪಣಾ ವಾರ್ಷಿಕೋತ್ಸವದ ಶುಭಾಶಯಗಳು. ನನ್ಗೆ ಕಾರ್ಯಕ್ರಮನ ಮೊದಲಿಂದ 5 ಗಂಟೆಯಿಂದ ಕೂತ್ಕೊಂಡು ನೋಡ್ತಾ ಇದ್ದೀನಿ. ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದಕ್ಕಿಂತ ಒಂದು ಹೆಚ್ಚಾಗಿ ಅತ್ಯುತ್ತಮವಾಗಿ ನಾಟಕ ಆಗ್ಲಿ, ನೃತ್ಯ ಆಗ್ಲಿ, ಕವನ ವಾಚನ ಆಗ್ಲಿ, ಹಾಡಾಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನು ಕಥೆಯನ್ನ ಹೇಳ್ಬೇಕು. ಮೇಡಮ್, ನಿಮ್ಮ ವಿಡಿಯೋ ಕಾಣಿಸ್ತಾ ಇಲ್ಲ. ಸೀತಾಲಕ್ಷ್ಮಿ ಮೇಡಮ್ ಕ್ಷಮಿಸಿ, ನಿಮ್ಮ ವಿಡಿಯೋ ಕಾಣಿಸ್ತಾ ಇಲ್ಲ. ಈಗ ಬರುತ್ತೆ. ಬಂದಿದೆ. ಬಂದಿದೆಯಲ್ಲ? ಹಾ, ಬಂದಿದೆ. ಮಾತಾಡಿ. ಕೇಳಿಸ್ತಿದೆ. ಇದು ಒಂದು ಚಿಕ್ಕದಾದಂತಹ ಒಂದು ಕಥೆಯನ್ನ ನಿಮ್ಮಲ್ಲಿ ಎಲ್ಲರಲ್ಲೂ ಹಂಚ್ಕೋಬೇಕು ಅಂತ ಅನಿಸ್ತು.
ಸಮರ್ಪಣಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಇದು ಕೂಡ ಒಂದು ಉಚಿತವಾದಂತಹ ಒಂದು ಅದಕ್ಕೆ ಸಂಬಂಧಿಸಿದಂತಹ ಒಂದು ಕಥೆ ಅಂತ ನನ್ನ ಭಾವನೆ. ಸೊ ಇವತ್ತು ನಾನು ವಿವೇಕಾನಂದರ ಬಗ್ಗೆ ಎಲ್ಲರಿಗೂ ಚಿರಪರಿಚಿತರು. ವಿವೇಕಾನಂದರು ಅವರ ವಿಚಾರಧಾರೆಗಳು ಬಹಳ ಜನಪ್ರಿಯವಾದಂತದ್ದು. ಇವರ ಜೀವನದ ಹಲವಾರು ಘಟನೆಗಳು ನೈಜ ಮನಸ್ಸದಲ್ಲಿ ಈಗಾಗ್ಲೇ ಅಭೂತಪೂರ್ಣವಾಗಿ ಪ್ರಚಲಿತದಲ್ಲಿದೆ ಅಂತಾನೆ ಹೇಳ್ಬೋದು. ಹಾಗೆ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂದಾಗ ಅವನು ಬೆಳೆದಾಗ ಆ ಬೆಳೆದು ಬಂದ ಹಾದಿ ಇರುತ್ತಲ್ಲ, ಈಗ ಸಮರ್ಪಣಾ ಹಾದಿ ಹೇಗಿದೆಯೋ ಹಾಗೇನೆ ವಿವೇಕಾನಂದರ ಜೀವನ ಹಾದಿ ಕೂಡ ಬಹಳ ಕಷ್ಟವಾಗೇ ಇತ್ತು ಅಂತ ಭಾವಿಸ್ತೀನಿ. ಯಾಕಂದ್ರೆ ಆರಂಭದಲ್ಲಿ ಲಕ್ಷ್ಮೀ ಮಧುಸೂದನ್ ಮೇಡಮ್ ಹೇಳಿದ್ರು ಹೇಗೆ ಸಮರ್ಪಣಾ ಅವರು ಚಾಲೆಂಜಸ್ ನ ಎದುರಿಸ್ಬೇಕಾಗಿ ಬಂತು ಅಂತ. ಒಂದು ಯಾವುದೇ ಒಂದು ಪ್ರಚಲಿತಕ್ಕೆ ಬರಬೇಕು ಅಂತ ಅಂದಾಗ ಅದು ಹಲವಾರು ಕಷ್ಟಗಳನ್ನ ಸವಾಲುಗಳನ್ನ ಎದುರಿಸಿ ಮುಂದೆ ಬರ್ಬೇಕಾಗಿ ಬರುತ್ತೆ. ಹಾಗೆ ಒಮ್ಮೆ ವಿವೇಕಾನಂದರ ಜೀವನದ ಒಂದು ಸಣ್ಣ ಘಟನೆಯನ್ನ ಹೇಳೋದಕ್ಕೆ ನಿಮ್ಮಲ್ಲಿ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು. ವಿವೇಕಾನಂದರು ಒಮ್ಮೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಎಲ್ಲಿ ಹೋಗ್ಬೇಕಾಗಿತ್ತೋ ಗೊತ್ತಿಲ್ಲ, ಹೇಗೆ ಟಿಕೆಟ್ ತಗೊಂಡ್ರು ಅಂತಾನೂ ಗೊತ್ತಿಲ್ಲ. ಆದ್ರೆ ರೈಲಲ್ಲಿ ಕುಳಿತರು. ಅವರು ಕೈಯಲ್ಲಿ ಅಥವಾ ಅವರ ಜೋಬಲ್ಲಿ ಒಂದು ಬಿಡುಗಾಸು ಕೂಡ ಅವರಲ್ಲಿ ಇರ್ಲಿಲ್ಲ. ಹಾಗೆ ಅವರು ರೈಲಲ್ಲಿ ಕೂತಾಗ ಅವರ ಎದುರುಗಡೆ ಕೂತಂತಹ ಒಬ್ಬ ವ್ಯಕ್ತಿ, ಒಬ್ಬ ವ್ಯಾಪಾರಿ ಅವನು. ಆ ವ್ಯಾಪಾರಿನೂ ಕೂಡ ಅದೇ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ. ಆ ವ್ಯಾಪಾರಿಗೆ ಈ ಸನ್ಯಾಸಿಗಳು ಕಂಡ್ರೆ ಅದೇನೋ ಒಂದು ರೀತಿಯಾದಂತಹ ಅಸಡ್ಡೆ. ಅವನಿಗೆ ಅವರ ಮೇಲೆ ನಂಬಿಕೆಯೇ ಇಲ್ಲ. ಅವರು ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಮಾಡೋದಿಲ್ಲ, ಕಷ್ಟಪಟ್ಟು ಜೀವನದಲ್ಲಿ ಏನನ್ನೂ ಸಂಪಾದನೆಯನ್ನ ಮಾಡೋದಿಲ್ಲ, ಸೋಂಬೇರಿಗಳಾಗಿ ಇರ್ತಾರೆ. ಈ ರೀತಿಯಾದಂತ ಅವನಲ್ಲಿ ದುಡಿದು ತಿನ್ನೋದಿಕ್ಕೆ ಅವ್ರಿಗೆ ಕಷ್ಟ ಅನ್ನೋ ರೀತಿಯಲ್ಲಿ ಭಾವನೆ ಅವನಿಗೆ. ಅವನು ವಿವೇಕಾನಂದರನ್ನ ನೋಡಿದ ಒಡನೆ ಅವನಿಗೆ ಒಂದು ರೀತಿಯಾದಂತ ಮತ್ತೆ ಅವನು ಅದನ್ನ ಅವಮಾನವನ್ನ ಮಾಡೋ ರೀತಿಯಲ್ಲಿ ಅವನ ಮನವನ್ನ ಪರಿವರ್ತನೆ ಮಾಡ್ಕೋತಾನೆ. ಅವನಿಗೆ ವಿವೇಕಾನಂದರ ಬಗ್ಗೆ, ಸ್ವಾಮೀಜಿಗಳ ಬಗ್ಗೆ ಯಾವುದೇ ಪರಿಚಯ ಇರಲ್ಲ. ಆಮೇಲೆ ತನಗ್ ತಾನೇನೆ ಏನ್ ಮಾಡ್ತಾನೆ, ಅವ್ರನ್ನ ಛೇಡಿಸಕ್ಕೆ ಶುರು ಮಾಡ್ತಾನೆ. ಅವ್ರ ತುಂಬಾ ಅವತ್ತಿನ ದಿನ ಅವರು ಪ್ರಯಾಣ ಮಾಡುವಂತ ಹೊತ್ತಿನಲ್ಲಿ ವಿಪರೀತ ಬಿಸಿಲಿರುತ್ತೆ, ಬಾಯಾರಿಕೆ ಆಗಿರುತ್ತೆ ಸ್ವಾಮೀಜಿಗಳಿಗೆ. ಆದ್ರೆ ವಿವೇಕಾನಂದರ ಹತ್ರ ನೀರನ್ನ ಕೊಂಡುಕೊಳ್ಳೋಕ್ ಕೂಡ ಹಣ ಇರೋದಿಲ್ಲ. ಇವನು ಅವ್ರ ಎದುರಿಗೇನೆ ಪ್ರಯತ್ನವಾಗಿ ನೀರಿನ ಬಾಟಲಿಯನ್ನ ಕೊಂಡ್ಕೋತಾನೆ. ಅವ್ರ ಎದುರಿಗೆ ನೀರನ್ನ ಕುಡಿತಾನೆ. ಕುಡಿದ್ಬಿಟ್ಟು ಹೇಳ್ತಾನೆ, ಈ ನೀರು ಎಷ್ಟು ಚೆನ್ನಾಗಿದೆ ಗೊತ್ತಾ, ಆಹಾ, ನೀನಾದ್ರೂ ಸನ್ಯಾಸಿ ಎಲ್ಲ ಬಿಟ್ಟಿದ್ಯಾ, ಈಗ ನೀರು ಕುಡಿಯೋದ್ ಬಿಟ್ಬಿಟ್ಟಿದ್ಯಾ, ನೀನ್ ನೀರ್ ಕುಡಿಯೋ ಅದೃಷ್ಟನೂ ನಿನಗಿಲ್ಲ, ಎಲ್ಲ ನಿನ್ ಕರ್ಮ ಅನುಭವಿಸು ಅಂತ ಹೇಳಿ ನನ್ನ ನೋಡು, ನಾನು ಹೇಗೆ ಹಣವನ್ನ ಸಂಪಾದನೆ ಮಾಡಿದೀನಿ, ಎಷ್ಟು ಹೊಟ್ಟೆ ತುಂಬಾ ತಿಂತಾ ಇದ್ದೀನಿ, ಎಷ್ಟು ಹೊಟ್ಟೆ ತುಂಬಾ ಕುಡಿತಾ ಇದ್ದೀನಿ ಅಂತೆಲ್ಲ ಅವನು ಹೀಯಾಳಿಸ್ತಾ ಬರ್ತಾನೆ ವಿವೇಕಾನಂದರನ್ನ. ಅಂದರ ಒಂದು ದೊಡ್ಡ ಗುಣ ಏನಪ್ಪಾ ಅಂತಂದ್ರೆ, ಈ ರೀತಿಯಾದಂತಹ ಮಾತುಗಳಿಗೆ ಅವರು ಕಿವಿನೇ ಕೊಡೋದಿಲ್ಲ. ಅವರು ಏನ್ ಮಾಡ್ತಾರೆ, ಇದೆಲ್ಲ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ವೇನೋ ಅನ್ನೋ ರೀತಿಯಲ್ಲಿ ಕೂತಿರ್ತಾರೆ. ಅವ್ರ ಮುಖಭಾವ ಹಾಗೆ ಇರುತ್ತೆ. ಈಗೆಲ್ಲ ಹೇಳ್ತಾರಲ್ಲ ಇಗ್ನೋರ್ ಮಾಡೋದು, ಆ ರೀತಿ ಇಗ್ನೋರ್ ಮಾಡ್ತಾ ಇರ್ತಾರೆ ಅವರು. ಆಗ ರಾತ್ರಿ ಎಲ್ಲ ಪ್ರಯಾಣ ಮುಂದುವರಿಯುತ್ತೆ. ಇವನ ಅವಮಾನಗಳು ನಡೀತಾನೆ ಇರುತ್ತೆ ಈ ವ್ಯಾಪಾರಿದು ಅವ್ರ ಮೇಲೆ ಪದೇ ಪದೇ. ಆದ್ರೆ ಅವರು ಹಸಿವು ಬಾಯಾರಿಕೆಯನ್ನ ತಡೆದು ರೈಲಿನಲ್ಲಿ ಪ್ರಯಾಣವನ್ನ ಮುಂದುವರಿಸ್ತಾರೆ. ಮರುದಿನ ಬೆಳಗ್ಗೆ ನಿಲ್ದಾಣ ಕೂಡ ಬರುತ್ತೆ. ವಿವೇಕಾನಂದರು ಆ ನಿಲ್ದಾಣದಲ್ಲಿ ಇಳಿದು ಬೇರೆ ಒಂದು ರೈಲನ್ನ ಹತ್ಬೇಕಾಗಿ ಬಂದಿರುತ್ತೆ. ಅವ್ರ ಏನ್ ಮಾಡ್ತಾರೆ, ಆ ನಿಲ್ದಾಣದಲ್ಲಿ ಇಳಿತಾರೆ. ಈ ವ್ಯಾಪಾರಿ ಕೂಡ ಬಿಡೋದಿಲ್ಲ, ಬೆನ್ನು ಹತ್ತಿದ ಬೇತಾಳ ತರ ಇವನು ಹಿಂದೆನೆ ಬರ್ತಾನೆ. ಅವ್ರ ಹಿಂದೆನೆ ಬರ್ತಾನೆ. ಅವರು ರೈಲ್ವೆ ನಿಲ್ದಾಣದ ಒಂದು ಶೆಡ್ ಅಲ್ಲಿ ಕೂತ್ಕೋತಾರೆ ವಿವೇಕಾನಂದರು. ಆಗ ಆ ಕೂಲಿ ಆಳವನು ಬಂದು ಇವರು ಸನ್ಯಾಸಿ ಅಂತ ನೋಡ್ಬಿಟ್ಟು ಓಡಿಸ್ತಾನೆ ಅವ್ರನ್ನ. ಇವ್ರೇನ್ ಮಾಡ್ತಾರೆ, ವಿವೇಕಾನಂದರು ಹೋಗಿ ಒಂದು ಕಂಬದ ಸಹಾಯ ಕಂಬದಕ್ಕೆ ಹೊರಕೊಂಡು ಕೂತ್ಕೋತಾರೆ. ಆಗ ಅಲ್ಲಿ ವಿಪರೀತ ಬಿಸಿಲಿರುತ್ತೆ. ಆದ್ರೂ ಕೂಡ ಈ ವ್ಯಾಪಾರಿ ಏನ್ ಮಾಡ್ತಾನೆ, ಬಿಡೋದೇ ಇಲ್ಲ. ಅವ್ರ ಪಕ್ಕನೇ ಬರ್ತಾನೆ, ದೊಡ್ಡದಾದಂತಹ ಜಮಖಾನವನ್ನ ಹಾಸ್ತಾನೆ. ತಾನು ತಂದಿರುವಂತಹ ತಿಂಡಿಗಳನ್ನೆಲ್ಲ ಅವ್ರ ಮುಂದೆ ಇಡ್ತಾನೆ. ಅವನಿಗೆ ಹಂಚಿಕೊಳ್ಳುವಂತ ಮನೋಭಾವ ಒಂದು ಚೂರು ಇರಲ್ಲ. ಅವ್ರಿಗೆ ಅದನ್ನೆಲ್ಲ ತೋರಿಸಿ ಹೇಳ್ತಾನೆ, ಏನಯ್ಯ ಹೇಗಿದೆ ನೋಡಿದ್ಯಾ,
ಎಷ್ಟ್ ಚೆನ್ನಾಗಿದೆ ನಾನ್ ತಂದಿರೋಂತ ತಿಂಡಿಗಳು, ಲಾಡುಗಳು, ಪೂರಿಗಳು, ಸಿಹಿ ತಿನಿಸುಗಳು ಎಲ್ಲ ಇದೆ. ನೋಡು, ಇದನ್ನೆಲ್ಲ ನೋಡಿ ಸಂತೋಷ ಪಡು, ನಿನ್ ಕಣ್ ತುಂಬಿಸ್ಕೊ ಅಷ್ಟೇ. ಆದ್ರೆ ನೀನ್ ಹೊಟ್ಟೆನ ಮಾತ್ರ ತುಂಬಿಸ್ಕೊಳಕ್ಕೆ ಯಾವುದೇ ರೀತಿಯ ಅವಕಾಶ ನಾನು ಕೊಡೋದಿಲ್ಲ ಅಂತ ಹೇಳಿ ಬಹಳ ದುಷ್ಟನಾಗಿ, ಬಹಳ ಕಠೋರ ಮಾತುಗಳಿಂದ ವಿವೇಕಾನಂದರನ್ನ ಚುಚ್ಚಿ 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 ನುಡಿತಾನೆ. ಈ ಹಸಿವು ಬಾಯಾರಿಕೆ ಅನ್ನೋ ಅಂತದ್ದು ತಡೆಯೋದು ತುಂಬಾ ಕಷ್ಟ. ಈಗಿನ ಜನರೇಷನ್ ಮಕ್ಕಳಿಗೆ ಕೂಡ ಬಹಳ ಕಷ್ಟ, ನಮಗೆ ಕಷ್ಟ. ಅಂತದ್ರಲ್ಲಿ ಆಗಿನ ಕಾಲದಲ್ಲಿ ವಿವೇಕಾನಂದರು ಬಹಳ ಕಷ್ಟಪಟ್ಟು ಈ ರೀತಿಯಾದಂತಹ ಸನ್ನಿವೇಶಗಳನ್ನ ಎದುರಿಸಿದ್ದಾರೆ. ಇಷ್ಟೆಲ್ಲಾ ಅವಮಾನ ಮಾಡ್ತಾ ಇದ್ರು, ಅವರು ಒಂದು ಮಾತು ಸಹ ಆಡೋದಿಲ್ಲ. ಬಿಸಿಲಲ್ಲಿ ಹಾಗೆ ಕೂತಿರ್ತಾರೆ, ಇವನು ಪಾಡಿಗೆ ಇವನು ಬಡಬಡ ಬಡಾಯಿಸ್ತಾ ಇರ್ತಾನೆ. ಆಗ ಆ ಊರಿನವನೊಬ್ಬ, ಆ ನಿಲ್ದಾಣದಲ್ಲಿ ಒಬ್ಬ ಊರಿನವನು ಇರ್ತಾನೆ, ಸಿಹಿ ತಿಂಡಿ ವ್ಯಾಪಾರಿ. ಅವನು ಬರ್ತಾನೆ. ಅವನು ಬಂದು ಏನ್ ಮಾಡ್ತಾನೆ, ಅವನು ಬಲಗೈಯಲ್ಲಿ ಒಂದು ದೊಡ್ಡ ಗಂಟನ್ನ ತಗೊಂಡ್ ಬರ್ತಾನೆ, ಒಂದ್ ಬಟ್ಲು, ಎಡಗೈಯಲ್ಲಿ ಮಣ್ಣಿನ ಮಡಕೆ, ಒಂದು ಚೀಲ, ಒಂದು ದೊಡ್ಡದಾದಂತ ಚಾಪೆ ಎಲ್ಲ ಎತ್ಕೊಂಡು ಓಡ್ ಬರ್ತಾನೆ. ಓಡ್ ಬಂದು ಒಂದು ಜಾಗವನ್ನ ಶುದ್ಧಿ ಮಾಡ್ತಾನೆ. ಶುದ್ಧಿ ಮಾಡ್ಬಿಟ್ಟು ಅದನ್ನೆಲ್ಲ ತಂದಿದ್ದನ್ನೆಲ್ಲ ಇಟ್ಬಿಟ್ಟು ಹೇಳ್ತಾನೆ ವಿವೇಕಾನಂದರಿಗೆ, ಬಾಬಾಜಿ ಬಾಬಾಜಿ ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ನೀನ್ ಯಾರಪ್ಪ ನೀನು, ನನ್ನನ್ ಯಾಕೆ ಕೂರಿಸ್ತಾ ಇದ್ಯಾ? ನನ್ಗಿಲ್ಲೇ ಸರಿ ಇದೆ, ನನ್ಗೆ ಅಲ್ಲೆಲ್ಲ ಬರೋದಿಲ್ಲ ನಾನು. ಇಲ್ಲ ಇಲ್ಲ, ನೀವು ಬರ್ಬೇಕು, ಸಿಹಿ ತಿಂಡಿಗಳನ್ನೆಲ್ಲ ತಂದಿದ್ದೀನಿ ನಾನು ನಿಮಗೆ, ನೀವು ಹೊಟ್ಟೆ ತುಂಬಾ ತಿನ್ಬೇಕು, ನೀರನ್ನ ಕುಡಿಬೇಕು, ನೀವು ಬಿಸಿ ಬಿಸಿ ಇರುವಾಗ್ಲೇ ತಿನ್ಬೇಕು ಅಂತ ಹೇಳಿದಾರೆ, ನೀವು ಬನ್ನಿ, ನೀವು ಕೂತ್ಕೊಳ್ಳಿ ನೀವು ಅಂತ ಹೇಳಿ ಕರೀತಾನೆ. ಆಗ ಇವ್ರಿಗೆ ಸ್ವಾಮೀಜಿಗೆ ಆಶ್ಚರ್ಯನೂ ಆಗತ್ತೆ. ಇದನ್ ನೋಡ್ತಾ ಇದ್ದಂತ ಇವನು, ಈ ವ್ಯಾಪಾರಿ ಬನಿಯಾ ಇದನ್ನಲ್ಲ, ನೋಡ್ತಾ ಇದ್ದಂಗೆನೆ ಅವನಿಗೊಂಥರ ಕಣ್ಣೆಲ್ಲ ಅರಳಿಸಿ, ಯಾರಪ್ಪ ಇವನು, ಎಲ್ಲಿಂದ ಬಂದ, ಇಷ್ಟೊಂದೆಲ್ಲ ತಂದ್ಬಿಟ್ಟಿದಾನಲ್ಲ ಇವನು ಅಂತ ಆಶ್ಚರ್ಯಚಕಿತನಾಗಿ ನೋಡ್ತಾ ಇರ್ತಾನೆ. ಹೀಗೆ ಇರುವಾಗ ಸ್ವಾಮೀಜಿಗೆ ಭಾರಿ ಆಶ್ಚರ್ಯ ಆಗತ್ತೆ. ಅವನ್ನ ಕರೆದು ಮಾತಾಡ್ತಾರೆ, ಯಾರಪ್ಪ, ಏನು ಕತೆ, ಏನ್ ಹೇಳು ನೀನು ಅಂತ ಹೇಳಿ. ಆಗ ಅವನು ಹೇಳ್ತಾನೆ, ಬಾಬಾ ಬಂದಂತಹ ವ್ಯಕ್ತಿ ಹೇಳ್ತಾನೆ, ನಾನು ಒಬ್ಬ ಸಿಹಿ ತಿಂಡಿ ವ್ಯಾಪಾರಿ, ಇಲ್ಲೇ ಇದ್ದೀನಿ ಹತ್ರದಲ್ಲೇನೆ. ನಾನು ಪ್ರತಿನಿತ್ಯ ಸಿಹಿ ತಿಂಡಿಗಳನ್ನೆಲ್ಲ ಮಾರಿದ್ಮೇಲೆ ಮಧ್ಯಾಹ್ನ ಊಟ ಮಾಡಿ ಮಲಗ್ತೇನೆ. ಇವತ್ತು ಹಾಗೆ ಮಲಗಿದ್ದೆ. ತಕ್ಷಣ ಏನಾಯ್ತು, ನನ್ನ ನಿದ್ರೆಯಲ್ಲಿ ಶ್ರೀರಾಮಚಂದ್ರ ಕಾಣಿಸ್ಕೊಂಡ ನನ್ಗೆ. ಶ್ರೀರಾಮಚಂದ್ರ ಕಾಣಿಸ್ಕೊಂಡು ಹೇಳ್ದ, ನೋಡು ನನ್ನ ಭಕ್ತ ಒಬ್ಬ ಬಂದಿದ್ದಾನೆ ಇಲ್ಲಿ, ಈತ ಮೊನ್ನೆಯಿಂದ ಹಸ್ಕೊಂಡಿದ್ದಾನೆ, ನೀರು ಸಹ ಕುಡ್ದಿಲ್ಲ ಅವನು. ಸೊ ಅದ್ರಿಂದ ನೀನು ಬಂದು ಅವನಿಗೆ ಪೂರಿ ಪಲ್ಯ ಮತ್ತೆ ನೀರು, ಸಿಹಿ ತಿಂಡಿಗಳನ್ನೆಲ್ಲ ತಗೊಂಡೋಗಿ ರೈಲು ನಿಲ್ದಾಣದಲ್ಲಿ ಕೂತಿದ್ದಾನೆ, ಅವನಿಗೆ ಕೊಡು ಅಂತ ಹೇಳ್ತಾರೆ. ಆಗ ಇವನಿಗೆ, ಈ ಸಿಹಿ ತಿಂಡಿ ವ್ಯಾಪಾರಿಗೆ ಎತ್ಬಿಟ್ಟು, ಅಯ್ಯೋ ಇದು ಏನೋ ಇದು ವಿಚಿತ್ರವಾದಂತಹ ಕನಸು, ಇದು ಏನು ಇದು, ಈ ರೀತಿಯಾದಂತ ಏನೋ ಕನಸು ಬಿದ್ದಿದೆ ಬಿಡು, ಪರವಾಗಿಲ್ಲ ಅಂತ ಹೇಳಿ ಮಗ್ಗಲು ಮಲ್ಕೋತಾನೆ. ಮಗ್ಗಲು ಮಲ್ಕೊಂಡಿದ ತಕ್ಷಣ ಅನ್ಸುತ್ತೆ ಅವನಿಗೆ ಮತ್ತೆ ಶ್ರೀರಾಮಚಂದ್ರ ಕಾಣಿಸ್ಕೊತಾನೆ. ಹೇಳಪ್ಪ, ಎದ್ದೇಳು, ಹೇಳ್ತಾ ಇದೀನಲ್ವಾ, ಹೋಗು, ಅವ್ರು ಬಂದಿದ್ದಾರೆ, ಪೂರಿ ಪಲ್ಯ ಎಲ್ಲ ತಗೊಂಡೋಗ್ ಕೊಡು, ನನ್ನ ಭಕ್ತ ಅವನು, ಹೋಗು ಬಾಬಾಜಿ ಅಂತ ಹೇಳು ಅಂತ ಹೇಳಿ ಹೇಳ್ತಾರೆ. ಆಗ ಅವನಿಗೆ ಎಚ್ಚರಗೊಂಡು, ಓ ಇದು ಇರ್ಬೋದೇನೋ ಅಂತ ಹೇಳಿ ತಕ್ಷಣ ಅವನು ಬಿಸಿ ಬಿಸಿಯಾಗಿ ಅವನು ಸಿಹಿ ತಿನಿಸುಗಳನ್ನೆಲ್ಲ ಮಾಡ್ಕೊಂಡು, ಪೂರಿ ಪಲ್ಯವನ್ನೆಲ್ಲ ಮಾಡ್ಕೊಂಡು, ಒಳ್ಳೆ ಶುದ್ಧವಾದ ಬಾಟಲಿಯಲ್ಲಿ ನೀರನ್ನ ತಗೊಂಡು ಎಲ್ಲವನ್ನ ತಗೊಂಡು ಬರ್ತಾನೆ. ಬಂದು ರೈಲ್ವೆ ನಿಲ್ದಾಣದಲ್ಲಿ ನೋಡ್ತಾನೆ, ಓ ಇವರೇ ಆ ವ್ಯಕ್ತಿ ನನ್ನ ಕನಸಿನಲ್ಲಿ ಕಂಡವರು, ಶ್ರೀರಾಮಚಂದ್ರನ ಆಜ್ಞೆ ಆಗಿದೆ ನನಗೆ, ಇವರನ್ನೇ ನಾನು ಸತ್ಕರಿಸ್ಬೇಕು ಅಂತ ಹೇಳಿ ಆ ಸಿಹಿ ತಿಂಡಿ ವ್ಯಾಪಾರಿ ಬಂದು ಈ ವಿಚಾರವನ್ನೆಲ್ಲ, ತನ್ನ ಕನಸಿನಲ್ಲಿ ಬಂದಂತ ವಿಚಾರವನ್ನೆಲ್ಲ ಸ್ವಾಮೀಜಿಗೆ ಚಾಚು ತಪ್ಪದೆ ವಿವೇಕಾನಂದರಿಗೆ ಹೇಳ್ತಾನೆ. ವಿವೇಕಾನಂದರ ಕಣ್ಣಲ್ಲಿ ಹಾಗೆ ಅಶ್ರು ಧಾರೆ ತುಂಬಿ ಗದ್ಗದಿರಾಗ್ತಾರೆ. ಯಾಕಂದ್ರೆ 3 ದಿವಸದಿಂದ ವಿವೇಕಾನಂದರು ಉಪವಾಸದಲ್ಲಿದ್ದಾರೆ, ಬಾಯಾರಿಕೆಯಲ್ಲಿದ್ದಾರೆ. ಅವರು ಪಟ್ಟಂತಹ ಕಷ್ಟಗಳು, ಅವರ ವಿಚಾರಧಾರೆಗಳನ್ನ ಲೋಕಕ್ಕೆ ಹಂಚ್ಬೇಕು ಅನ್ನುವಂತಹ ಅವರ ಪ್ರಯತ್ನಗಳು ಹೇಗಿದೆ ಅಂದ್ರೆ, ಎಷ್ಟು ದಿನ ಉಪವಾಸ ಇದ್ದಾದ್ರೂ ನಾನು ಒಂದು ಜಗತ್ತಿಗೆ ಒಂದು ಅತ್ಯುತ್ತಮವಾದಂತಹ ಒಂದು ಇದನ್ನ ಕೊಡ್ತೀನಿ ಅನ್ನೋದು ಅವರಲ್ಲಿ ಇತ್ತು. ಸೊ ಹಾಗಾಗಿ ಏನಾಯ್ತು, ಸ್ವಾಮೀಜಿ ಅವರು ಇವನು ಈ ಸಿಹಿ ತಿಂಡಿ ವ್ಯಾಪಾರಿ ಮಾಡಿದಂತಹ ಆತಿಥ್ಯವನ್ನ ಸ್ವೀಕರಿಸಿ ಆಮೇಲೆ ಅವನಿಗೆ ಧನ್ಯವಾದವನ್ನ ಹೇಳ್ತಾರೆ. ಧನ್ಯವಾದವನ್ನ ಹೇಳ್ತಾ ಇದ್ದಾಗೇನೆ ಅವ್ರು ಹೇಳ್ತಾನೆ, ಅವನು ಆ ಸಿಹಿ ತಿಂಡಿ ವ್ಯಾಪಾರಿಯ ದೈನ್ಯತೆ ನೋಡಿ ಹೇಗಿದೆ ಅಂತ ಅಂದ್ರೆ, ಅವನು ಧನ್ಯವಾದವನ್ನ ಸ್ವೀಕರಿಸಕ್ಕೆ ಕೂಡ ಸಿದ್ಧನಾಗಿರಲಿಲ್ಲ. ಅವನು ಹೇಳ್ತಾನೆ, ಇಲ್ಲ ಇಲ್ಲ, ಈ ಧನ್ಯವಾದ ನನಗಲ್ಲ ಸ್ವಾಮೀಜಿ, ಬಾಬಾಜಿ,
ಇದು ಶ್ರೀರಾಮಚಂದ್ರನಿಗೆ ಸಲ್ಲಬೇಕು, ಇದು ಶ್ರೀರಾಮನ ಕೃಪೆ, ಶ್ರೀರಾಮ ಇದನ್ನೆಲ್ಲ ಮಾಡಿದ್ದಾನೆ ಅಂತ ಹೇಳ್ತಾನೆ. ಹಾಗೆ ಹೇಳಿದಾಗ ಏನಾಗತ್ತೆ, ಅವರಿಗೆ ಮನಸ್ಸಿನಲ್ಲಿ ತುಂಬ ಹೃದಯದ ಧನ್ಯವಾದವನ್ನ ದೇವರಿಗೆ ಕೂಡ ಅರ್ಪಿಸ್ತಾರೆ. ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ಗಮನಿಸ್ಬೇಕು ಅಂತ ಅನ್ಸುತ್ತೆ ಗೆಳತಿಯರೇ. ಏನು ಅಂತ ಅಂದ್ರೆ ಅವಮಾನಗಳು ಎಲ್ಲರ ಜೀವನದಲ್ಲೂ ಸಹಜವಾಗಿ ಬಂದಂತದ್ದು. ಒಂದು ಸಾಧನೆಯನ್ನ ಮಾಡ್ಬೇಕು ಅಂತ ನಾವು ಹೊರಟಾಗ ಈ ಅವಮಾನಗಳ ಮೆಟ್ಟಿಲುಗಳನ್ನ ಏರ್ಕೊಂಡು ಅದನ್ನ ತುಳಿದು ನಾವು ಅವ್ರ ಮುಂದೆ ನಿಂತಾಗ ಮಾತ್ರ ನಾವು ಸಾಧನೆಯನ್ನ ಮಾಡಿದೀವಿ ಅನ್ನೋ ಮನೋಭಾವ ಬರುತ್ತೆ. ಇಲ್ಲಿ ಮೊದಲನೇ ವ್ಯಾಪಾರಿ ಏನ್ ಇರ್ತಾನೆ ಅವನಿಗೆ ಆಶ್ಚರ್ಯ ಆಗತ ಆಗೋಗುತ್ತೆ. ಯಾವ ರೀತಿ ಆಗತ್ತೆ ಅಂದ್ರೆ ಕಣ್ಣು ಬಾಯಿ ಬಿಟ್ಟವನು ಅವನು ಹಾಗೇ ನೋಡ್ತಾ ಇರ್ತಾನೆ ವಿವೇಕಾನಂದರನ್ನೇ ಹೊರತು ಇಷ್ಟು ಸನ್ಯಾಸಿಗಳಿಗೆ ಬೆಲೆಯನ್ನ ಕೊಡಬೇಕು, ಅವರ ವಿಚಾರಧಾರೆಗಳಿಗೆ ಗೌರವವನ್ನ ಕೊಡಬೇಕು. ಏನು ಒಂದು ಬಾಟಲಿ ನೀರನ್ನ ಒಂಚೂರು ಹಂಚ್ಕೊಂಡಿದ್ರೆ ಅವನ್ದೇನು ಕಳ್ಕೊಳ್ತಾ ಇರ್ಲಿಲ್ಲ. ಅವನ್ ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದಲ್ಲಿ ನೀರನ್ನ ಹಂಚ್ಕೊಳ್ಳೋದ್ರಿಂದ ಏನೂ ಕಳ್ಕೊತಾ ಇರ್ಲಿಲ್ಲ. ಆದ್ರೆ ಆ ವ್ಯಕ್ತಿಗೆ ವಿಶಾಲ ಮನೋಭಾವ ಬರ್ಲೇ ಇಲ್ಲ. ಸೊ ಇದನ್ನ ಯಾವಾಗ್ಲೂ ಕೂಡ ನಾವು ಪರಿಶುದ್ಧ ಋನ್ಮನ, ವಿವೇಕಾನಂದರು ಹೇಳ್ತಾರೆ, ಪರಿಶುದ್ಧ ಋನ್ಮನವಿದೆ ಅಂದ್ರೆ ಭಗವಂತನಿಗೆ ಅದೇ ಮೆಚ್ಚುಗೆ ಆಗತ್ತೆ ಅಂತ ಹೇಳ್ತಾರೆ. ಈ ಕತೆ ನನಗೆ ಬಹಳ ತುಂಬಾ ಮನಸ್ಸಿಗೆ ಇಷ್ಟವಾದಂತಹ ಕತೆ. ಸುಮಾರು ಕತೆಗಳನ್ನ ಓದಿದ್ದೀನಿ ವಿವೇಕಾನಂದರ ಬಗ್ಗೆ, ವಿವೇಕಾನಂದರ ಗುರುವಾಣಿಗಳನ್ನ ಕೂಡ ಕೇಳಿದ್ದೀನಿ. ಈ ಕಥೆಯನ್ನ ನಾನು ನಿಮ್ಮಲ್ಲಿ ಯಾಕೆ ಹಂಚ್ಕೊಂಡೆ ಅಂದ್ರೆ, ಒಂದು ಸಮರ್ಪಣಾ ಭಾವ ಅನ್ನೋಂಥದ್ದು ವಿವೇಕಾನಂದರ ಜೀವನದ ಆದರ್ಶದಲ್ಲಿ ನಮಗೆ ಖಂಡಿತ ಸಿಗತ್ತೆ. ಸೊ ಈ ಸಮರ್ಪಣಾ ಭಾವನವನ್ನ ನಮ್ಮ ಗೆಳತಿಯರೆಲ್ಲರೂ ನಮ್ಮ ಕೂಟದಲ್ಲಿ ಲಕ್ಷ್ಮೀ ಮೇಡಮ್ ಮೂಲಕ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ವಾರ್ಷಿಕೋತ್ಸವದ ಶುಭಾಶಯಗಳು. ಧನ್ಯವಾದ. ಅನುಪಮ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅದ್ ನೆನ್ಪೇ ಇರೋದಿಲ್ಲ ಒಂದೊಂದ್ಸಲ. ಮಾನವೀಯತೆಯ ಸಂದೇಶವನ್ನ ಈ ಕಥೆಯಲ್ಲಿ ಹೇಳಿದ್ದಾರೆ. ಬಹಳ ಚೆನ್ನಾಗಿ ಪ್ರಸ್ತುತಪಡಿಸಿದ್ದೀರಿ. ಮತ್ತೆ ವಿವೇಕಾನಂದರಂದ್ರೆ ಏನು ಆಯ್ತು ನಂದು ಮೋಸ್ಟ್ಲಿ ಇಲ್ಲ ಇಲ್ಲ, ನೀವು ಮುಂದುವರಿಸಿ. ಅದು ಅವರ ಯಾರು ಮೇಡಮ್ ಸುಧಾ ರಾಜ್ ಅವರ ಇದನ್ನ. ಆಯ್ತು ಮೇಡಮ್, ಸರಿ. ವಿವೇಕಾನಂದರಂದ್ರೆ ಒಬ್ಬ ಪರಮ ಶ್ರೇಷ್ಠ ವ್ಯಕ್ತಿಗಳು, ತೇಜಸ್ವಿಗಳು, ಆದರ್ಶವಾದಿಗಳು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಮುಗಿಯಲ್ಲ, ಎಷ್ಟು ಕೇಳಿದ್ರು ಮುಗಿಯಲ್ಲ. ಇಂತ ಒಂದ್ ವಿವೇಕಾನಂದರ ಒಂದು ಸನ್ನಿವೇಶವನ್ನ ಬಹಳ ಚೆನ್ನಾಗಿ ವಿವರಿಸಿದ್ದೀರಿ ಸೀತಾಲಕ್ಷ್ಮಿ ಮೇಡಮ್ ಅವರೇ. ಇವಾಗ ಮುಂದಿನ ಕಾರ್ಯಕ್ರಮ ಇರೋ ಸುಧಾ ರಾಜ್ ಮೇಡಮ್ ಅವರು ರೆಡಿ ಇದ್ದಾರಾ? ಸುಧಾ ಮೇಡಮ್ ಅವರೇ ಧ್ವನಿ ಕೇಳತ್ತಾ ನೋಡಿ, ಈಗ ಪ್ಲೇ ಮಾಡ್ತೀನಿ. ಕೇಳತ್ತಾ? ಇಲ್ಲ, ಕೇಳಿಸ್ತಾ ಇಲ್ಲ. ಓಕೆ, ತುಂಬಾ ಸಣ್ಣ ಕೇಳಿಸ್ತಾ ಇದೆ ಅನ್ಸುತ್ತೆ. ತುಂಬಾ ಸಣ್ಣ ಕೇಳಿಸುತ್ತೆ ಅಲ್ಲ? ಒಂದು ನಿಮಿಷ. ಶೇರ್ ಸೌಂಡ್ ಮತ್ತೆ ಮೊದಲಿಂದ ಹಾಕ್ತೀನಿ. ಒಂದು ನಿಮಿಷ. ಮುಂದಿನ ಕಾರ್ಯಕ್ರಮ ಯಾವ್ದಿದೆ ಅನುಪಮ ಅವರೇ? ಓಕೆ, ಇವರು ವೃತ್ತಿಯಲ್ಲಿ ಕನ್ನಡ, ಇಂಗ್ಲಿಷ್ ಶಿಕ್ಷಕಿ, ನಿರೂಪಕಿ, ಗಾಯಕಿ, ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನ ಗಿಟ್ಟಿಸಿಕೊಂಡಿರ್ತಾರೆ. ಹಾಗೂ ಸಮರ್ಪಣಾ ಮಹಿಳಾ ಸಾಹಿತ್ಯ ಕೂಟದ ಕಾರ್ಯದರ್ಶಿಯೂ ಆಗಿ ಕಾರ್ಯನಿರ್ವಹಿಸುತ್ತಿರುವ ಕುಮಾರಿ ರೇಣುಕಾ ಮಾಳಿಗೆ ಅವರು ಇವತ್ತು ಶಕ್ತಿ ಶರದಿ ಕವನ ವಾಚವನ್ನ ಮಾಡಲಿದ್ದಾರೆ. ರೇಣುಕಾ ಮೇಡಮ್ ಅವರೇ, ಕೇಳಿಸ್ತಿದ್ಯಾ ಮೇಡಮ್? ಹಾ ಮೇಡಮ್, ಕೇಳಿಸ್ತಾ ಇದೆ, ಹೇಳಿ. ನಮಸ್ಕಾರ ಗೆಳತಿಯರೇ. ನಮ್ಮ ಸಮರ್ಪಣಾ ಹೀಗೆ ಹಲವಾರು ಯಶಸ್ವಿ ಹಾಗೂ ಅದ್ಭುತ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿ ಇನ್ನೂ ಉತ್ತುಂಗಕ್ಕೆ ಏರ್ಲಿ ಅಂತ ನಾನು ಇವತ್ತು ಆಶಿಸುತ್ತಾ, ಸಮರ್ಪಣಾ ಮನೋಭಾವದ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ನಾನು ಚನಾ ಮಂಗಳಾರವರು ಬರೆದ ಶಕ್ತಿ ಶರದಿ ಕವನ ವಾಚನ ಮಾಡುವೆ.
ಇದು ಎಲ್ಲ ಹೆಣ್ಣು ಮಕ್ಕಳಿಗೂ ಒಂಥರ ಟಾನಿಕ್ ಇದ್ದ ಹಾಗೆ. ನನಗಂತೂ ತುಂಬಾ ತುಂಬಾ ಇಷ್ಟವಾದಂತಹ ಒಂದು ಕವನ. ಅದನ್ನ ನಾನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಇದೇ ಮೊದಲ ಬಾರಿ ನಾನು ಕವನ ವಾಚನ ಮಾಡ್ತಾ ಇದ್ದೀನಿ. ತಪ್ಪಿದ್ದರೆ ಎಲ್ಲರೂ ಕ್ಷಮೆ ಇರಲಿ. ಶಕ್ತಿ ಶರದಿ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ, ಬೆಳಗಿನ ಭಿನ್ನಾನಗಿತ್ತಿಯಲ್ಲ. ಸುಕೋಮಲ ಸುಮಲತೆಯಲ್ಲಿ ಹಂಸತುಲಿಕಾ ಕಲ್ಪದಲ್ಲಿ ಮಲಗಿ, ವಿರಹವೇತೆಯಲ್ಲಿ ಸೊರಗಿ, ಚಂದನದಲ್ಲೊಂದಾಗಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರು, ತಟ್ಟಿದರು, ಕುಟ್ಟಿದರು, ಮೆಟ್ಟಿದರು, ಚಟ್ಟಿ ಚೆಂಡಾಡಿದರು, ಭೂಮಿ ಬಾಯಿ ಬಿಡಿಸಿ ಬಿದ್ದು ಹೋಗುವಳಲ್ಲ. ಹೆದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ. ಸೋತಾಗ ಒರಗಿಕೊಳ್ಳಲು ಪುರುಷ ಭುಜವೇ ಬೇಕೆಂದೇನಿಲ್ಲ. ಎದ್ದು ನಿಲ್ಲು, ನುಗ್ಗಿ ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ದಿಕ್ಕಿಲ್ಲವೆನಬೇಡ, ಬಡಬಡಿಸುವ ಬಾಯಿಗೆ ಹೆದರಿ ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ ಬೆಳೆಸಿಕೋ, ಆತ್ಮಬಲವೇ ಬಲ ಬೆಳೆಸಿಕೋ, ಬೆಳೆಸಿಕೋ ಬದುಕಿನ ಬಾಳುವ ಛಲ. ಹತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ, ಹತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಸೀತೆಯಾದದ್ದು ಸಾಕು, ಖಡ್ಗಧಾರಿಣಿ ನೀನು, ತುಂಡರಿಸು ಬಂಧಗಳ ಬಾ ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲ ಸುಡುಗಾಡು ಜ್ವಾಲೆಗಳ. ನೆನಪಿಡು, ನೀ ಶಕ್ತಿ, ನೀ ಕಾಳಿ, ನೀ ದುರ್ಗೆ, ನೀ ಶಕ್ತಿ ಸಾಮ್ರಾಜ್ಞೆ, ಅಶಕ್ತಿಯಲ್ಲ. ದುಃಖಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಕೆ ಹೊರತು ಕತ್ತಲಲ್ಲ. ನಿನ್ನ ಪತಿ ಪರ ಪೊರೆವ ಗಾಯತ್ರಿ ನೀನು, ಭಸ್ಮಾಸುರನನ್ನು ಭಸ್ಮೀಕರಿಸಿದ ಮೋಹಿನಿ ನೀನು. ಜನಕನ ಸಭೆಯಲ್ಲಿ ಯಾಜ್ಞವಲ್ಕ್ಯನನ್ನು ಎದುರಿಸಿದ ಗಾರ್ಗಿ ನೀನು. ಸತ್ತ ಜನರ ನೆತ್ತ ಬಂದ ಪಾವನ ಗಂಗೆ ನೀನು. ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿ ಶರದಿ ನೀನು. ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿ ಶರದಿ ನೀನು. ಚನ್ನಮಗಳರವರ ಅದ್ಭುತವಾದ ಒಂದು ಕವನ. ಅವಕಾಶಕ್ಕಾಗಿ ವೇದಿಕೆಗೆ ಹಾಗೂ ನನ್ನ ನಲ್ಮೆಯ ಗೆಳತಿಗೆ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು ರೇಣುಕರ್ ಅವರೇ. ನಿಜವಾಗ್ಲೂ ನಿಮ್ಮ ಒಂದು ಕವನ ಟಾಣಿಕೆ ಇದೆ. ನಿಜವಾಗ್ಲೂ ಶಕ್ತಿ ಮೈಯಲ್ಲೆಲ್ಲ ಸಂಚಾರ ಮಾಡ್ತಿದೆಯೇನೋ ಅನ್ನೋ ತರಾನೇ ಇದೆ. ಧನ್ಯವಾದಗಳು ರೇಣುಕಾ ಅವರೇ. ರೇಣುಕಾ